ಮನೆಯಲ್ಲಿ जयति पराशरस सत्यवती हृदय नंदनो व्यासः यस्य आस्य कमलगलितं वाङ्मयममृतं जगत्पिबति भुजग भोगाभमुद्यम्य हृत्यं निजभुजं दक्षिणं लक्षणाढ्यं ललितमुद्रिक्त विज्ञानमुद्रं भज भज अनन्तमित्यालपन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोध भवदवोष्णेन तातप्यमानान् भुवि पदं नाथमप्रेक्ष्यमाणान् भुवनमान्येन च अन्येन दोष्णा भवतु धीर्मा इति न सान्त्वयन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधम्. ನನ್ನ ಅಧ್ಯಾತ್ಮ ಬಂಧುಗಳೇ,
ಮೂರು ಮತಗಳ ಸಮೀಕ್ಷೆ ಮಾಡುವಾಗ ನಾವು ಒಂದು ರೀತಿಯ ತಟಸ್ಥತೆ ಬೇಕು. ನಾವು ಯಾವ ಮತದವರು ಆಗಿರಬಾರ್ದು. ನಾನು ಅಧ್ಯಯನ ಮಾಡುವಾಗ ಹಾಗೆ ಮಾಡಿದೆ. ನನ್ನ ಬಾಲ್ಯದಲ್ಲಿ ನನ್ನ 13ನೇ ವಯಸ್ಸಿನಲ್ಲಿ ನನಗೆ ಒಂದು ಪ್ರಶ್ನೆ ಕಾಡಿತು. ನಾನು ಯಾವುದೋ ಒಂದು ಮತದಲ್ಲಿ ಹುಟ್ಟಿದ್ದೇನೆ, ಆದ್ದರಿಂದ ಆ ಮತ ಸರಿ ಅಂತ ನನಗೆ ಆವೇಶ ಇದೆ, ಅದೇ ಯಾಕೆ ಸತ್ಯ ಆಗಿರಬೇಕು? ನಾನು ಆ ಮತವನ್ನು ನಂಬಿ ನಾನು ಗ್ರಂಥ ಓದಿದೆ, ಯಾವುದೋ ಒಂದು ಆ ನಂಬಿಕೆಯೇ ಕನ್ಫರ್ಮ್ ಆಗುತ್ತೆ ಹೊರತು ಸತ್ಯ ತಿಳಿಯೋಲ್ಲ. ವಿಚಿತ್ರ ಏನಂದರೆ, ಅದರಿಂದ ನಮಗೆ ಸತ್ಯ ತಿಳಿಯಬೇಕಾಗಿದ್ದರೆ ಮೊದಲು 3 ಮತಗಳ ನಂಬಿಕೆಯನ್ನು ಬಿಡಬೇಕು. ಯಾವ ನಂಬಿಕೆಯನ್ನು ತಲೆಯೊಳಗೆ ತುಂಬಿಕೊಳ್ಳದೆ ಆ ಗ್ರಂಥಗಳನ್ನು ಓದಬೇಕು. ಹಾಗೆ ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಅದು ಕ್ರೊನೊಲಾಜಿಕಲಿ ಶಂಕರರನ್ನು ಪೂರ್ತಿ ಅಧ್ಯಯನ ಮಾಡಬೇಕು, ಆಮೇಲೆ ರಾಮಾನುಜರನ್ನ ಓದಬೇಕು, ಆಮೇಲೆ ಅವರು ಯಾವ್ಯಾವ ಕಾಲದಲ್ಲಿ ಯಾವ ನೆಚ್ಚಿನಲ್ಲಿ ಅವರ ಸಿದ್ಧಾಂತಕ್ಕೆ ಬಂದರು ಅನ್ನೋದನ್ನು ಗ್ರಹಿಸಬೇಕಾದರೆ ಮೊದಲು ನಾವು ಎಲ್ಲ ಮತದ ಆವೇಶಗಳನ್ನು ತೊಳೆದುಕೊಂಡು ಒಂದು ದೃಷ್ಟಿಯಿಂದ ನಾಸ್ತಿಕನಾಗಿ ಆ 3 ಗ್ರಂಥಗಳನ್ನು ಓದಬೇಕು. ಅವಾಗ ನಿಜವಾದ ಆಸ್ತಿಕ್ಯ ಅಂದರೆ ಏನು, ಯಾರದ್ದು ನಮ್ಮ ಮನಸ್ಸಿಗೆ ಒಗ್ಗುವ ದಾರಿ ಯಾವುದು ಅನ್ನೋದು ಗೊತ್ತಾಗುತ್ತೆ. ಯಾವುದೋ ಒಂದು ಮತದ ಆವೇಶದಿಂದ ಓದಿದ್ರೆ ಏನು ಓದಿದ್ರು ಆ ಮತದ ಸರಿ ಬೇರೆ ವಿಷಯವೇ ತಲೆ ಒಳಗೆ ಹೋಗೋದಿಲ್ಲ. ಈ ರೀತಿ ಎಲ್ಲ ಮತದ ಆವೇಶಗಳನ್ನು ಬಿಟ್ಟು 3 ಮತಗಳ ಗ್ರಂಥಗಳನ್ನು ಆಳವಾಗಿ ಅಧ್ಯಯನ ಮಾಡಿದ್ದರಿಂದ ಅವಳ ಬಗ್ಗೆ ಒಂದು ಸ್ವಲ್ಪ ವಸ್ತುನಿಷ್ಠವಾಗಿ ಮಾತನಾಡ್ತಕ್ಕಂಥ ಅಧಿಕಾರ ನನಗಿದೆ. ಅದರಿಂದ ನನಗೆ ಅನಿಸಿದಂಥ, ನಾನು ಓದಿನಲ್ಲಿ ಕಂಡುಕೊಂಡಂಥ ಕೆಲವು ಸಂಗತಿಗಳನ್ನು ನಿಮ್ಮ ಮುಂದೆ ಇರ್ತೇನೆ. ಅದರಿಂದ ಒಂದು ವಿಷಯ ಏನು ಗೊತ್ತುಂಟ, ನೀವು ಯಾರು ನಿಮ್ಮ ಮತವನ್ನು ಖಂಡಿಸಲಿಕ್ಕೆ ಹೋಗಬೇಡಿ. ಖಂಡಿಸಬೇಕಾಗಿದ್ದರೆ 3 ಮತಗಳ ಆಳವಾದ ಜ್ಞಾನ ಬೇಕು. ಇಲ್ಲದೇ ಇದ್ರೆ ಯಾವ ಮತವನ್ನು ಖಂಡಿಸುವುದಕ್ಕೂ ಯಾವ ಅರ್ಥವೂ ಇಲ್ಲ. ನಮ್ಮ ಮತವೇ ಸರಿ ಅನ್ನೋ ನಂಬಿಕೆಯಲ್ಲಿ ಇನ್ನೊಂದು ಮತವನ್ನು ಖಂಡಿಸಬೇಡಿ, ಅಥವಾ ನಿಮ್ಮ ಮತ ತಪ್ಪು ಅಂತ ಅನಿಸಿ ಅದನ್ನು ಖಂಡಿಸಲಿಕ್ಕೆ ಹೋಗಬೇಡಿ. ಆದರೆ ಎಲ್ಲವನ್ನೂ ಚಿಂತನೆ ಮಾಡಿ ಮನಸ್ಸಿನಲ್ಲಿ ಸರಿ ತಪ್ಪುಗಳನ್ನು ವಿಶ್ಲೇಷಣೆ ಮಾಡ್ತಕ್ಕಂಥ ತಟಸ್ಥತೆ ಬಳಸಿಕೊಂಡು ಅಧ್ಯಾತ್ಮದ ಚಿಂತನೆ ಮಾಡಿರಬೇಕು. ಇಲ್ಲದೇ ಇದ್ದರೆ ನಾವು ಆವೇಶಕ್ಕೊಳಗಾಗ್ತೇವೆ. ಆವೇಶಕ್ಕೊಳಗಾಗಿ ರಾಗದ್ವೇಷಗಳು, ಇನ್ನೊಬ್ಬರ ಬಗ್ಗೆ ದ್ವೇಷ, ಆಮೇಲೆ ಅದರಿಂದ ಜಗಳ, ಇಂಥದೆಲ್ಲ. ವೇದಾಂತ ಇರುವುದು ದ್ವೇಷ ಮಾಡುವುದಕ್ಕಲ್ಲ, ವೇದಾಂತ ಇರುವುದು ಜಗಳಕ್ಕಲ್ಲ, ವೇದಾಂತ ಇರುವುದು ಸತ್ಯವನ್ನು ತಿಳಿಯುವುದಕ್ಕೋಸ್ಕರ ಅಷ್ಟೇ, ಇನ್ಯಾವ ಅಂಶವೂ ಇಲ್ಲ. ಹಾಗಾಗಿ ನಮ್ಮ ಸತ್ಯದ ತಿಳುವಳಿಕೆಗೆ ಎಲ್ಲ ಚಿಂತನೆಗಳು ಮೆಟ್ಟಲುಗಳಾಗಲಿ ಅಂತ ಯೋಚಿಸಬೇಕು ಹೊರತು ಇನ್ನೊಬ್ಬರನ್ನ ಅದು ಸರಿಯೋ ತಪ್ಪು ಚಿಂತನೆ ಮಾಡಬಹುದು. ದ್ವೇಷಿಸಬಾರದು, ಇನ್ನೊಂದು ಮತದವರನ್ನು ದ್ವೇಷಿಸಬಾರದು, ಇನ್ನೊಂದು ಮತದವರನ್ನು ಅಯೋಗ್ಯರು ಅಂತ ಹೀಯಾಗಿಸಬಾರದು. ಎಲ್ಲ ನಂಬಿಕೆಗಳು ಕೂಡ ಒಂದು ಮಾತಿದೆ, ಅನಾದಿತೋಹಿ ವರ್ತಂತೆ ಸಮಯಾಹಿ ಪ್ರವಾಹತ. ಜಗತ್ತಿನಲ್ಲಿ ಯಾವುದು ಇದು ಮೊದಲು ಅಂತ ಸೃಷ್ಟಿಯಾದ ಒಂದು ಧರ್ಮ ಇಲ್ಲ. ಮನುಷ್ಯ ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಆದಂದಿನಿಂದ ಮನುಷ್ಯನ ಚಿಂತನೆಯಲ್ಲಿ ಅದ್ವೈತವೂ ಇತ್ತು, ದ್ವೈತವೂ ಇತ್ತು, ವಿಶಿಷ್ಟ ಅದ್ವೈತವೂ. ಎಲ್ಲ ಮತಗಳು ಅನಾದಿ ಕಾಲದಿಂದ ಇದ್ದವು. ಯಾವುದೋ ಒಂದು ಅದ್ವೈತ ಶಂಕರರಿಂದ ಪ್ರಾರಂಭ ಆದ್ದಲ್ಲ. ನಾನು ಅದ್ವೈತ ಅನ್ನೋ ಶಬ್ದ ಮೊನ್ನೆ ನಿರಾಕರಿಸಿದ್ದೆ. ಇವು ಎಲ್ಲರಿಗೂ ಅರ್ಥ ಆಗೋದಕ್ಕೋಸ್ಕರ ಶಬ್ದವನ್ನು ಹೇಳ್ತಾ ಇದ್ದಾರೆ ಅಷ್ಟೇ. ಅದ್ವೈತ ಶಂಕರರಿಂದ ಪ್ರಾರಂಭ ಆದ್ದಲ್ಲ, ಅದಕ್ಕಿಂತ ಹಿಂದೆಯೂ ಇತ್ತು. ರಾಮಾನುಜರು ವಿಶಿಷ್ಟಾದ್ವೈತವನ್ನು ಪ್ರಾರಂಭ ಮಾಡಿದವರಲ್ಲ, ಅದಕ್ಕೆ ಪ್ರಸಾರ ಮಾಡಿದವರು ಅಷ್ಟೇ. ಹಾಗೆ ಮಧ್ವರಿಂದ ದ್ವೈತ ಪ್ರಾರಂಭ ಆದ್ದಲ್ಲ. ಎಲ್ಲ ವಿಚಾರಧಾರೆಗಳು ಮನುಷ್ಯ ಯೋಚಿಸಲಿಕ್ಕೆ ಪ್ರಾರಂಭ ಮಾಡಿದಂದಿನಿಂದ ಇದೆ. ಅವು ಇದ್ದದ್ದು ಅಷ್ಟೇ ಅಲ್ಲ, ಹೋಗುವುದೂ ಇಲ್ಲ. ಯಾಕೆ ಹೋಗಲ್ಲ ಅಂದರೆ ನಮ್ಮ ಒಂದು ಸಮಸ್ಯೆ, ನಮ್ಮ ಸಮಸ್ಯೆಯಿಂದಾಗಿ ಎಲ್ಲ ಮತಗಳು, ನೀವು ಎಷ್ಟೇ ಖಂಡನೆ ಮಾಡಿ ಯಾವ ಮತವು ನಿರ್ಣಯ ಮಾಡೋದಿಲ್ಲ, ಎಷ್ಟೇ ಖಂಡನೆ ಮಾಡಿ ಯಾವ ಮತವು ಸಾರ್ವಕಾಲಿಕ ಆಗೋದಿಲ್ಲ. ಮತ್ತೆ ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಅವನದ್ದೇ ಆದ ಒಂದು ನಂಬಿಕೆಗಳು, ಅದರಲ್ಲಿ ಅವನದ್ದೇ ಆದ ಲಾಜಿಕ್ಗಳು ಮತ್ತು ಅವನದ್ದೇ ಆದ ಲಿಮಿಟೇಷನ್ಸ್ಗಳಿವೆ. ಅದನ್ನು ಮೀರಿ ಯಾರು ಸತ್ಯವನ್ನು ಒಪ್ಪೋದಿಲ್ಲ. ಹಾಗಾಗಿ ಒಂದು ಸತ್ಯವನ್ನು ನೀವು ಎಷ್ಟೇ ಆರ್ಗ್ಯುಮೆಂಟ್ ಮಾಡಿ ಅದು ಇಡೀ ವಿಶ್ವ ಒಪ್ಪೋ ಸತ್ಯ ಎಂದೂ ಆಗೋದಿಲ್ಲ. ತಪ್ಪನ್ನು ಎಷ್ಟೇ ಖಂಡನೆ ಮಾಡಿ ಇಡೀ ವಿಶ್ವವನ್ನು ತಪ್ಪನ್ನು ಒಪ್ಪಿಕೊಳ್ಳುವುದಿಲ್ಲ. ಯಾವಾಗಲೂ ಎಲ್ಲ ಮತಗಳು, ಎಲ್ಲ ವಿಚಾರಗಳು, ಎಲ್ಲ ಕಲ್ಪನೆಗಳು ಸಾರ್ವಕಾಲಿಕವಾಗಿರ್ತವೆ. ಕಾರಣ ನಮ್ಮ ದೌರ್ಲಭ್ಯಾತ್ ಶುದ್ಧ ಬುದ್ಧೀನಾಂ ಬಾಹುಲ್ಯಾತ್ ಅಲ್ಪವೇದಿನಾಂ ದುರಾಗ್ರಹ ಗೃಹೀತತ್ವಾತ್. 3 ಕಾರಣಗಳು ಏನಂದ್ರೆ, ಒಂದು, ಯಾವುದು ಶುದ್ಧವಾದ ವಿಚಾರ, ಯಾವುದು ಪೊಲ್ಯೂಟೆಡ್ ಅನ್ನುವುದನ್ನು ಯೋಚನೆ ಮಾಡತಕ್ಕಂಥ ಶುದ್ಧವಾದ ಬುದ್ಧಿಯೇ ನಮ್ಮಲ್ಲಿ ಯಾರಲ್ಲಿ ಇದೆ. ಯಾಕೆಂದ್ರೆ ಯಾವುದೋ ಒಂದು ಪೊಲ್ಯೂಷನ್ ನಮ್ಮನ್ನು ಕಾಡ್ತಾ ಇರ್ತದೆ. ನಾನು ನಿನ್ನೆ ಹೇಳಿದೆ, ನಮ್ಮ ಮತದ ಪೊಲ್ಯೂಷನ್, ಮನೆತನದ ನಂಬಿಕೆ, ಅಥವಾ ನಾವು ಬೆಳೆದ ಸಮಾಜದಿಂದ ನಮ್ಮ ಮೈಂಡ್ ಪೊಲ್ಯೂಟ್ ಆಗಿರುತ್ತೆ, ನಮ್ಮ ಮನೆತನದ ನಂಬಿಕೆಯಿಂದ ನಮ್ಮ ಮೈಂಡ್ ಪೊಲ್ಯೂಟ್ ಆಗುತ್ತೆ, ನಾವು ನಂಬಿದ ಮತದಿಂದ ನಮ್ಮ ಮೈಂಡ್ ಪೊಲ್ಯೂಟ್ ಆಗುತ್ತೆ. ಹಾಗಾಗಿ ಅನ್ಪೊಲ್ಯೂಟೆಡ್ ಮೈಂಡ್ ಕ್ಯಾನ್ ಸಿ ದ ಟ್ರೂತ್.
ಬಟ್ ಎಲ್ಲಿದೆ ಅನ್ಪೊಲ್ಯೂಟೆಡ್ ಮೈಂಡ್? ಸತ್ಯವನ್ನು ಗುರುತಿಸಬೇಕಾಗಿದ್ದರೆ ಯಾವ ಪೊಲ್ಯೂಷನ್ನು ಆಗದ ಸ್ವಚ್ಛವಾದ ಟ್ರಾನ್ಸ್ಪೇರೆಂಟ್ ಮನಸ್ಸು ಬೇಕು, ಅದು ಮನುಷ್ಯರಲ್ಲಿ ಇಲ್ಲ. ಆಮೇಲೆ ದೌರ್ಲಭ್ಯಾತ್ ಶುದ್ಧ ಬುದ್ಧಿ ನಾಮ್ ಬಾಹುಲ್ಯಾತ್ ಅಲ್ಪವೇದಿ ನಾಮ್. ಇನ್ನೊಂದು ಸಮಸ್ಯೆ ಏನು ಗೊತ್ತುಂಟ, ಅರೆಬರೆ ತಿಳಿದವರೇ ವೇದಾಂತದ ಧರ್ಮದರ್ಶಿಗಳಾಗಿ ಕೂತು ಬಿಡ್ತಾರೆ, ಅಭಯ ಮುದ್ರೆ ಹೇಳ್ಕೊಂಡು. ಅವರಿಗೆ ಸ್ವತಃ ಗೊತ್ತಿರೋದಿಲ್ಲ, ಜಗದ್ಗುರುಗಳಾಗಿ ಕೂತು ಬಿಡ್ತಾರೆ. ಅದು ಅರೆಬರೆ ತಿಳಿದ ಮಂದಿಗೆ ಧರ್ಮದ ನೇತಾರರಾಗಿರುವುದರಿಂದ ಅವರ ಅರೆಬರೆ ತಿಳುವಳಿಕೆಯೇ ಸಮಾಜದ ತಿಳುವಳಿಕೆ ಆಗಿಬಿಡುತ್ತೆ. ಹಾಗಾಗಿ ಶುದ್ಧವಾದ ತಿಳುವಳಿಕೆ ಕೊಡೋದೇ ಇಲ್ಲ ಅವರು. ಮೂರನೇದ್ದು ಬಹಳ ಮುಖ್ಯವಾದ್ದು ದುರಾಗ್ರಹ ಗೃಹೀತ. ಪ್ರತಿಯೊಬ್ಬರಿಗೂ ನಾನು ಹುಟ್ಟಿದ ಮತವೇ ಕರೆಕ್ಟ್ ಅನ್ನೋ ದುರಾಗ್ರಹ ಇರುತ್ತೆ. ಹಾಗಾಗಿ ಈ ಮೂರು ಕಾರಣಗಳಿಂದ ವರ್ತಂತೆ ಸಮಯಾಸ್ತದ ಯಾವ ಮತವೂ ನಾಶ ಆಗುವುದಿಲ್ಲ, ಯಾವ ಮತವೂ ಹೊಸದಾಗಿ ಹುಟ್ಟುವುದಿಲ್ಲ. ಎಲ್ಲ ವಿಚಾರಧಾರೆಗಳು ಎಲ್ಲ ಕಾಲದಲ್ಲಿ ಇರ್ತಾರೆ. ನಾವು ನಂಬಿದ್ದೆ ಕರೆಕ್ಟ್ ಅನ್ನೋ ನಂಬಿಕೆಯನ್ನು ನಾವು ಎಂದೂ ಬಿಡಲಿಕ್ಕೆ ಸಿದ್ಧರಿಲ್ಲ. ಇದನ್ನು ಎಲ್ಲವನ್ನು ಒಪ್ಪಿಕೊಂಡು ನಾವು ಯಾವುದನ್ನು ಖಂಡಿಸುವುದು ಮಂಡಿಸುವುದಲ್ಲ, ಚಿಂತನೆಗೆ ಬೇಕಾಗಿರ್ತಕ್ಕ ವೇದಿಕೆ. ನಾವು ಚಿಂತಿಸಿ ಬೆಳೀಬೇಕು, ನಾವು ನಿಂತ ನೀರಾಗಬಾರ್ದು ಅಷ್ಟೇ. ಅದಕ್ಕೋಸ್ಕರ ನಾನು 3 ಮತದ ಗ್ರಂಥಗಳನ್ನು ಆಳವಾಗಿ ಅಧ್ಯಯನ ಮಾಡಿದ ಅಧಿಕಾರದಿಂದ ನನ್ನ ಅನಿಸಿಕೆ ನಿಮ್ಮ ಮುಂದೆ ಇರ್ತೇನೆ. ಇದು ಯಾವುದೂ ಕೂಡ ವಿರಸಕ್ಕೆ ಅಥವಾ ಜಗಳಕ್ಕೆ ಕಾರಣ ಆಗಬಾರ್ದು ಅನ್ನೋ ಪ್ರಾರ್ಥನೆಯ ಜೊತೆಗೆ ನಮ್ಮ ನಂಬಿಕೆ ನಮಗೆ ಶೇಷ ಆಗಿಬಿಡುತ್ತೆ. ಅದು ಪೂರ್ತಿ ಸರಿಯಲ್ಲ, ಅದು ಪೂರ್ತಿ ತಪ್ಪು ಅದು. ಯಾಕೆಂದ್ರೆ ನನ್ನ ನಂಬಿಕೆಯನ್ನು ಬಿಟ್ಟು ಇನ್ನೊಂದು ನಂಬಿಕೆಯನ್ನು ನಾನು ನಂಬಬೇಕಾದ್ರೆ ಅದು ಕರೆಕ್ಟ್ ಅನ್ನೋದು ನನ್ನ ಮನವರಿಕೆ. ಅದು ಕರೆಕ್ಟ್ ಅನ್ನೋ ಮನವರಿಕೆ ನನ್ನ ಬುದ್ಧಿ ಶುದ್ಧವಾಗಿರಬೇಕು. ಹಾಗಾಗಿ ನಾವು ಇನ್ನೊಂದನ್ನು ನಂಬುವುದು ಅಶುದ್ಧ ಬುದ್ಧಿಯಿಂದಲೇ. ಹಾಗಾಗಿ ಯಾವುದು ಸರಿ ಯಾವುದು ತಪ್ಪು ಅಂತ ತೀರ್ಮಾನ ಮಾಡುವುದು ಬಹಳ ಕಷ್ಟದ ಸಂಗತಿ. ಅದಕ್ಕೆ ಮೊದಲು ನಾವು ಶುದ್ಧ ಮನಸ್ಸನ್ನು, ಅನ್ಪೊಲ್ಯೂಟೆಡ್ ಮೈಂಡ್, ಟ್ರಾನ್ಸ್ಪೇರೆಂಟ್ ಮೈಂಡ್, ಶುದ್ಧ ಮನಸ್ಸನ್ನು ಬಳಸಿಕೊಳ್ಳಬೇಕು. ಅದ್ರ ಮೇಲೆ ಯಾವ ಪೂರ್ವಾಗ್ರಹಕ್ಕೂ ಒಳಗಬಾರದು. ನನ್ನದು ತಪ್ಪಿರ್ಬೋದು, ಇನ್ನೊಬ್ಬರದ್ದು ಸರಿ ಇರ್ಬೋದು, ಇದು ಗೊತ್ತಿರೋದು. ಇನ್ನೊಬ್ಬರದ್ದು ಹೇಗೆ ಖಂಡಿಸುವುದು, ನಮ್ಮದನ್ನು ಹೇಗೆ ಸಮರ್ಥಿಸುವುದು, ಅದೇ ಯೋಚನೆ ಇರಬಾರ್ದು. ಇನ್ನೊಬ್ಬರದ್ದು ಸರಿ ಇರ್ಬೋದು, ನಾನು ನಂಬಿದ್ದು ತಪ್ಪಿರ್ಬೋದು. ಇದು ದುರಾಗ್ರಹ ಇಲ್ಲದ ಮನಸ್ಸು. ದುರಾಗ್ರಹ ಇದ್ದಾಗ ನಮ್ಮದೇ ಕರೆಕ್ಟ್, ಏನಾದರೂ ಮಾಡಿ ಅವರನ್ನು ಸೋಲಿಸಬೇಕು ಅಂತ ಕಾರಣ. ಹಾಗಾಗಿ ತುಂಬಾ ಸಮಸ್ಯೆ ಇದೆ ಅಧ್ಯಾತ್ಮದ ಚಿಂತನೆಯಲ್ಲಿ. ಶುದ್ಧವಾದ ಮನಸ್ಸು ಮತ್ತು ನಿಮಗೆ ಧರ್ಮವನ್ನ ವೇದಾಂತವನ್ನು ಬೋಧಿಸುವ ಮಂದಿಯ ದೌರ್ಬಲ್ಯ, ಅರೆಬರೆ ತಿಳಿದ ಪಂಡಿತರಿಂದ ಬಂದಿರತಕ್ಕ ತಪ್ಪು ತಿಳುವಳಿಕೆ ಅದೊಂದು ಕಾಡ್ತಾ ಇರ್ತದೆ. ಯಾರು ವೇದಾಂತವನ್ನು ವೇದಾಂತ ಅಂತಲ್ಲ, ಇವತ್ತು ಎಲ್ಲವೂ ಹಾಗೆ. ಇವತ್ತು ವಿಜ್ಞಾನ, ಅರೆಬರೆ ತಿಳಿದ ವಿಜ್ಞಾನಿಗಳು, ಸ್ಯೂಡೋ ಸೈಂಟಿಸ್ಟ್ಗಳಿಂದ ವಿಜ್ಞಾನ ಕೆಡ್ತಾ ಇದೆ, ಸ್ಯೂಡೋ ಫಿಲಾಸಫರ್ಸ್ಗಳಿಂದ ವೇದಾಂತ ಕೆಡ್ತಾ ಇದೆ. ಎಲ್ಲವೂ ಸ್ಯೂಡೋ. ಸ್ವಚ್ಛವಾದಂಥ ಜನರಿಗೆ ಸರಿಯಾದ ತಿಳುವಳಿಕೆಯನ್ನು ಕೊಡಬೇಕಾಗಿದೆ. ಮೊದಲು ನಮ್ಮಲ್ಲಿ ಸರಿಯಾದ ತಿಳುವಳಿಕೆ ಇರಬೇಕಲ್ಲ. ಬಹಳ ಜನ ವೇದಾಂತಿಗಳಿಗೆ ತಿಳುವಳಿಕೆಯೇ ಇಲ್ಲ. ಅವರು ಅರೆಬರೆ ತಿಳಿದುಕೊಂಡು ಜನರನ್ನು ದಾರಿ ತಪ್ಪಿಸ್ತಾರೆ. ಇದು ಎರಡನೇ ಸಮಸ್ಯೆ. ಹಾಗಾಗಿ ಯಾರು ಹೇಳಿದ್ದನ್ನು ಕೇಳಬೇಕು, ಯಾರು ಹೇಳಿದ್ದನ್ನು ಬಿಡಬೇಕು ಅನ್ನೋದು ಗೊಂದಲ ಜನರಿಗೆ. ಯಾಕೆಂದ್ರೆ ಯಾವುದು ಖರೆ ಯಾವುದು ಅರೆಬರೆ ಗೊತ್ತಾಗಲ್ಲ. ಮೂರನೇದಾಗಿ ನಾವು ನಂಬಿದ ಒಂದು ಮತ. ಇದೆಲ್ಲವನ್ನು ಮೀರಿ ನಿಂತು ಅಧ್ಯಾತ್ಮದ ಚಿಂತನೆ ಮಾಡಬೇಕು. ಅಂಥ ಚಿಂತನೆಗೆ ನಮ್ಮ ಮನಸ್ಸು ಅಣಿಯಾಗುವುದಕ್ಕೋಸ್ಕರ ಇದು ಒಂದು ಪ್ರಿಪರೇಷನ್ ಅಷ್ಟೇ ಹೊತ್ತು ಯಾವ ಮತದ ಸಮರ್ಥನೆಯೂ ಅಲ್ಲ, ಯಾವ ಮತದ ಖಂಡನೆಯೂ ಅಲ್ಲ. ಯಾಕೆಂದ್ರೆ ನಾವೇ ಅದನ್ನು ಕೊನೆಗೆ ತೀರ್ಮಾನ ಮಾಡಬೇಕು. ನಾನು ಹೇಳಿದ ತಕ್ಷಣ ಯಾವುದು ಸರಿ ಅಥವಾ ತಪ್ಪು ಅನ್ನೋದನ್ನು ತಕ್ಷಣ ತೀರ್ಮಾನ ಮಾಡಬೇಡಿ. ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಚಿಂತಿಸಿ ನಿಮ್ಮ ಮನಸ್ಸು ಆಳವಾದ ಚಿಂತನೆ ಮಾಡ್ತಾ ಯಾವುದನ್ನು ಇಷ್ಟಪಡುತ್ತೆ ಅಥವಾ ಯಾವುದು ಸರಿ ಅಂತ ಹೇಳುತ್ತೆ ಆ ತೀರ್ಮಾನಕ್ಕೆ ನಾವು ಅಂದ್ರೆ ತೀರ್ಮಾನ ನಮ್ಮದೇ ಇರಬೇಕು, ಇನ್ನೊಬ್ಬರ ತೀರ್ಮಾನ ನಮ್ಮ ತೀರ್ಮಾನ ಆಗಬಾರ್ದು. ಇದು ವೇದಾಂತದಲ್ಲಿ ಬಹಳ ಮುಖ್ಯ. ಮತ್ತೆ ಪ್ರಾಚೀನರು ಪ್ರಪಂಚದಲ್ಲಿ ಎಲ್ಲಿಯೂ ಕೂಡ ಡೆಮಾಕ್ರಸಿ ಇನ್ ಫಿಲಾಸಫಿ ಇಲ್ಲ. ನೀವು ಯಾವ ಧರ್ಮಕ್ಕೆ ಹೋಗಿ, ಅದನ್ನ ಧರ್ಮದಲ್ಲಿ ಇಸ್ಲಾಂ ನೀವು ಕುರಾನ್ ನಂಬದೇ ಇದ್ದರೆ ನೀವು ಕಾಫಿರು, ಕ್ರಿಶ್ಚಿಯಾನಿಟಿಯಲ್ಲಿ ನೀವು ಬೈಬಲ್ ನಂಬದೇ ಇದ್ದರೆ, ಜೀಸಸ್ ಕ್ರೈಸ್ಟ್ ನಂಬದೇ ಇದ್ದರೆ ನೀವು ಔಟ್ಕಾಸ್ಟ್. ಆದರೆ ಹಿಂದೂ ಧರ್ಮ ಅಂತ ನಾವು ಏನು ಹೇಳ್ತೇವೆ ಅಂದರೆ ಭಾರತೀಯ ಧರ್ಮದಲ್ಲಿ ನೀವು ದೇವರನ್ನು ನಂಬಿದ್ರು ಹಿಂದೂಗಳು, ದೇವರು ನಮ್ಮದ ನಾಸ್ತಿಕರಾದರೂ ಹಿಂದೂಗಳು, ದೇವರಲ್ಲಿ ಶಿವನನ್ನು ನಂಬಿದ್ರು ಹಿಂದೂಗಳು. ಅಂದರೆ ನಿಮ್ಮ ಸಾಧನೆಗೆ ಯಾವ ಪಥ ನೀವು ಹಿಡಿಬೇಕು ಅನ್ನುವಂಥ ಸ್ವಾತಂತ್ರ್ಯ ಇರುವುದು ಬರೀ ಈ ದೇಶದಲ್ಲಿ. ಇನ್ನೆಲ್ಲದಲ್ಲಿ ನೀವು ಅದನ್ನು ನಂಬದೇ ಇದ್ದರೆ ನೀವು ಬಹಿಷ್ಕಾರನೇ. ಈ ಅಲ್ಲಾಹುವನ್ನು ಕುರಾನನ್ನು ನಂಬದವರನ್ನ ಯಾವತ್ತೂ ಇಸ್ಲಾಂ ಕ್ಷಮಿಸುವುದಿಲ್ಲ, ಅವರು ತಲೆ ಕಡಿ ಅಂತ ಹೇಳ್ತಾರೆ. ಆದರೆ ನಮ್ಮಲ್ಲಿ ಈ ಧರ್ಮದ ಹೆಸರನ್ನು ತಲೆ ಕಡಿಯುವ ಕಾರ್ಯಕ್ರಮವೇ ಇಲ್ಲ. ಯಾಕೆಂದ್ರೆ ತಲೆ ಕಡಿಯುವ ಮೊದಲು ತಲೆ ಇರಬೇಕು.
ಅದೇ ಇಲ್ಲ ಬಹಳ ಜನ ಗೊತ್ತಿರೋದಿಲ್ಲ. ಹಾಗಾಗಿ ಈ ಎಲ್ಲದರ ಹಿಂದೆ ನಾವು ನಮ್ಮ ತಲೆಯನ್ನು ಶುದ್ಧವಾಗಿ ಇಟ್ಟುಕೊಂಡು ಚಿಂತನೆ ಮಾಡತಕ್ಕಂಥ ಒಂದು ಪ್ರಕ್ರಿಯೆಗೆ ನಾವು ನಾಂದಿ ಹಾಡ್ತಾ ಇರೋದು. ಅದರಿಂದ ಯಾವುದು ಸರಿ ಇರಬಹುದು, ಯಾವುದು ತಪ್ಪು ಇರಬಹುದು ಅಂತ ನಮ್ಮ ಮನಸ್ಸೇ ಒಳಗಿನಿಂದ ಚಿಂತನೆ ಮಾಡಿ ಒಂದು ಏನು ಗೊತ್ತಾ, ಪ್ರತಿಯೊಬ್ಬರಿಗೂ ಅಂತರಂಗದಲ್ಲಿ ಸರಿ ತಪ್ಪುಗಳ ಒಂದು ಚಿಂತನೆ ನಡೀತದೆ. ಕಳ್ಳನಿಗೆ ಕೂಡ ಕದಿಯುವುದು ತಪ್ಪು ಅಂತ ಗೊತ್ತಿದೆ, ಅಂದ್ರೆ ಸರಿ ಅಂತ ಮಾಡುವುದಲ್ಲ, ಅದು ತಪ್ಪು ಗೊತ್ತಿಲ್ಲ. ನಮ್ಮ ಅಂತಸಾಕ್ಷಿ ಅದನ್ನ ಶಾಸ್ತ್ರಗಾರ ಹೇಳ್ತಾರೆ, ಯಾವುದು ಸರಿ ಯಾವುದು ತಪ್ಪು ಅನ್ನೋದಕ್ಕೆ ಆತ್ಮನ ತುಷ್ಟಿರೇ ವಚ, ನಿಮ್ಮ ಮನಸ್ಸಿಗೆ ಯಾವುದು ಸರಿ ಅಂತ ಕಾಣುತ್ತೋ ಅದು ಹೆಚ್ಚಿನ ಭಾಗ ಸರಿಯಾಗಿರುತ್ತೆ ಅಂತ. ಆದರೆ ಶುದ್ಧವಾದ ಮನಸ್ಸಿನಿಂದ ಚಿಂತಿಸಬೇಕು. ಧರ್ಮರಾಜ ಅವರು ಪಾಂಡವರಿಗೆ ಮದುವೆ ಆಗುವಾಗ 5 ಜನರು ಒಟ್ಟಿಗೆ ದ್ರೌಪದಿಯನ್ನು ಮದುವೆ ಮಾಡಿಕೊಳ್ತೇವೆ ಅಂತ ಹೇಳಿದೆ ಧರ್ಮರಾಜ. ದೊಡ್ಡ ಗಲಾಟೆ ಆಯ್ತು, ಎಲ್ಲಿಯಾದರೂ ಉಂಟ. ಒಂದು ಹುಡುಗಿಗೆ 5 ಜನರನ್ನು ಮದುವೆ ಮಾಡಿಕೊಡುವುದು, ಎಲ್ಲಿ ಲೋಕದಲ್ಲಿ ಇದನ್ನು ಮಾಡಿದರೆ ಜನ ಏನಂದಾಗ. ಅದಕ್ಕೆ ಧರ್ಮರಾಜ ಹೇಳೋದು, ನನ್ನ ಮನಸ್ಸು ಯಾವತ್ತೂ ಕೆಟ್ಟದ್ದನ್ನು ಆಲೋಚಿಸಲಿಲ್ಲ, ಆದರೆ ಆ ಮನಸ್ಸು ಹೇಳ್ತಾ ಇದೆ ನೀವು 5 ಮದುವೆಯಾಗಿ ಅಂತ. ಅದರಿಂದ ನಾನು ಮನಸ್ಸಿನ ತೀರ್ಮಾನವನ್ನು ಪ್ರಮಾಣಂ ಅಂತಃಕರಣ ಪ್ರವೃತ್ತಯ, ನನ್ನ ಮನಸ್ಸಿನ ತೀರ್ಮಾನವನ್ನು ನಾನು ನಂಬುತ್ತೇನೆ. ನನ್ನ ಮನಸ್ಸು ಕೆಟ್ಟದ್ದನ್ನ ಅಧರ್ಮವನ್ನು ಎಂದೂ ಯೋಚಿಸುವುದಿಲ್ಲ, ಆದರೂ ಇದು ಸರಿ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ, ಹಾಗಾಗಿ ನಾನು ಅದನ್ನು ಒಪ್ಪಿಕೊಳ್ತೇನೆ. ಇದು ಹಿಂದಿನವರು ಬಹಳ ಮಹತ್ವ ಕೊಟ್ಟದ್ದು ಆತ್ಮಸಾಕ್ಷಿ. ನಮ್ಮ ಆತ್ಮಸಾಕ್ಷಿ ಏನು ಹೇಳುತ್ತೆ ಅನ್ನೋದು ಬಹಳ ಮುಖ್ಯ. ಅದು ಒಂದೊಂದು ಸರ್ತಿ ಆತ್ಮಸಾಕ್ಷಿ ಕೆಲಸ ಮಾಡದೆ ನಮ್ಮ ಹೊರಗಿನ ಪ್ರಭಾವಗಳೇ ನಮ್ಮನ್ನ ದಾರಿ ತಪ್ಪಿಸ್ತಾರೆ. ಅದಕ್ಕೋಸ್ಕರ ಶುದ್ಧವಾದ ಚಿಂತನೆ ಬೇಕು. ನಾವು ವಿಷಯಕ್ಕೆ ಬರೋಣ. ಇವಾಗ ಅದ್ವೈತ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದ ಅಂದ್ರೆ ಆ ಕಾಲದಲ್ಲಿ ಜನರಲ್ಲಿ ಅದನ್ನ ಪ್ರಸಾರ ಮಾಡಿರ್ತಕ್ಕಂಥ ಆಚಾರ್ಯ ಶಂಕರರು 4 ಮಹಾವಾಕ್ಯಗಳನ್ನು ಹೇಳ್ತಾರೆ. ಮೂಲಭೂತವಾಗಿ ಅದ್ವೈತಕ್ಕೆ 4 ವೇದಗಳಿಂದ 4 ವಾಕ್ಯಗಳು. ಅಯಮಾತ್ಮ ಬ್ರಹ್ಮ, ಸರ್ವಂ ಖಲ್ವಿದಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ತತ್ವಮಸ್ಮಿ. ಈ 4 ವಾಕ್ಯಗಳು ಇಡೀ ವೈದಿಕ ಪರಂಪರೆ ಅರ್ಥವನ್ನು ತೀರ್ಮಾನ ಮಾಡ್ತಾವೆ ಅಂತ 4 ವಾಕ್ಯಗಳನ್ನು ಹೇಳಿ. ಮೊದಲು ಇದನ್ನು ನಾವು ಅರ್ಥ ತಿಳ್ಕೊಳ್ಳೋಣ. ಏನು ಹೇಳುತ್ತೆ ಇದು? ಅಯಂ ಆತ್ಮ ಬ್ರಹ್ಮ, ನಾವು ಯಾವುದನ್ನು ಆತ್ಮ ಅಂತ ಹೇಳ್ತೇವೆ, ಅಯಂ ಆತ್ಮ ಅಂತ, ಅದು ಅಯಂ ನೋಡಿ, ಇದು ನಾನು ಅಂತ ಏನನ್ನು ಹೇಳ್ತೇವೆ ಆತ್ಮ, ನಾನು ಒಂದು ಆತ್ಮ ಅಂತ ಹೇಳ್ತೇವಲ್ವ, ಅದು ಬೇರೆ ಅಲ್ಲ, ಅದು ಬ್ರಹ್ಮ ಸ್ವರೂಪ. ಅಷ್ಟೇ ಅಲ್ಲ, ನಾನು ಅಷ್ಟೇ ಅಲ್ಲ, ಸರ್ವಂ ಖಲ್ವಿದಂ ಬ್ರಹ್ಮ, ಜಗತ್ತಿನಲ್ಲಿ ಎಲ್ಲವೂ ಬ್ರಹ್ಮಸ್ವರೂಪ ಹೊತ್ತು ಬ್ರಹ್ಮಸ್ವರೂಪವಲ್ಲದು ಯಾವುದೂ ಇಲ್ಲ. ಆದ್ದರಿಂದ ಶ್ವೇತಕೇತು ಗುರುಕುಲದಲ್ಲಿ ಅಧ್ಯಯನ ಮಾಡಿ ಬಂದಾಗ ಅವನಪ್ಪ ಅವನಿಗೆ ಕೆಲವು ಪ್ರಶ್ನೆಗಳನ್ನು ಹಾಕಿದ. ಅವನಿಗೆ ಉತ್ತರ ಕೊಡಲಿಕ್ಕೆ ಬರಲಿಲ್ಲ. ಗುರುಕುಲದಲ್ಲಿ ಕಲಿತು ಬಂದವನು, ಬಹಳ ತಮಾಷೆ, ಆ ಗುರುಕುಲದಲ್ಲೇ ಅವನು ಇಡೀ ಗುರುಕುಲದಲ್ಲಿ ಬೆಸ್ಟ್ ಸ್ಟೂಡೆಂಟ್ ಅಂತ ಹೇಳಿಸಿಕೊಂಡು ಬಂದವ. ಆದರೆ ಅಪ್ಪ ಕೇಳಿದ ಸರಳ ಪ್ರಶ್ನೆಗಳಿಗೂ ಉತ್ತರ ಕೊಡ್ಲಿಕ್ಕೆ ಆಗಲಿಲ್ಲ. ಆಗ ಅವನಿಗೆ ಅಧ್ಯಾತ್ಮದ ಅನುಭೂತಿಯನ್ನು ಕೊಡುವುದಕ್ಕೋಸ್ಕರ ಉದ್ದಾಲಕ ಹೇಳಿದ, ಐತದಾತ್ಮವಿದಂ ಸರ್ವಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ. ನೋಡಪ್ಪ, ಸ ಆತ್ಮ ತತ್ವಮಸಿ, ಯಾವುದು ಇಡೀ ಜಗತ್ತಿನಲ್ಲಿ ತುಂಬಿರತಕ್ಕಂಥ ಆತ್ಮತತ್ವವೋ ಅದೇ ನೀನಾಗಿದ್ದಿ ಅಂತ ಹೇಳಿ. ಅದರ ನಂತರ ಅದೇ ಇದು ಇನ್ನೊಬ್ಬರಿಗೆ ಹೇಳಿದ್ದು, ತಾನೇ ಅನುಭವಿಸುವ ಏನಾಗುತ್ತೆ, ಅದು ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮತತ್ವವಾಗಿದ್ದೇನೆ. ಹೀಗೆ 4 ವೇದಗಳಲ್ಲೂ ಪ್ರಧಾನವಾದಂಥ ಮೆಸೇಜ್ ಈ 4 ವಾಕ್ಯಗಳಲ್ಲಿ ಬಂದಿದೆ. ಅದರ ಅನುಗುಣವಾಗಿ ಸಮಸ್ತ ವೇದಗಳನ್ನು ಕೂಡಿಸಬೇಕು. ಇದು ಅದ್ವೈತದ ಸಿದ್ಧಾಂತದಲ್ಲಿ ಮೂಲಭೂತವಾದ ಮಹಾವಾಕ್ಯಗಳು ಅಂತ ಹೇಳ್ತಾರೆ ಇವನ್ನ. ಅನಂತರದವ್ರು ಏನು ಮಾಡಿದ್ರು, ಇದನ್ನು ಕೈ ಬಿಟ್ಟರು, ಅಥವಾ ಅದು ನಮಗೆ ಅನುಕೂಲವಾಗಿಲ್ಲ ಅನ್ನೋದಕ್ಕೆ ಅರ್ಥ ಅಲ್ಲ ಅಂತ ಹೇಳಿದ್ರು, ಅಥವಾ ಬೇರೆ ಅರ್ಥ ಹಚ್ಚಿದ್ರು. ಇದನ್ನು ಮತ್ತೆ ಮುಂದೆ ನಾವು ನೋಡಬೇಕಾದ ವಿಷಯ. ವಾಸ್ತವಿಕವಾಗಿ ಇದನ್ನು ಕಾಂಟೆಕ್ಸ್ಟ್ನಲ್ಲಿ ನೋಡೋಣ. ಅಲ್ಲಿ ಸ ಆತ್ಮ ತದ ಆತ್ಮಾನಮೇವ ಅವೇತ್ ಅಹಂ ಬ್ರಹ್ಮಾಸ್ಮಿ ಅಂತ ಇದು ಬೃಹದಾರಣ್ಯಕದಲ್ಲಿ ಬಂದಂಥ ಮಾತು. ಏನು ಅಂದರೆ, ಭಗವಂತ ತನ್ನನ್ನೇ ತಾನು ತಿಳ್ಕೊಂಡಂತ ಏನು ಅಂತ, ಅಹಂ ಬ್ರಹ್ಮಾಸ್ಮಿ ಅಂತ. ಇಲ್ಲಿ ನಾನು ತಿಳ್ಕೊಂಡಿದ್ದೆ ಕಾರಣ ಅಹಂ ಬ್ರಹ್ಮಾಸ್ಮಿ ತದ ಆತ್ಮಾನಮೇವ ಅವೇತ್, ಯಾವುದು ಜಗತ್ತಿನ ಮೂಲ ಕಾರಣವಾದ ಬ್ರಹ್ಮತತ್ವ ಇತ್ತೋ ಅದು ತನ್ನನ್ನು ನಾನು ಬ್ರಹ್ಮನಾಗಿದ್ದೇನೆ ಅಂತ ತಿಳಿಯಿತು ಅಂತ. ಉಳಿದವರು ಈ ಕಾಂಟೆಕ್ಸ್ನಲ್ಲಿ ನೀವು ಬ್ರಹ್ಮ ಅಂತ ತಿಳ್ಕೊಳ್ಬೇಕು ತಿಳಿವಲ್ಲ ಅಂದ್ರು ಅನಂತರದವರು. ಇನ್ನು ಬೇರೆ ಬೇರೆ ಮುಖಗಳಿದೆ. ಅನಂತರ ಇನ್ನೊಂದು ವಿಷಯ ಅಂದರೆ, ರಾಮಾನುಜರು ಶರೀರಿ ಭಾವ ಅಂತ ಒಂದು ಹೊಸ ಸಂಗತಿಯನ್ನು ಇನ್ವೆಂಟ್ ಮಾಡಿದರು. ಇನ್ವೆಂಟ್ ಅಲ್ಲ ಇರೋದೆ. ಈಗ ನಾನು
ನಾನು 75 kg ಇದ್ದೇನೆ ಅಂತೇಳಿ, ನಾನು ಅಂದರೆ ಆತ್ಮ ಅಲ್ಲೋ, ಆತ್ಮ 75 kg ಉಂಟ, ಹುಚ್ಚ ಅಲ್ವ ಇದು. ನಾನು ಟಾನಿಕ್ ತಗೊಂಡ ಮೇಲೆ 75 kg ಆದೆ, ಟಾನಿಕ್ ತಗೊಂಡು 75 kg ಆದ ದೇಹ ನಾನಲ್ಲ. ಆದರೆ ನಾನು 75 kg, ನಾನು ಕಪ್ಪಿದ್ದೇನೆ, ನಾನು ಬೆಳೆಯಿದ್ದೇನೆ, ನಾನು 5.5 ಅಡಿ ಅಷ್ಟೇ, ಇದೆಲ್ಲ ಯಾವುದದು? ನಾನು ಅಂದರೆ ಶರೀರ. ಅದು ಶರೀರ ಅಲ್ಲಲ್ಲ, ನಾನು ಅಂದರೆ ಆತ್ಮ ಅಲ್ವಾ? ಇದು ತಪ್ಪಾಗಲಿಲ್ವ? ಹಾಗೆ ಲೋಕದಲ್ಲಿ ಯಾವಾಗಲೂ ಶರೀರವನ್ನೇ ಶರೀರ ಅಂತ ಹೇಳಿಕೊಂಡು ಹೇಳೋದು ಎಲ್ಲ ಭಾಷೆಯಲ್ಲೂ ರೂಢಿ ಇದೆ. ಇದು ಲೋಕದ ವ್ಯವಹಾರ. ನಾನು ಅಂತಂದ್ರೆ ನಿಜವಾಗಿ ಶರೀರ ಅಲ್ಲ, ಶರೀರದೊಳಗೆ ಇರುವ ನಾನು. ಆದರೆ ವ್ಯವಹಾರ ಮಾಡುವಾಗ ಶರೀರವೇ ನಾನು. ನಾನು 6 ಅಡಿ ಎತ್ತರ ಇದ್ದೇನೆ, ನಾನು ಕಪ್ಪಿದ್ದೇನೆ, ಯಾವುದು ಆತ್ಮ 6 ಅಡಿ ಎತ್ತರ ಇಲ್ಲ. ಆತ್ಮ ಕಪ್ಪು ಇಲ್ಲ, ಬಿಳಿ ಇಲ್ಲ. ಆತ್ಮ 75 kg ಭಾರಿ ಎಂಬುದು ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲ ಯಾವುದು ಶರೀರೀಯ ಧರ್ಮವೋ, ಆತ್ಮದ ಧರ್ಮವೋ ಅದನ್ನು ಶರೀರದಲ್ಲಿ ಹೇಳ್ತೇವೆ. ಇದು ಲೋಕದ ರೂಢಿ. ಹಾಗಾಗಿ ಏನಾಯಿತು ಅಂದರೆ, ಈಗ ಈ ಇಡೀ ಜಗತ್ತು ಭಗವಂತನ ಯಸ್ಯ ಪೃಥಿವೀ ಶರೀರಂ ಯಂ ಪೃಥಿವೀನ ವೇದ ಯಃ ಪೃಥಿವ್ಯಾ ಅಂತರೋ ಯಮೇತಿ ಏಷತೆ ಆತ್ಮಾಂತರ್ಯಾಮಿ ಅಂತಃ. ಎಲ್ಲದರ ಒಳಗೂ ಇರುವವನು ಅಂತರ್ಯಾಮಿಯಾಗಿ ಭಗವಂತ ಅಂತ ಇದು ಬೃಹದಾರಣ್ಯಕ ಉಪನಿಷತ್ನಲ್ಲೇ ಹೇಳಿದ್ದು. ಹಾಗಾಗಿ ಎಲ್ಲದರ ಒಳಗೂ ಅವನು ಇರುವುದಾದರೆ ಎಲ್ಲವೂ ಅವನು ಶರೀರ ಆಯಿತಲ್ಲ. ಹಾಗಾಗಿ ಈ ಶರೀರವನ್ನೇ ನಾನು ಅಂತ ಹೇಳಿದ ಹಾಗೆ ಇಡೀ ವಿಶ್ವವನ್ನೇ ಭಗವಂತ ಅಂತ ಹೇಳಿ. ಅರ್ಥಾತ್ ಸರ್ವಂ ಖಂಡಿತಂ ಬ್ರಹ್ಮ ಅಂದರೆ ಇದೆಲ್ಲವೂ ಭಗವಂತ ಅಂದರೆ ಎಲ್ಲವೂ ಭಗವಂತನ ಶರೀರ ಅಂತ ಅರ್ಥ. ಅವರು ಲೋಕದ ಪ್ರಯೋಜನ ರೂಢಿ ಹೇಗೆ ನಮ್ಮ ಭಾಷೆಯನ್ನು ನಾವು ಯಾವಾಗಲೂ ಶರೀರವನ್ನೇ ಆತ್ಮ ಅಂತ ಹೇಳಿಕೊಂಡು ಎಲ್ಲರೂ ವ್ಯವಹಾರ ಮಾಡ್ತಾರೆ. ಯಾರು ಆತ್ಮವನ್ನು ಪ್ರತ್ಯೇಕವಾಗಿ ವ್ಯವಹಾರ ಮಾಡುವುದಿಲ್ಲ. ಇದಕ್ಕೆ ಶರೀರಿ ಭಾವ ಅಥವಾ ಶೇಷಿ ಭಾವ ಅನ್ನುವಂಥ ಹೆಸರನ್ನು ಕೊಟ್ಟು ಆ ಒಂದು ಹೊಸ ಚಿಂತನೆಗೆ ಅವಕಾಶ ಮಾಡಿಕೊಟ್ಟು ಅನಂತರ ರಾಮಾನುಜಾಚಾರ್ಯ. ಆದ್ದರಿಂದ ಏನಾಯಿತು, ಎಲ್ಲವೂ ಭಗವಂತನ ಶರೀರ. ಎಲ್ಲವೂ ಅಂದರೆ ಬರೇ ಚೇತನ ಅಲ್ಲ, ಜಡ ಕೂಡ ಭಗವಂತನ ಶರೀರ. ಇಡೀ ಬ್ರಹ್ಮಾಂಡವೇ. ಅಷ್ಟೇ ಅಲ್ಲ, ಅವರೊಂದು ಹೊಸ ಅರ್ಚಾವತಾರ ಅಂತ ಒಂದು ಸೃಷ್ಟಿ ಮಾಡಿದರು. ಏನು ಅಂದರೆ, ಪೂಜೆ ಮಾಡ್ತೇವಲ್ಲ ನಾವು, ಪೂಜೆ ಮಾಡುವಾಗ ಒಂದು ಪ್ರತಿಮೆ ಇಟ್ಟಿರ್ತೇವೆ. ಆ ಪ್ರತಿಮೆಯ ಒಳಗೆ ಭಗವಂತ ಇದ್ದಾನೆ, ಅದು ಭಗವಂತನ ಶರೀರ ಆಯ್ತಲ್ಲ. ಅದರಿಂದ ಪ್ರತಿಮೆ ಅನ್ನುವುದು ಭಗವಂತನ ಒಂದು ಅವತಾರ ಅಂತ ಹೇಳಿ. ಹಾಗಾಗಿ ಎಲ್ಲವೂ ಭಗವಂತನ ಅವತಾರಗಳು. ನಾವು ಪೂಜೆ ಮಾಡೋದು ಭಗವಂತನ ಅವತಾರ. ಪ್ರತಿಮೆಯು ಭಗವಂತನ ಒಂದು ಅವತಾರ. ಪ್ರತಿಮೆಯ ರೂಪದಲ್ಲಿ, ಪ್ರತಿಮೆಯ ಶರೀರದವರೆಗೆ ಭಗವಂತ ಕೂತ. ಅದು ಪ್ರತಿಮೆಯನ್ನು ಅವತಾರ ಅಂತ, ಅರ್ಚಾವತಾರ ಅನ್ನೋ ಒಂದು ಹೊಸ ಕಾನ್ಸೆಪ್ಟ್ ಅನ್ನ ಅವರು ಪ್ರಾರಂಭ ಮಾಡಿದ್ರು. ಹಾಗಾಗಿ ಯಾವುದು ಪ್ರಪಂಚದಲ್ಲಿ ನಾವು ಧರ್ಮವನ್ನು ಹೇಳ್ತೇವೋ ಅದನ್ನು ಭಗವಂತ ಅಂತ ಹೇಳಿದ ಅರ್ಥ ಅದರ ಒಳಗೆ ಭಗವಂತ ಇದ್ದಾನೆ. ಇದು ಅನಂತರ ಬೆಳೆದು ಬಂದಂತಹ ಒಂದು ವಿಚಾರಧಾರೆ, ಶರೀರಿ ಭಾವದ ಕಾನ್ಸೆಪ್ಟ್. ಅದರಿಂದ ತತ್ವಸಿದ್ರು ಅಷ್ಟೇ ಅಂದ್ರು, ಅದು ನೀನೇ ಆಗಿದ್ದರೆ ಏನು, ನೀನು ಅದರ ಶರೀರವಾಗಿದ್ದಿ ಅಂತ ಅರ್ಥ, ಅದರ ಅಂತರ್ಯಾವೇ ಅದು ಆಗಿದೆ ಅಂತ ಅರ್ಥ. ಹೀಗೆ ಎಲ್ಲ ಕಡೆ ಅರ್ಥ ಮಾಡಲಿಕ್ಕೆ ಬರುತ್ತೆ. ಅದರಿಂದ ನಾವು ಯಾವ ಮಂತ್ರದಲ್ಲೂ ಅಭೇದವನ್ನು ಕಾಣಬೇಕಾಗಿಲ್ಲ ಅನ್ನೋ ಒಂದು ವಾದವನ್ನ ರಾಮಾನುಜರು ಮುಂದೆ ಮಾಡಿದರು. ಅದರ ಮೇಲೆ ಅವರು ಅದಕ್ಕೊಂದು ಕಾರಣ ಇದೆ. ಈಗ ಯಾವುದೇ ಒಂದು ಯೋಚನೆ ಬಂತು, ಇಡೀ ವೈದಿಕ ವಾಂಗ್ಮಯವನ್ನ 4 ವಾಕ್ಯಕ್ಕೆ ಅನುಕೂಲವಾಗಿ ಚೇಂಜ್ ಮಾಡಬೇಕು ಅಥವಾ 4 ವಾಕ್ಯವನ್ನು ಇಡೀ ವೈದಿಕ ವಾಂಗ್ಮಯಕ್ಕೆ ಸರಿಯಾಗಿ ಅಂತ ಬದಲಿಸಬೇಕಾ? ಸಾವಿರಾರು ವಾಕ್ಯಗಳಿವೆ, ಅದನ್ನು ಈ 4 ವಾಕ್ಯಕ್ಕೆ ಅನುಗುಣವಾಗಿ ಯಾಕೆ ಬದಲಿಸಬೇಕು? ಮತ್ತೆ ಆ ಸಾವಿರಾರು ವಾಕ್ಯಗಳಂತೆ ಈ 4 ವಾಕ್ಯವನ್ನು ಬದಲಿಸೋಣ. ಅವಾಗ ವಿರೋಧ ಪರಿಹಾರ ಆಯ್ತಲ್ಲ. ಯಾವಾಗಲೂ ಬಹುವಾಕ್ಯ ಅಂತ ಮೆಜಾರಿಟಿ ಎಲ್ಲ ವಾಕ್ಯಗಳು ಜಗತ್ತಿನಲ್ಲಿ ವೇದದಲ್ಲಿ ನೀವು ತಗೊಂಡ್ರೆ ವೇದಾಗಲಿ ವೇದಾಂಗ ಬ್ರಹ್ಮಸೂತ್ರದಲ್ಲಿ ಅದು ಭೇದ ವ್ಯಪದೇಶಾಚ ಅನ್ಯಃ ಭೇದ ವ್ಯಪದೇಶಾಚ ಪದ ಉಪದೇಶಾತ್ ಅಂದರೆ ಭೇದವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಸೂತ್ರಗಳು 5-6 ಇದೆ ಕನಿಷ್ಠ. ಅದೆಲ್ಲವೂ ವ್ಯಾವಹಾರಿಕ ಭೇದ ಅಂತ ರಿಜೆಕ್ಟ್ ಮಾಡೋದಕ್ಕಿಂತ ಅದಕ್ಕೆ ಅನುಗುಣ ಹಾಗೆ ವೇದ ತಗೊಂಡ್ರೆ ದ್ವಾಸು ವರ್ಣ ಸೈಜ ಸಖಾಜ ಸಮಾನಂ ವೃಕ್ಷಂ ಪರಿಶಸ್ವಜಾತೆ ಅಯೋರನ್ಯ ಪೀಪರಂ ಸ್ವಾದ್ವತ್ಯನಸ್ತನ್ಯೋ ಅಧಿಜಾನಶೀತಿ ಅಂತ 2 ಹಕ್ಕಿಗಳಿವೆ. ಒಂದು ಹಕ್ಕಿ ತಿಂದು ಹಸಿವು ಆಗಿ ಮತ್ತು ತಿಂದು ಸಾಯ್ತಾ ಇದೆ, ಮತ್ತೊಂದು ತಿನ್ನದೆ ಖುಷಿಯಾಗಿ ಕೂತಿದೆ ಅಂತ. ಒಂದೇ ಮರದಲ್ಲಿ 2 ಹಕ್ಕಿಗಳಿವೆ ಅಂತ. ಒಂದು ಮರ ಅಂದ್ರೆ ಸಂಸಾರ ಶರೀರ, ಆ ಶರೀರದಲ್ಲಿ 2 ಹಕ್ಕಿಗಳಿವೆ. ಒಂದು ತಿಂತಾ ಇದೆ ಅಂದ್ರೆ ಜೀವ, ತಿಂದು ಮತ್ತು ಹಸಿವಾಗಿ ಸಾಯ್ತಾ ಇದೆ. ತಿಂದು ಸಾಯುವುದು ಒಂದು, ತಿನ್ನದೇ ಸಾಯದೆ ಇರುವಂತ ಹಕ್ಕಿ ಅಂದ್ರೆ ಇದು ಜೀವೇಶ್ವರರು ಅಂತ. ಹೀಗೆ ಬೇಕಾಗಿ ಭಿನ್ನೋ ಚಿಂತ್ಯ ಪರಮೋ ಜೀವ ಸಂಘಾತ್ ಅನ್ಯ ಈಶನ್ ಮತ್ತೆ ಮಹಿಮಾನು ಇದು ತುಂಬಾ 100 ಮಂತ್ರಗಳಲ್ಲಿ ಭೇದವನ್ನು ಹೇಳುವಂತಹವಿದೆ. ಆ ಎಲ್ಲ ಮಂತ್ರಗಳನ್ನು ಈ ಒಂದು ಮಂತ್ರಕ್ಕೋಸ್ಕರ ಬದಲಿಸಬೇಕು, ಆ ಎಲ್ಲ ಮಂತ್ರಗಳಿಗೋಸ್ಕರ ಈ ಒಂದು ಇದು ಅನಂತರದವರಿಗೆ ಬಂದ ಚಿಂತನೆ. ಹಾಗಾಗಿ
ಶಂಕರನ ಅನಂತರ ಮೊದಲು ಬಂದವರು ಭಾಸ್ಕರಾಚಾರ್ಯ, ಅನಂತರ ಬಂದವರು ರಾಮಾನುಜಾಚಾರ್ಯ, ಅನಂತರ ಬಂದವರು ಮಧ್ವಾಚಾರ್ಯ, ಅನಂತರ ಬಂದವರು ವಲ್ಲಭಾಚಾರ್ಯ. ಮುಖ್ಯವಾಗಿ ಆ ವೇದಾಂತದ ಚಿಂತನೆ ಭಾಷ್ಯಕಾರರಾಗಿ ಬಂದವರು ಇವರು 4 ಜನ. ಆದರೆ ಅವರಲ್ಲಿ ಪ್ರಸಿದ್ಧಿ ಬಂದದ್ದು ರಾಮಾನುಜರು ಮತ್ತು ಮಧ್ವರು. ಅದೇ ಭಾಸ್ಕರಾಚಾರ್ಯರು ಅವರಿಗಿಂತ ಮೊದಲು ಭಾಷ್ಯ ಬಂದವರು. ಅನಂತರ ಮಧ್ವಾಚಾರ್ಯ, ಅನಂತರ ವಲ್ಲಭಾಚಾರ್ಯ 14ನೇ ಶತಮಾನದಲ್ಲಿ ಅವರು ಆಂಧ್ರದವರು. ಇವರೆಲ್ಲರೂ ಕೂಡ ಅನಂತರ ಬಂದ ಎಲ್ಲ ಭಾಷ್ಯಕಾರರು ಕೂಡ ಯಾರೂ ಕೂಡ ಶಂಕರರ ಸಿದ್ಧಾಂತವನ್ನು ನಾವು ಒಪ್ಪುವುದಿಲ್ಲ. ಭಾಸ್ಕರಾಚಾರ್ಯರು ಭಾಷ್ಯ ಬರೆದಿದ್ದೇ ಇವರು ಹೇಳ್ತಾರೆ, ಶಂಕರರು ವೇದವನ್ನು ಹೇಳಿಬಿಟ್ರು, ಅದು ವೇದದಲ್ಲಿ ಎಲ್ಲೂ ಹೇಳೋಲ್ಲ, ಅದಕ್ಕೋಸ್ಕರ ನಾನು ಬೇರೆ ಭಾಷ್ಯ ಬರೆದಿದ್ದೇನೆ. ರಾಮಾನುಜಾಚಾರ್ಯರು ಇನ್ನೂ ಉಗ್ರತೆ ಹೋದರು. ರಾಮಾನುಜಾಚಾರ್ಯ ಹೇಳ್ತಾರೆ, ಅಲ್ಲಪ್ಪ ನೀವೇನು ಹೇಳ್ತೀರಿ, ಪ್ರಪಂಚ ಸುಳ್ಳು, ಭಗವಂತ ಒಬ್ಬನೇ ಸತ್ಯ, ಇದು ಸಾಕ್ಷಾತ್ಕಾರ ಆದಾಗ ಯಾವುದೂ ಇರುವುದಿಲ್ಲ. ಅಲ್ಲಪ್ಪ ಶಂಕರರಿಗಾಗಲಿ ಸಾಕ್ಷಾತ್ಕಾರ ಆಗಿದ್ದೀವೇ ಇಲ್ವೋ? ಸಾಕ್ಷಾತ್ಕಾರ ಆಗಿದ್ದರೆ ಅವ್ರು ಯಾರಿಗೆ ಪಾಠ ಹೇಳಿ, ಯಾರಿಗೆ ಪ್ರವಚನ ಮಾಡೋದು, ಯಾರಿಗೆ ಅಂತ ಬರೆಯೋದು? ಇಲ್ಲೇ ಇಲ್ಲ ಅಲ್ಲಿ 2 ವರ್ಷ. ಸಾಕ್ಷಾತ್ಕಾರ ಆಗಿಲ್ಲ ಅಂದ್ರೆ ಹೇಗೆ ನಂಬುದು ಅವರು ಮಾತಾಡ್ತಾರೆ? ಇದು ರಾಮಾನುಜಾಚಾರ್ಯರು ಗೀತಾ ಭಾಷೆಯಲ್ಲಿ ಹಾಕಿದ ಪ್ರಶ್ನೆ. ಹೇಗೆ ಥಾಟ್ಸ್ ಬೆಳೆದಿದೆ ಅನ್ನೋದನ್ನು ನಾನು ನಿಮಗೆ ರಾಮಾನುಜರು ಅವರಿಗೆ ಸಾಕ್ಷಾತ್ಕಾರ ಆಗಿಲ್ಲ ಅಂತಂದ್ರೆ ಅವ್ರು ಹೇಳಿದ್ರೆ ನಮಗೆ ಹೇಗೆ? ನಾನು ಅವರಿಗೆ ಸಾಕ್ಷಾತ್ಕಾರ ಆದ್ಮೇಲೆ ನಾನು ಹೇಳಿದ್ದು ತಪ್ಪು ಅವರೇ ಸ್ಟೇಟ್ಮೆಂಟ್ ಕೊಟ್ಟರೆ. ಸಾಕ್ಷಾತ್ಕಾರ ಆಗಿದ್ರೆ ಅವ್ರಿಗೆ ಎರಡನೇ ವಸ್ತು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಶಾಸ್ತ್ರ ಪ್ರವಚನ ಮಾಡೋದು ಯಾರಿಗೆ? ಇನ್ನೊಂದು ಏನಂದ್ರೆ ಅದ್ವೈತದಲ್ಲಿ ಮೂಲಭೂತವಾಗಿರೋದು ಏಕಜೀವವಾದ, ಅದಿಯೂ ಇಲ್ಲ. ಅದ್ವೈತದಲ್ಲಿ ಮೊದಲಿದ್ದು ಒಂದೇ ಜೀವ ಇರುವುದು, ಜೀವಗಳು ತುಂಬಾ ಇಲ್ಲ, ಒಂದೇ ಜೀವ. ಈ ಉದಾಹರಣೆಗೆ ಏಕಜೀವವಾದದಲ್ಲಿ ಏನು ಗೊತ್ತಾ, ನಾನು ಒಂದು ಜೀವ ಅಂತ ಇಟ್ಟುಕೊಳ್ಳಿ, ನೀವು ಇಷ್ಟು ಜನರು ನನ್ನ ಕನಸಲ್ಲಿ ಕಾಣತಕ್ಕಂಥ ವಸ್ತುಗಳು, ಜೀವವೇ ಇಲ್ಲ. ಏಕಜೀವವಾದದಲ್ಲಿ ಒಬ್ಬನೇ ಒಬ್ಬ ಜೀವ, ಉಳಿದ ಯಾರೂ ಜೀವಗಳಲ್ಲ. ಅದು ಕನಸಲ್ಲಿ ಕಾಣತಕ್ಕಂಥ ಮಿಥ್ಯಾಭೂತ ವಸ್ತು. ಆ ಒಬ್ಬ ಜೀವ ಬ್ರಹ್ಮ ಅಂತ ತಿಳ್ಕೊಂಡ ಮುಕ್ತಿ ಹೋಗ್ತಾನೆ, ಉಳಿದವರೆಲ್ಲ ಕನಸಿನಲ್ಲಿ ಮಾಯ ಆಗ್ತಾರೆ. ಎಲ್ಲ ಜೀವರು ಬ್ರಹ್ಮ ಸ್ವರೂಪ. ಇದು ಮೊದಲು ಇದ್ದಂತಹ ಏಕಜೀವವಾದ ಅಂತ. ಆದರೆ ಅದನ್ನು ಅನಂತರ ಕೈ ಬಿಟ್ಟರೆ, ಯಾಕಂದ್ರೆ ಇದು ಏನು ಮಾಡಿದ್ರು ಕೂರಿಸಿ ಬರೋಲ್ಲ. ಯಾಕೆಂದ್ರೆ ಆ ಒಬ್ಬ ಜೀವ ಯಾರು ಅಂತ ನಾನು ತಿಳ್ಕೊಂಡಿರೋದು, ನೀವು ಅಂತ ನೀವು ತಿಳ್ಕೊಂಡಿರೋದು. ಪ್ರತಿಯೊಬ್ಬರು ನನ್ನ ಕನಸಲ್ಲಿ ಇದೆಲ್ಲ ಕಾಣ್ತಾ ಇದೆ ಅಂತ. ಹಾಗಾದ್ರೆ ಕನಸು ಕಾಣುವವನು ಯಾರೋ, ಕನಸಲ್ಲಿ ಕಂಡಂತಹ ಮಿಥ್ಯಾ ಜೀವರು ಯಾರೋ ಅನ್ನೋ ತೀರ್ಮಾನ ಆಗಿದೆ ಅವರು ಮಾಡಲಿಕ್ಕೆ ಬರೋಲ್ಲ. ಒಂದು ವೇಳೆ ನೋಡಿ ಅವಸ್ಥೆ, ಈ ಏಕಜೀವ ಶಿಷ್ಯ ಆಗಿದ್ದರೆ ಗುರುವಿಗೆ ಮೋಕ್ಷ ಇಲ್ಲ. ಅವನ ಕನಸನ್ನು ಕಂಡಂತಹ ಪ್ರಾಣಿ. ಗುರು ಆಗಿದ್ದರೆ ಶಿಷ್ಯ ವೇದಾಂತ ಓದಿ ಉಪಯೋಗ ಇಲ್ಲ ಅವನ ಕನಸು. ಹಾಗಾಗಿ ಏಕಜೀವವಾದವನ್ನು ಒಪ್ಪಿಬಿಟ್ರೆ ಇಡೀ ವೇದಾಂತ ಹೊರಟು ಹೋಗುತ್ತೆ. ಅದು ಯಾವ ರೀತಿಯಲ್ಲೂ ಕೂಡಿಸಿ ಬರೋದಿಲ್ಲ ಅಂತ ಅನಂತರದ ಅದ್ವೈತ ಪರಂಪರೆಯವರು ಬಹುಜೀವವಾದವನ್ನು ಒಪ್ಪಿದ್ರು, ಏಕಜೀವವಾದ ಇಲ್ಲ, ಅದು ತಪ್ಪು. ಬಹುಜೀವವಾದ ಎಲ್ಲ ಜೀವರು ಕೂಡ ಆತ್ಮಾಂಶಗಳು. ಅದು ಈಗ ಬೆಳಕಿರ್ತಕ್ಕಂಥ ಮಾತು. ಏಕಜೀವವಾದ ಯಾವಾಗ ಶುರುವಾಯಿತೋ ಯಾವಾಗ ನಿಂತು ಹೋಯ್ತೋ ಗೊತ್ತಿಲ್ಲ, ಅದು ಬೆಳಕಿಗೆ ಬರಲಿಲ್ಲ. ಅದನ್ನು ಯಾರೂ ಒಪ್ಪಲಿಲ್ಲ, ಬಿದ್ದು ಹೋಯ್ತದೆ. ಆದರೆ ಪ್ರಾರಂಭದಲ್ಲಿ ಅದ್ವೈತ ಇದ್ದದ್ದು ಏಕಜೀವವಾದ. ಆ ಏಕಜೀವವಾದ ಅಂದರೆ ಟೆಕ್ಸ್ಟ್ ಬುಕ್ಗಳಲ್ಲಿ ಮಾತ್ರ ಇದೆ, ಆಚರಣೆಯಲ್ಲಿ ಇಲ್ಲ. ಯಾರೂ ಕೂಡ ಏಕಜೀವವಾದಿಗಳು ಇಲ್ಲ ಇದೆ. ಅದರ ನಂತರ ಅದನ್ನು ಬಹಳ ಮಂದಿ ಇದೆ, 4 ಜನ ಏನೋ ಅದನ್ನು ವಿರೋಧ ಮಾಡಿದರು. ಅನಂತರ ಬಹುಜೀವವಾದ ಬಂತು. ಬಹುಜೀವ ಬಂದಾಗ ಆಮೇಲೆ ಇದು ರಾಮಾನುಜರು ಇಂಥ ಆಕ್ಷೇಪಗಳನ್ನು ಮುಂದಿಟ್ಟರು. ಹೇಗೆ ಕೂಡಿಸುವುದು ಅನ್ನುವಂಥ ಜಿಜ್ಞಾಸೆ ಬಂತು. ರಾಮಾನುಜರು ಒಂದು ರೀತಿಯಿಂದ ಕೂಡಿಸಿದರು. ಆದರೆ ಇನ್ನೊಂದು ವಿಷಯ ಯೋಚನೆ ಮಾಡಬೇಕು. ಏನು ಅಂದರೆ, ನಾವು ವೇದಗಳಿಗೆ ಅರ್ಥ ಮಾಡುವಾಗ ಒಂದು ಸಣ್ಣ ತಪ್ಪ ಅರ್ಥ ಇದೆ ಅಂತ ಕಾಣುತ್ತೆ. ಎಲ್ಲರೂ ವೇದಗಳಿಗೆ ಅರ್ಥ ಮಾಡತಕ್ಕಂಥ ಮಂದಿ ಅದು ಆ ಮತದವರು ಈ ಮತದವರು ಅಂತಲ್ಲ. ಯಾಕೆಂದರೆ ವೇದಗಳಿಗೆ ಹೇಗೆ ಅರ್ಥ ಮಾಡಬೇಕು ಒಂದು ಗೈಡ್ಲೈನ್ ಇತ್ತು ಹಿಂದೆ. ಅಕ್ಷರ ಸಾಮ್ಯಾತ್ ನಿರ್ಬ್ರೂಯಾತ್ ನಚೈವ ನ ನಿರ್ಬ್ರೂಯಾತ್. ಅಂದರೆ ನಾವು ಇವತ್ತು ಸಂಸ್ಕೃತ ಶಬ್ದಗಳಿಗೆ ಅರ್ಥ ಮಾಡೋದು ಹೇಗೆ, ಲೆಕ್ಸಿಕಲ್ ಮೀನಿಂಗು. ಡಿಕ್ಷನರಿ ಏನು ಅರ್ಥ ಹೇಳಿದೆ ಅದು ಅರ್ಥ. ಆದರೆ ವೇದಗಳಿಗೆ ಡಿಕ್ಷನರಿ ನೋಡಿ ಅರ್ಥ ಮಾಡಬೇಡಿ ಅಂತ ಹೇಳಿದರು ಹಿಂದಿನವರು. ನಮಗೆ ಈಗ ಸಿಕ್ಕತಕ್ಕಂಥ ವೇದದ ಅಂತಹ ಒಂದು ಚಿಂತನೆ ಮೊಟ್ಟ ಮೊದಲು ಅದಕ್ಕಿಂತ ಪ್ರಾಚೀನ ಸಿಗ್ತಾ ಇಲ್ಲ. ಯಾಸ್ಕ ಅನ್ನೋನು ವೇದಗಳಿಗೆ, ವೇದ ಮಂತ್ರಗಳಿಗೆ ನಿರ್ವಚನ ಬರೋಣ. ಅವನು ಗ್ರಂಥವೇ ನಿರುಕ್ತ ಗ್ರಂಥ ಅಂತ, ಎಟಿಮಾಲಜಿ. ಅವನು ಏನು ಹೇಳಿದ, ಅಕ್ಷರ ಸಾಮ್ಯಾತ್ ನಿರ್ಬ್ರೂಯ. ಯಾವ ವೇದ ಶಬ್ದಗಳಿಗೂ ನೀವು ಬಳಸುವಂತಹ ರೂಢಿಯ ಅರ್ಥವನ್ನು ಮಾಡಬೇಡಿ. ಮತ್ತೆ ಅದರ ಶಬ್ದದ ಅಕ್ಷರದ ಮೇಲೆ ಅದು ಏನೋ ಒಂದು ನಿರ್ವಚನವನ್ನು ಹೇಳುತ್ತೆ. ಅಂದರೆ
ವೇದ ಕಾಲದಲ್ಲಿ ಎವ್ರಿ ವರ್ಡ್ ಇನ್ ಸ್ಯಾನ್ಸ್ಕ್ರಿಟ್ ವಾಸ್ ಎಟಿಮಲಾಜಿಕಲ್. ರೂಢವಾದ ಅರ್ಥ ಅಂತ ಇಲ್ಲ, ಅದಕ್ಕೆ ನಿರ್ವಚನದಿಂದಲೇ ಅರ್ಥ ಹೇಳಬೇಕು. ಇದನ್ನು ಅನಂತರ ವೇದಕ್ಕೆ ವ್ಯಾಖ್ಯಾನ ಮಾಡುವುದು ಎಲ್ಲರೂ ಮರೆತು ಬಿಟ್ಟ ಹಾಗೆ ಕಾಣುತ್ತೆ. ಪ್ರತಿಯೊಂದಕ್ಕೂ ನಿರ್ವಚನ ಮಾಡಬೇಕು. ಈಗ ನೋಡಿ ತಮಾಷೆ ಏನಂದ್ರೆ, ಅಹಂ ಅಂತಿದೆ ಶಬ್ದ. ಅಹಂ ಅಂದರೆ ನಾನು ಅಂತ ಅರ್ಥ, ಇದು ಲೆಕ್ಸಿಕಲ್ ಮೀನಿಂಗು. ನಿಜವಾಗಿ ಏನು ಅದು ಎಟಿಮಾಲಜಿ ನೋಡಬೇಕು. ಅಹಂ ಅಂದರೆ ಹಂ ಅಂದರೆ ಹಾನ ಬಿಡುವುದು, ಅಹಂ ಅಂದರೆ ಬಿಡಲಿಕ್ಕಾಗದ್ದು ಅಂತ. ಯಾವುದನ್ನು ನಾನು ಬಿಡ್ಲಿಕ್ಕಾಗುವುದಿಲ್ಲೋ ಅದು ಅಹಂ. ನಾನು ನನ್ನನ್ನು ಬಿಡ್ಲಿಕ್ಕಾಗತ್ತಾ? ಆಗೋಲ್ಲ. ಅದನ್ನು ನಾನು ನನಗೆ ಅಹಂ. ಅದು ನಿಮ್ಮನ್ನು ನಾನು ಬಿಟ್ಟು ಹೋಗೋದು, ಅದು ನೀವು ನನಗೆ ಅಹಂ ಅಲ್ಲ. ಅಹಂ ಅನ್ನೋ ಶಬ್ದದ ಮೂಲಭೂತವಾದ ಅರ್ಥ ಯಾವುದನ್ನ ಬಿಡಲಿಕ್ಕೆ ಆಗುವುದಿಲ್ಲವೋ ಅದು ಅಂತ. ಇದು ಎಟಿಮಲಾಜಿಕಲ್ ಮೀನಿಂಗ್. ನಾನು ಅನ್ನೋದು ಲೆಕ್ಸಿಕಲ್ ಮೀನಿಂಗ್. ಅದನ್ನು ವೇದದಲ್ಲಿ ಎಟಿಮಲಾಜಿಕಲ್ ಮೀನಿಂಗ್ ಅನ್ನು ತಗೋವಂದ್ರೆ ಹಿಂದಿನವ್ರು ಹೇಳಿದ್ರು, ಲೆಕ್ಸಿಕಲ್ ಮೀನಿಂಗ್ ಮಾಡಬೇಡ ಅಂತ. ಅದು ಈ ಚಿಂತನೆ ಒಂದು ಹೊಸ ಚಾಲನೆಗೆ ಕಾರಣ ಮಾಡಿತು. ಹಾಗಾದರೆ ಅಹಂ ಅಂತಂದ್ರೆ ಏನು ಗೊತ್ತುಂಟ? ಬಿಡಲಿಕ್ಕಾಗದ ವಸ್ತು. ಯಾವುದದು? ಬ್ರಹ್ಮ. ಎಲ್ಲವನ್ನು ಬಿಡಬಹುದು, ದೇವರನ್ನು ಬಿಡ್ಲಿಕ್ಕಾಗತ್ತಾ? ಅದರಿಂದ ಬ್ರಹ್ಮ ಅಹಂ ಅಂದರೆ ಬ್ರಹ್ಮನನ್ನು ಬಿಟ್ಟು ಯಾರೂ ಇರುವುದು ಸಾಧ್ಯ ಇಲ್ಲ. ನತದಸ್ತಿ ದಿನ ಯಚ್ಚಾರ್ ಮಯಾ ಭೂತಂ ಚರಾ, ನನ್ನನ್ನು ಬಿಟ್ಟು ಜಗತ್ತಿನಲ್ಲಿ ಯಾವ ವಸ್ತು ಬದುಕೋದು ಸಾಧ್ಯ ಇಲ್ಲ ಅಂತ. ಅಂದರೆ ಎಲ್ಲವೂ ಬ್ರಹ್ಮತತ್ವದ ಅಧೀನವಾಗಿದೆ ಅನ್ನೋ ಅರ್ಥವಂತೂ ಎಟಿಮಾಲಜಿ ಮಾಡಿದಾಗ. ಇದು ಎಟಿಮಲಾಜಿಕಲ್ ಮೀನಿಂಗ್. ಅದ್ರ ತಮಾಷೆ ನೋಡಿ, ಇದಕ್ಕೆ ಸಂವಾದಿಯಾಗಿ ನಾವು ಹಿಂದಕ್ಕೆ ಹೋಗೋಣ. ಮಧ್ವರನ್ನು ಬಿಡೋಣ, ರಾಮಾನುಜರನ್ನು ಬಿಡೋಣ, ಶಂಕರನ್ನು ಬಿಡೋಣ, ವಿದೇಶಗಳಿಗೆ ಹೋಗೋಣ. ವಿದೇಶದಲ್ಲಿ ಈಗ 2000 ವರ್ಷದ ಹಿಂದೆ ಕ್ರೈಸ್ತ ಧರ್ಮ ಹುಟ್ಟಿತು. ಒಂದು 2000 ವರ್ಷದಿಂದ ಕ್ರೈಸ್ತರು ಹುಟ್ಟಿತು. ಅದೇ ಸುಮಾರು ಆಚೆ ಈಚೆಯಲ್ಲಿ ಜರಸೂತ್ರದ ಗಂಡವ್ಯಸ್ತ ಹುಟ್ಟಿತು. ಗಂಡವ್ಯಸ್ತಾದಲ್ಲಿ ಋಗ್ವೇದದ ಪ್ರಭಾವ ಇದೆ ಅನ್ನೋದು ಸ್ಪಷ್ಟವಾಗಿದೆ. ಅಲ್ಲಿ ಋಗ್ವೇದ ಶಬ್ದ ಬೇಕಾದ ಅಲ್ಲಿ ನಾವು ಹೋಮ ಅಂತೇವೆ, ಅವರು ಸೋಮ ಅಂತಾರೆ. ನಾವು ಸಪ್ತ ಅಂತೇವೆ, ಅವರು ಹಪ್ತ ಅಂತಾರೆ. ಇವತ್ತು ಉಂಟಲ್ಲ ಹಪ್ತೆ ವಸೂಲಿ ಅಂತ ಬಹಳ ಪ್ರಸಿದ್ಧವಾಗಿದೆ. ನಾವು ಸಪ್ತ ಅಂತೇವೆ, ಅವ್ರು ಹಪ್ತ ಅಂತೇವೆ. ನಾವು ಸಿಂಧು ಅಂತೇವೆ, ಅವ್ರು ಹಿಂದೂ ಅಂತಾರೆ. ಸಪ್ತ ಸಿಂಧು, ಹೆಪ್ತ ಹಿಂದಾಯಿತು. ಹಾಗಾಗಿ ಅಕ್ಷರ ಇದು ಜರತುಷ್ಟ್ರರ ಭಾಷೆಯಲ್ಲಿ ನಮ್ಮ ಸಂಸ್ಕೃತದ ಶಬ್ದಗಳು ತುಂಬಾ ತುಂಬಿವೆ. ಅದು ಗಂಡವ್ಯಸ್ತ ಅನ್ನೋದು ಪೂರ್ತಿ ಋಗ್ವೇದದ ಪ್ರಭಾವದಿಂದ ರಚನೆಯಾದ ಗ್ರಂಥ ಅನ್ನೋದು ಇತಿಹಾಸ ಓದಿದವರಿಗೆ ಗೊತ್ತಿದೆ. ಈ ಎರಡು ಗ್ರಂಥಗಳ ವಿಚಿತ್ರವಾದ ಸಂಗತಿ ಬರುತ್ತೆ. ಬೈಬಲ್ನಲ್ಲಿ 2000 ವರ್ಷದ ಹಿಂದೆ ಅವಾಗ ಶಂಕರರು ಇನ್ನೂ ಬಂದಿಲ್ಲ, ರಾಮಾನುಜರು ಬಂದಿಲ್ಲ, ಮಧ್ವರು ಬಂದಿಲ್ಲ. ಆದರೆ ಉಪನಿಷತ್ತಿನ ಪ್ರಭಾವ ಪ್ರಪಂಚದಾದ್ಯಂತ ಇತ್ತು. ಉಪನಿಷತ್ತು ಮರೆತು ಹೋದದ್ದು ಯಾವಾಗ? ಕ್ರೈಸ್ತರಿಗೆ. ಕ್ರಿಸ್ತ ಧರ್ಮ ಬಂದ ಮೇಲೆ, ಜೀಸಸ್ ಕ್ರೈಸ್ಟ್ ಹುಟ್ಟೋ ಮುಂಚೆ ಪ್ರಪಂಚದಿದ್ದ ಧರ್ಮ ಯಾವುದು? ಒಂದೇ ಧರ್ಮ, ವೈದಿಕ ಧರ್ಮ. ಅಲ್ಲ, ಜೀಸಸ್ ಕ್ರೈಸ್ಟಿಗೂ ಕೂಡ ವೈದಿಕ ಧರ್ಮದ ಪ್ರಭಾವ ತುಂಬಾ ಇತ್ತು. ಆತ 10 ವರ್ಷ ಭಾರತದಲ್ಲಿದ್ದ ಅಂತ ಅನಂತರ ಈಗ ಹೇಳ್ತಾರೆ ಎಲ್ಲರೂ. 10 ವರ್ಷ ಭಾರತದಲ್ಲಿದ್ದು ನಲಂದಾ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡಿದ್ದ. ಹಾಗಾಗಿ ಅವರ ವಿಚಾರಧಾರೆಗಳಲ್ಲಿ ವೈದಿಕ ಚಿಂತನೆಗಳು ತುಂಬಾ ತುಂಬಿದ್ದಾರೆ. ಅಂದ್ರೆ ಯಾವ ಭಾಷ್ಯಕಾರರ ಪ್ರಭಾವವೂ ಇಲ್ಲ ಅಂದ್ರೆ ಯಾವ ಭಾಷ್ಯಕಾರರು ಇನ್ನೂ ಆಗಿಲ್ಲ. ಆಗ ವೇದಕಾರನ ಎಟಿಮಲಾಜಿಕಲ್ ಮೀನಿಂಗ್ ಅನ್ನು ಅಧ್ಯಯನ ಮಾಡ್ತಾ ಇದ್ದಾಗ ಅವನು ಭಾರತಕ್ಕೆ ಬಂದಿದ್ದ. ಆಗ ವೇದಗಳ ಬಗ್ಗೆ ಅವನಿಗೂ ಪರಿಚಯ ಇತ್ತು. ಯಾಕೆಂದರೆ ಆ ಹಳೆಯ ಒಡಂಬಡಿಕೆಯಲ್ಲಿ ಒಂದು ಮಾತಿದೆ, ಜೋಶುವಾ ಸೇಸ್ ಕಮ್ಸ್ ಟು ಮೀ. ಜೋಶುವಾ ಅನ್ನೋದು ಹೀಬ್ರೂ ಶಬ್ದ. ಜೀಸಸ್ ಹೇಳಿದಂತೆ ಶಿಷ್ಯರಿಗೆ, ನನ್ನ ಹತ್ರ ಬನ್ನಿಯಪ್ಪ, ಯಾಕೆಂದ್ರೆ ಫಾರ್ ಮೈ ಯೋಗ ಇಸ್ ನ್ಯಾಚುರಲ್. ನಾನು ಸಹಜ ಯೋಗವನ್ನು, ಈ ಯೋಗ ಶಬ್ದ ಇದೆ ಬಂತು, ಇದು ಹಳೆ ಒಡಂಬಡಿಕೆ. ಮೈ ಯೋಗ ಇಸ್ ನ್ಯಾಚುರಲ್ ಆ್ಯಂಡ್ ಮೈ ಲೀಡರ್ಶಿಪ್ ಈಸ್ ಜೆಂಟಲ್. ನಾನು ನಿನಗೆ ಸಹಜ ಯೋಗವನ್ನು ಹೇಳಿಕೊಡುತ್ತೇನೆ. ಇದು ಭಾರತೀಯ ಸಂಸ್ಕೃತಿ ಅಲ್ಲೇ ಇದ್ದರೆ ಈ ಶಬ್ದವೇ ಬರೋದು ಸಾಧ್ಯ ಇಲ್ಲ ಬೈಬಲ್ನಲ್ಲಿ. ಹಳೆಯ ಒಡಂಬಡಿಕೆಯಲ್ಲಿ ಈ ಹಿಬ್ರೂ ಭಾಷೆಯ ಅಲ್ಲಿ ಈ ಶಬ್ದವನ್ನು ಬರ, ಮೈ ಯೋಗ ಈಸ್ ನ್ಯಾಚುರಲ್, ಇದು ಸಹಜ ಯೋಗ. ನಾವು ಭಗವದ್ಗೀತೆಯ ಸಹಜ ಯೋಗ ಅಂತೇವಲ್ಲ, ಅದನ್ನು ಓದಿರ್ಬೇಕಾದ್ರೆ ಮೈ ಯೋಗ ಈಸ್ ನ್ಯಾಚುರಲ್ ಆಯಿತು. ಅದರಿಂದ ಏನಾಯಿತು ಅಂದರೆ ಅವರು ಅಹಂ ಬ್ರಹ್ಮಾಸ್ಮಿ ಅನ್ನೋದಕ್ಕೆ ಏನು ಅರ್ಥ ಮಾಡ್ತಿದ್ರು ಆ ಕಾಲದಲ್ಲಿ 2000 ವರ್ಷಗಳ ಹಿಂದೆ. ಇದು ಒಂದು ವಿಚಿತ್ರ ಸಂಗತಿ ಈಗ ನಮಗೆ ಕಾಡ್ತಾ ಇದೆ. ಅವರು ಬೈಬಲ್ನಲ್ಲಿ ಒಂದು ಮಾತು ಬರುತ್ತೆ ಹಳೆ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ಈ ಶಬ್ದ ಇದೆ, ಯಾಕಂದ್ರೆ ಅವ್ರಿಗೆ ಅರ್ಥ ಆಗುವುದಿಲ್ಲ ಅಂತ. ಇದು ಎಲ್ಲ ಧರ್ಮದಲ್ಲಿ ಯಾವುದು ಅರ್ಥ ಆಗುವುದಿಲ್ಲವೋ ಅದನ್ನು ಡಿಲೀಟ್ ಮಾಡಿಬಿಡೋದು. ಹಳೆ ಒಡಂಬಡಿಕೆಯಲ್ಲಿದ್ದ ಕೆಲವು ವಾಕ್ಯಗಳು ಇಂಗ್ಲೀಷರಿಗೆ ಅರ್ಥ ಆಗಲಿಲ್ಲ.
ಅವರು ಬಿಟ್ಬಿಟ್ರು ಅದನ್ನು. ಇಟ್ ಈಸ್ ಸಮಥಿಂಗ್ ಮಿಸ್ಟೇಕ್, ವಿ ಡು ನಾಟ್ ನೋ ದ ಮೀನಿಂಗ್ ಅಂತ ಹೇಳ್ತಾರೆ ಅವರು ಪಾಶ್ಚಾತ್ಯರು. ನಾನು ಒಂದ್ಸತಿ ಕೇಳಿದೆ ಒಬ್ಬ ಚರ್ಚಿನ ಫಾದರ್ ಹತ್ರ, ಈ ವಾಕ್ಯಕ್ಕೆ ಏನರ್ಥ ನಿಮ್ಮ ಹಳೆಯ ಒಡಂಬಡಿಕೆಯಲ್ಲಿ ಉಂಟಲ್ಲ ಅಂತ. ವಿ ಡು ನಾಟ್ ನೋ ದ ಮೀನಿಂಗ್, ಇಟ್ ಈಸ್ ಸಮಥಿಂಗ್ ಮಿಸ್ಟೇಕ್ ಎಕ್ಸ್ಪೀರಿಯನ್ಸ್. ಅವ್ರಿಗೆ ಮಿಸ್ಟೇಕ್ ಎಕ್ಸ್ಪೀರಿಯನ್ಸೇ ಇಲ್ಲ, ಬರೀ ನಿರುವಂಗಿ ಹಾಕೊಂಡು ಜನರು ಉದ್ಧಾರ ಮಾಡೋದು ಅಷ್ಟೇ ಗೊತ್ತಿರೋದು. ಸೊ ವಿ ಡು ನಾಟ್ ನೋ ದ ಮೀನಿಂಗ್, ಇಟ್ ಈಸ್ ಸಮಥಿಂಗ್ ದಟ್ ಈಸ್ ವೈ ವಿ ಹ್ಯಾವ್ ಡಿಲೀಟೆಡ್ ಇಟ್ ಇನ್ ಅವರು ಬಿಟ್ಟೇ ಬಿಟ್ಟಿದ್ದಾರೆ ಅವರು. ಏನು ವಾಕ್ಯ ಅಂದರೆ, ಮೋಸೆಸ್ಸು ದೇವರ ಹತ್ರ ಒಂದು ಪ್ರಶ್ನೆ ಮಾಡ್ತಾನೆ, ದೇವರು ಪ್ರತ್ಯಕ್ಷ ಆದಾಗ ಅವನು ಹೇಳ್ತಾನೆ, ದೇವರು ನನ್ನ ಸಂದೇಶವನ್ನ ಜನರಿಗೆ ಮುಟ್ಟಿಸು ಅಂತ. ಅವಾಗ ನಿನ್ನ ಸಂದೇಶ ಅಂದ್ರೆ ಏನು ಹೇಳುದು, ಯಾರ ಸಂದೇಶ ಅಂತ ಹೇಳುದು? ಇಫ್ ದೇ ಆಸ್ಕ್ ಮೀ ವಾಟ್ ಈಸ್ ಹಿಸ್ ನೇಮ್, ನಿನ್ನ ದೇವರ ಹೆಸರೇನು ಅಂತ ಕೇಳಿದರೆ ಏನು ಹೇಳಬೇಕು ನಾನು? ವಾಟ್ ಶಾಲ್ ಐ ಸೇ ಅಂಟು ದ ಪೀಪಲ್ ಆಫ್ ಇಸ್ರಾಯೇಲ್? ನಾನು ಹೋಗ್ಬೇಕು ಈ ಇಸ್ರಾಯೇಲ್ಗೆ, ಅಲ್ಲಿ ದೇವರ ಸಂದೇಶ ಅಂತ ಹೇಳಬೇಕು. ನಿನ್ನ ದೇವರ ಹೆಸರೇನು ಅಂತ ಗಣ್ಯವನ್ನು ಹೇಳಬೇಕು. ಒಳ್ಳೆ ಪ್ರಶ್ನೆ. ಯಾಕೆಂದ್ರೆ ನಮಗೆ ಎಲ್ಲ ದೇವರ ಮೇಲೆ ಜಗಳ ಅಲ್ಲ, ದೇವರ ಹೆಸರಿನ ಮೇಲೆ ಜಗಳ. ಶೈವರು ಹೇಳೋದು ದೇವರ ಹೆಸರು ಶಿವ ಅಂತ, ವೈಷ್ಣವ ದೇವರ ಹೆಸರು ವಿಷ್ಣು ಅಂತ, ಮುಸಲ್ಮಾನ್ ಹೇಳೋ ದೇವರ ಹೆಸರು ಅಲ್ಲ ಅವರು. ಇದು ಭಾಷೆ ಮಾಡ್ತಿದ್ದಾರೆ, ಒಟ್ಟು ದೇವರ ಅಂತ ಹೇಳೋದು. ಹಾಗಾಗಿ ಯಾವ ಹೆಸರಿನಿಂದ ಕರೀಬೇಕು? ನಿಮ್ಮ ದೇವರ ಹೆಸರೇನು? ಅದಕ್ಕೆ ದೇವರು ಕೊಡುವ ಉತ್ತರ ಏನು ಗೊತ್ತು ಅಂತ? ಇದು ಹಳೆಯ ಒಡಂಬಡಿಕೆ. ಐ ಆಮ್ ದಟ್ ಐ ಆಮ್, ಐ ಆಮ್ ಹ್ಯಾವ್ ಸೆಂಟ್ ಮೀ ಅಂಟು ಯು. ಯಾರು ಕಳಿಸಿದ್ದು ಅಂದ್ರೆ ಐ ಆಮ್ ಕಳಿಸಿದ್ದು ಅಂತ ಹೇಳುತ್ತೆ. ಅಂದ್ರೆ ಏನು? ಅಹಮಸ್ಮಿ ಕಳಿಸಿದ್ದು. ಸೊ ಅಹಮಸ್ಮಿ ಇಸ್ ಎ ಸೀಕ್ರೆಟ್ ನೇಮ್ ಆಫ್ ಗಾಡ್. ನಾನಾಗಿದ್ದೇನೆ ಹೊರಟೋಗಿದ್ದೇನೆ. ಐ ಆಮ್ ಹ್ಯಾವ್ ಸೆಂಟ್ ಮೀ. ದೇವರನ್ನು ನಿಮ್ದು ಯಾರು ಕಳಿಸಿದ್ದು ಅಂದ್ರೆ ಅವ್ರಿಗೆ ಅಹಮಸ್ಮಿ ಅನ್ನೋದು ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡ್ತಾರೆ. ಅಹಮಸ್ಮಿಗೆ ಅರ್ಥ ಇದೆ, ಬಿಟ್ಟು ಇರಲ್ಲ, ಅದರಲ್ಲಿ ಅರ್ಥ ಇಲ್ಲ. ಆದರೆ ಅದನ್ನು ತತ್ವತ್ತಾಗಿ ಇನ್ನೇನು ಉಪಾಯ ಇಲ್ಲ. ಇಂಗ್ಲೀಷಲ್ಲಿ ಎಟಿಮಾಲಜಿ ಇಲ್ಲ. ಐ ಆಮ್ ಹ್ಯಾವ್ ಸೆಂಟ್ ಮೀ. ಯಾರು ಕಳಿಸಿದ್ದಪ್ಪ? ಐ ಆಮ್ ಕಳಿಸಿದ್ದು ಅಂದರೆ ಅಹಮಸ್ಮಿ ಕಳಿಸಿದ್ದು. ಜಂಡರಸ್ಥ ತಗೊಳ್ಳಿ, ಅಲ್ಲಿ ಜರತುಷ್ಟ್ರ ಅವರ ಮತದಾನ ಹತ್ರ ಕೇಳ್ತಾನೆ. ಅವರ ಮತದಾನ ಅಂದರೆ ಒಂಥರ ನಮ್ಮ ಅಸುರ ಮಥನ ಇದ್ದ ಹಾಗೆ ದೇವರ ಹತ್ರ ಕೇಳ್ತಾನೆ, ಏನು ವಾಟ್ ಈಸ್ ದೈ ಬೆಸ್ಟ್ ಆ್ಯಂಡ್ ಮೋಸ್ಟ್ ಅಫಿಕೇಶಸ್ ನೇಮ್ ಫಾರ್ ಪ್ರೇಯರ್? ದೇವರ ಹತ್ರ ನಿಮ್ಮ ಅತ್ಯಂತ ರಹಸ್ಯವಾದ ಶ್ರೇಷ್ಠವಾದ ಹೆಸರು ಯಾವುದು? ಅವ್ರು ಹೇಳ್ತಾರೆ, ಅಗ್ನಿ ಇಸ್ ಮೈ ಬೆಸ್ಟ್ ಆ್ಯಂಡ್ ಮೋಸ್ಟ್ ಅಫಿಕೇಶಸ್ ನೇಮ್ ಫಾರ್ ಪ್ರೇಯರ್. ಅಗ್ನಿ ಅಂದರೆ ಅಸ್ಮಿ, ಹಾಗೆ ಸಕಾರ ಸಕಾರ. ಅಸ್ಮಿ ಅನ್ನೋದು ಇಲ್ಲಿ ಐ ಆಮ್ ಬಂತು, ಅಲ್ಲಿ ಅಸ್ಮಿಯೇ ಬಂತು. ಅಸ್ಮಿ ಅನ್ನೋದು ನನ್ನ ರಹಸ್ಯದ ಉಪಾಸನೆಯ ಅತ್ಯಂತ ಶ್ರೇಷ್ಠವಾದ ಹೆಸರು. ಅಂದರೆ ಅಸ್ಮಿ ಅನ್ನೋದು ಆಮ್ ಅನ್ನೋ ಕ್ರಿಯಾಪದ ಅಲ್ಲ, ಅದು ಒಂದು ಹೆಸರು. ಇದು ನಾವು ಇದನ್ನು ಓದುವಾಗ ಈ ಶಂಕರರು ಇಲ್ಲ, ರಾಮಾನುಜರು ಇಲ್ಲ, ಮಧ್ವರು ಇಲ್ಲ. ಇವರು ಎಲ್ಲರಿಗಿಂತ ಮುಂಚೆ ಇಂಥ ಒಂದು ಕಲ್ಪನೆ ಇತ್ತು ಅಂತಾಯ್ತು. ಇವೆಲ್ಲ ರಹಸ್ಯ ನಾಮಧೇಯಗಳು ಉಪಾಸನೆಗೆ ಇರತಕ್ಕಂಥ ಎಟಿಮಾಲಜಿಯಿಂದ ಅರ್ಥ ನಿರ್ವಚನ ಮಾಡಿಕೊಂಡು ಉಪಾಸನೆ ಮಾಡಬೇಕಾದ ಶಬ್ದಗಳು. ಹೀಗೆ ನಾವು ಪ್ರಪಂಚದ ಕಡೆಗೆ ಕಣ್ಣು ಹೊರಡಿಸಿದರೆ ಬೇರೆ ಬೇರೆ ಅರ್ಥಗಳು ವೈದಿಕ ಪರಂಪರೆ ಕಾಣ್ತಾರೆ. ಆದ್ದರಿಂದ ಅದರ ನಂತರದ ಬಂದವರು ಹೇಳಿದರು, ನೀವು ಲೆಕ್ಸಿಕಲ್ ಮೀನಿಂಗ್ ಮಾಡಬೇಡಿ. ಅಹಮಸ್ಮಿ ಅಂದರೆ ನಾನು ಆಗಿದ್ದೇನೆ ಅಂತ ಅರ್ಥ ಅಲ್ಲ. ಮತ್ತೇನು? ಅಹಂ ಅಂತ ಶಬ್ದ ವಾಚ್ಯನಾಗಿದ್ದಾನೆ ಭಗವಂತ, ಅಸ್ಮಿ ಅನ್ನೋ ಶಬ್ದ ವಾಚ್ಯನಾಗಿದ್ದಾನೆ ಬ್ರಹ್ಮ. ಬ್ರಹ್ಮನು ಅಹಂ ಆಗಿದ್ದಾನೆ, ಬ್ರಹ್ಮನು ಅಸ್ಮಿ ಆಗಿದ್ದಾನೆ. ಹೀಗೂ ಅರ್ಥ ಮಾಡ್ಲಿಕ್ಕೆ ಬರುತ್ತೆ ಅನ್ನುವಂಥ ಚಿಂತನೆ. ಯಾಕೆಂದ್ರೆ ಅದಕ್ಕೆ ನಮಗೆ ದಂಡವಸ್ಥ ಮತ್ತು ಬೈಬಲ್ನ ಸಂವಾದ ಇದೆ. ಆ ಕಾಲದಲ್ಲಿ ಹಾಗೆ ಅರ್ಥ ಮಾಡ್ತಿದ್ರು ಅನ್ನೋದು ಅರ್ಥ ಆಗತ್ತೆ. ಹೀಗೆ ಒಂದು ರೀತಿಯ ಚಿಂತನೆಯಲ್ಲಿ ಹೊಸ ತಿರುವು ಬಂತು. ರಾಮಾನುಜರ ಕಾಲದಲ್ಲಿ ಈ ಚಿಂತನೆ ಇರಲಿಲ್ಲ. ಅವ್ರು ಬರೀ ಶರೀರಿ ಭಾವ ಅಂತ ಹೇಳಿದ್ರು. ಈ ಹೊಸ ತಿರುವಿನ ಅರ್ಥ ಮೊದಲು ಕೊಟ್ಟವರು ಮಧ್ವರು. ಅವರು ಇದನ್ನ ಪ್ರತಿಯೊಂದನ್ನು ಎಟಿಮಾಲಜಿಕಲ್ ಆಗಿ ನೀವು ಭಗವಂತನ ಚಿಂತನೆ ಮಾಡ್ರಿ. ವೇದದಲ್ಲಿ ಯಾವ ಶಬ್ದ ಬಂದರೂ ಅದು ಭಗವಂತನ ಚಿಂತನೆ ಆಗಬೇಕು, ಬೇರೆ ಯಾವ ಅರ್ಥವೂ ಬರಬಾರ್ದು ಅದರಲ್ಲಿ. ಯಾಕೆ ಅಂದರೆ ಅದು ಭಾಷಾಶಾಸ್ತ್ರದ ನಿಯಮ. ಬಹಳ ರೋಚಕ ಸಂಗತಿ ಇದು. ಭಾಷಾಶಾಸ್ತ್ರದಲ್ಲಿ ಒಂದು ಶಬ್ದಕ್ಕೆ ಒಂದು ಅರ್ಥ. ಏನು ಅರ್ಥ? ಅವರು ಹೇಳಿದರು, ಭಾಷಾಶಾಸ್ತ್ರದಲ್ಲಿ ಒಂದು ಶಬ್ದಕ್ಕೆ ಅರ್ಥ ಉಂಟಲ್ಲ, ಅದು ಕಣ್ಣಿಗೆ ಕಾಣುವ ವಸ್ತು ಶಬ್ದದ ಅರ್ಥ ಅಲ್ಲ. ಆ ಕಣ್ಣಿಗೆ ಕಾಣದ ವಸ್ತುವಿನ ಒಳಗೆ, ಕಣ್ಣಿಗೆ ಕಾಣುವ ವಸ್ತುವಿನ ಒಳಗೆ ಒಂದು ಕಣ್ಣಿಗೆ ಕಾಣದ ಶಕ್ತಿ ಉಂಟಲ್ವಾ, ಅದು ಆ ಶಬ್ದದ ಅರ್ಥ. ಎಲ್ಲ ಕಡೆಯೂ ಹಾಗೆ. ಈಗ ನಾವು ತೆಂಗಿನಕಾಯಿ ಅಂತೇಳಿ ಮರದಿಂದ ತೆಂಗಿನಕಾಯಿ ಕೊಯ್ದರು, ತೆಂಗಿನಕಾಯಿ ನಿಮ್ಮ ಮಗು ಕೇಳ್ತೀರಿ ಏನಮ್ಮ ಇದು? ಅದು ತೆಂಗಿನಕಾಯಿ ಅಂತಾರೆ ಕಾಯಿ. ಅಂದರೆ ತೆಂಗಿನಕಾಯಿನ ತೋರಿಸೋದು ಅದು ಸಿಗ್ತಾ ಏನು? ತೆಂಗಿನಕಾಯಿಯನ್ನಲ್ಲ. ಸೊ ಔಟರ್ ಫಾರ್ಮ್ ಈಸ್ ನಾಟ್ ದ ಮೀನಿಂಗ್ ಆಫ್ ದ ವರ್ಡ್. ಬಟ್ ನಮಗೆ ಮೊದಲು ಪರಿಚಯಿಸಬೇಕಾದ ಔಟರ್ ಫಾರ್ಮ್, ಅದರೊಳಗಿರುವಂಥ ಎಸೆನ್ಸ್ ಅಂತ ತೋರಿಸಿ ಬರುತ್ತೆ.
ಆಯಿತು, ತೆಂಗಿನಕಾಯಿ ಸಿಪ್ಪೆ ತೆಗೆದ್ರು ಮನೆಗೆ ಕೊಂಡೋಗಿ, ಆಮೇಲೆ ಸಿಪ್ಪೆ ಹೊರಗೆ ಬಿಸಾಡಿದ್ರು, ತೆಂಗಿನಕಾಯಿ ಹೊಡ್ಕೊಂಡ್ರು. ಮಗು ಕೇಳುತ್ತೆ, ಅದು ತೆಂಗಿನಕಾಯನ್ನು ಯಾಕೆ ಹೊರಗೆ ಬಿಸಾಡಿದ್ರಿ? ಅದು ತೆಂಗಿನಕಾಯಿ ಅಲ್ಲ, ತೆಂಗಿನಕಾಯಿ ಸಿಪ್ಪೆ. ಓಹೋ, ಅದು ಸಿಪ್ಪೆ, ಮತ್ತೆ ಇದು ತೆಂಗಿನಕಾಯಿ ಅಂದರೆ ಗೆರಟೆಯನ್ನು ತೆಂಗಿನಕಾಯಿ ಅಂತ ತಿಳ್ಕೊಂಡಿತ್ತು ಮಗು. ಆಮೇಲೆ ಗೆರಟೆ ಹೊಡೆದು ಹೆರಮನೆಯಲ್ಲಿ ಅದ್ರ ಹೂರಣ ತೆಗೆದರು, ಗೆರಟೆ ಬಿಸಾಡಿ. ಏನಮ್ಮ ತೆಂಗಿನಕಾಯಿನ ಬಿಸಾಡ್ತಾರೆ, ಅದು ತೆಂಗಿನಕಾಯಿ ಗೆರಟೆಯೋ, ಮತ್ತೆ ಇದು ತೆಂಗಿನಕಾಯಿ ಅಂದರೆ ಇನ್ನರ್ ಮೋಸ್ಟ್ ಎಸೆನ್ಸ್ ಈಸ್ ದ ಮೀನಿಂಗ್ ಆಫ್ ದ ವರ್ಡ್. ಅದನ್ನು ನಾವು ತೋರಿಸುವುದು ಎಕ್ಸ್ಟರ್ನಲ್ ಫಾರ್ಮ್ ಅಲ್ಲ. ಬಟ್ ಎಕ್ಸ್ಟರ್ನಲ್ ಫಾರ್ಮ್ ಈಸ್ ನಾಟ್. ಇಡೀ ಪ್ರಪಂಚದಲ್ಲಿ ಭಾಷಾಶಾಸ್ತ್ರಕ್ಕೆ ಒಂದು ಹೊಸ ಆಯಾಮ ಬಂದಿದೆ. ಯಾವುದೂ ಕೂಡ ಶಬ್ದದ ಅರ್ಥ ಫಾರ್ಮ್ ಅಲ್ಲ, ಫಾರ್ಮ್ನ ಒಳಗಿರ್ತಕ್ಕಂಥ ಎನರ್ಜಿ. ಹಾಗೆ ನೋಡಿ, ಒಬ್ಬ ಮನುಷ್ಯನನ್ನು ಇವರಂಥವ್ರು, ಇವರ ಆಚಾರರು, ಇವರು ಈ ಭಟ್ರು, ಇವರು ಈ ಶೆಟ್ರು ಅಂತ ಹೇಳ್ತೇವೆ ನಾವು. ಅದು ಅಂಗಿ ಕೋಟನ್ನು ತೋರಿಸಿ ಹೇಳೋದು, ಕೋಟಿನ ಒಳಗಿರುವ ಚರ್ಮವನ್ನು ತೋರಿಸ್ಬೋದು, ಅದರ ಆಚೆಯನ್ನು ತೋರಿಸೋದು. ಅದರ ಕೋಟು ಅವರೆಲ್ಲ, ಚರ್ಮ ಅವರೆಲ್ಲ, ಕೋಟು ಚರ್ಮದ ಒಳಗಿರುವ ಒಂದು ಜೀವ ಉಂಟಲ್ವ ಅದು. ಹಾಗಾದ್ರೆ ಎಲ್ಲೇ ಹೋಗಿ ಒಂದು ಶಬ್ದದ ಅರ್ಥ ಏನು ಅಂದರೆ ಅದು ಮೇಲಕ್ಕೆ ಕಾಣುವ ಆಕಾರ ಅಲ್ಲ, ಆಕಾರದ ಒಳಗಿರುವ ಸತ್ವ, ಎಸೆನ್ಸ್. ಆವಾಗ ಒಂದು ಪ್ರಶ್ನೆ ಬಂತು ವೇದಾಂತಿಗಳಿಗೆ, ಎಲ್ಲದರ ಒಳಗಿರುವ ಎಸೆನ್ಸ್ ಯಾವ? ದೇವರಲ್ವ, ಸರ್ವಾಂತರ್ಯಾಮಿ. ಹಾಗಾದ್ರೆ ಎಲ್ಲ ಶಬ್ದಗಳು ದೇವರ ಹೆಸರಾಯ್ತಲ್ವ? ಕರೆಕ್ಟ್. ಇದು ಭಾಷಾಶಾಸ್ತ್ರ. ಎಲ್ಲ ಹೆಸರು ದೇವರ ಹೆಸರು. ದೇವರ ಹೆಸರು ಇಲ್ಲದೆ ಇರತಕ್ಕಂಥ ಶಬ್ದವೇ ಪ್ರಪಂಚದಲ್ಲಿ ಇಲ್ಲ. ನಮಾನಿ ಸರ್ವಾಣಿ ಅಮಾಮಿ ಸಂತಿ ತಂಬೈ ವಿಷ್ಣು ಪರಮ ಉದಾಹರಂತಿ. ಈ ಚಿಂತನೆ ಇಷ್ಟು ಎಲಿವೇಟೆಡ್ ಆಯ್ತು. ಯಾವ ಶಬ್ದ ಹೇಳಿದರು ಇದಕ್ಕೆ? ಚೈತನ್ಯ ಮಹಾಪ್ರಭುಗಳು ಅಂತ 16ನೇ ಶತಮಾನದಲ್ಲಿ ಬಂಗಾಳದಲ್ಲಿ ಒಬ್ಬರು ಇದ್ರು. ಅವರಿಗೆ ಇಂಥ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಅವ್ರ ಜೀವನ ಚರಿತ್ರೆಯಲ್ಲಿ ಹೇಳ್ತಾರೆ. ಅವರು ದೊಡ್ಡ ವ್ಯಾಕರಣ ಪಂಡಿತರು. ವ್ಯಾಕರಣ ಗೊತ್ತಲ್ಲ, ಶುರುವಾದಗಳು ಐವಣ ರಿಲುಕು ಏವಮ್ಮ ಏವುಚ ಹೈವರದು ಯಮಂಗಣನಂ ಅದ್ಭುತವಾದ ವ್ಯಾಕರಣ ಸೂತ್ರಗಳು ಶುರುವಾಯಿತು. ಏನಪ್ಪ ಇದು ಐವನು ರಿಲುಕು ಏವು, ಯಾವ ಭಾಷೆಯಿಂದ ಹುಡುಗರು ಕಂಗಾಲಾದರು. ಅವರು ಅದನ್ನು ಪಾಠ ಹೇಳ್ತಿದ್ರು. ಅಂದರೆ ಅಕ್ಷರ ಮಾಲಿಕೆಯಪ್ಪ ಅದು, ಆ ಈ ಹೂ ಅದಕ್ಕೆ ಸಂಕೇತಗಳವೆಲ್ಲ. ಹೌದಾ? ಅದನ್ನು ಪಾಠ ಹೇಳಬೇಕು ಅಂದರೆ ಆ ಕಾಲದಲ್ಲಿ ಚೈತನ್ಯ ಮಹಾಪ್ರಭುಗಳು ಹೇಳಿದರೆ ಅವರು ಹೇಳಬೇಕು, ಬೇರೆ ಯಾರಿಗೂ ಅಷ್ಟು ಚೆನ್ನಾಗಿ ವ್ಯಾಕರಣ ಹೇಳಿ ಬರೋದಿಲ್ಲ ಅನ್ನೋ ಖ್ಯಾತಿ ಬಂತು. ಒಂದು ದಿವಸ ಚೈತನ್ಯ ಮಹಾಪ್ರಭುಗಳಿಗೆ ಭಗವಂತನ ಅನುಭೂತಿ, ಧ್ಯಾನ ಕೂತರು. ಆಮೇಲೆ ಈ ಹುಡುಗರು ಪಾಠಕ್ಕೆ ಬಂದರು. ಇಲ್ಲಪ್ಪ, ನನಗೆ ಪಾಠ ಹೇಳಿ ಬರೋಲ್ಲ ಅಂದರು. ಏನಪ್ಪ ನೀವು ಇಲ್ಲಿ ವ್ಯಾಕರಣ ಪಾಠ ಹೇಳೋದು ಬೆಸ್ಟ್ ನೀವು. ಅಂದ್ರೆ ಎಲ್ಲರೂ ತಂದೆ ತಾಯಿದ್ರು ನನ್ನ ಮಗ ಅವ್ರ ಕೈಲಿ ವ್ಯಾಕರಣ ಕಲಿಬೇಕು ಅಂತ ಯೋಚಿಸ್ತಾ ಇದ್ರು, ನೀವು ಪಾಠ ಹೇಳಿ ಬರೋದಿಲ್ಲ ಅಂದರೆ ಹೇಗೆ? ಅಲ್ಲ, ನನಗೆ ಆ ಶಬ್ದದ ಅರ್ಥಗಳು ಹೊಳಿಬೇಕಲ್ಲ. ನನಗೆ ಐವನಂದ್ರೆ ದೇವರ ಹೆಸರಾಗಿ ಕಾಣುತ್ತೆ, ರಿಲುಕನ್ನು ದೇವರ ಹೆಸರು, ಅಯ್ಯೋ ಎಲ್ಲ ದೇವರ ಹೆಸರಾಗಿ ಕಾಣುತ್ತೆ. ನಾನು ನಿಮ್ಗೆ ಹೇಗೆ ಪಾಠ ಮಾಡೋದು? ಅದು ಬಿಟ್ಟು ಒಂದು ಪ್ರಾಪಂಚಿಕವಾದ ಅರ್ಥ ಕಾಣಬೇಕಲ್ಲ. ನನಗೆ ಯಾವ ಶಬ್ದದಲ್ಲೂ ಪ್ರಾಪಂಚಿಕ ಅರ್ಥ ಕಾಣುವಲ್ಲ. ಎಲ್ಲ ಶಬ್ದಗಳು ದೇವರ ನಾಮ ಕಾಣುತ್ತಪ್ಪ. ಅದರಿಂದ ನಾನು ಪಾಠ ಹೇಳಲಿಕ್ಕೆ ನಾಲಾಯಕು, ನನ್ನನ್ನು ಬಿಟ್ಟುಬಿಡಿ. ಇದು ಅವರ ಜೀವನದಲ್ಲಿ ಬರುತ್ತೆ. ಆಗ ಒಂದು ನೆಲೆಯಲ್ಲಿ ಯಾವ ಶಬ್ದ ಕೇಳಿದರೂ ಕೂಡ ಅದು ದೇವರ ಹೆಸರಾಗಿ ಕಾಣಬೇಕು. ಯಾಕೆಂದರೆ ಆ ಶಬ್ದದ ಅರ್ಥ ಮುಖ್ಯವಾಗಿ ಭಗವಂತರ ಅನ್ನೋ ಯಾವ ಬರ್ತದೆ. ಆದ್ದರಿಂದ ನನಗೆ ದೇವರಿಗೆ ಸಾವಿರಾರು ಹೆಸರು. ಇದು ಬಿಡಿ, ಎಲ್ಲ ಶಬ್ದ ಬಿಡಿ. ದೇವರಿಗೆ ಸಹಸ್ರನಾಮ ಅಂತ ಹೇಳ್ತೇವೆ ನಾವು. ವಿಷ್ಣು ಸಹಸ್ರನಾಮ, ವಾಸುದೇವ ಸಹಸ್ರನಾಮ, ನರಸಿಂಹ ಸಹಸ್ರನಾಮ, ಗಣೇಶ ಸಹಸ್ರನಾಮ, ದುರ್ಗಾ ಸಹಸ್ರನಾಮ, ಬೇಕಾದಷ್ಟು ಸಾವಿರ. ದೇವರಿಗೆ 1000 ನಾಮಗಳು ಯಾಕೆ? ನಮಗೆ 1000 ನಾಮ ಇದ್ದರೆ ಪಚಿತಿ. ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ಹೆಸರನ್ನು ಕರೆದ್ರೆ ಯಾರಿಗೆ ಹೇಳಬೇಕೋ ಗೊತ್ತಾಗಲ್ಲ. ಸೊ ಕರೀಬೇಕಾಗಿದ್ದರೆ, ವ್ಯವಹಾರ ಇರಬೇಕಾದ್ರೆ ಒಂದೇ ಹೆಸರು ಇರಬೇಕು. 1000 ಹೆಸರಿದ್ದರೆ ವ್ಯವಹಾರ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಾವು ಏನು ಮಾಡ್ತೇವೆ, ಒಂದು ನಾಮಕರಣ ಮಾಡ್ತೇವೆ, ಮತ್ತೆ 3-4 ನಾಮಕರಣ ಮಾಡೋಲ್ಲ. ಇನ್ನು ಬಹಳ ಅಂದರೆ ನಾಮಕರಣ ಒಂದು ಮಾಡ್ತಾರೆ. ಆಮೇಲೆ ಮನೆಯಲ್ಲಿ ಪ್ರೀತಿಯಿಂದ ಕರೀಲಿಕ್ಕೆ ಒಂದು ಹೆಸರು ಇರ್ಬೋದು. ಆಮೇಲೆ ಒಂದು ಅಡ್ಡ ಹೆಸರು ಬರೋದು ಅಂತೇಳಿ ಜನರೆಲ್ಲ. ಈಗ ಗುಂಡಾಗಿದ್ದರೆ ಒಂದು ಗುಂಡಣ್ಣ ಅಂತ, ಅವನ ಹೆಸರೇನೋ ಬೇರೆ. ಅಪ್ಪ ಗುಂಡಣ್ಣ ಅಂತ ಹೆಸರು ಇಡೋಲ್ಲ. ಬಟ್ ಯಾರೋ ಪ್ರೀತಿಯಿಂದ ಏನು ಗುಂಡಣ್ಣ ಅಂತ. ನಿಮಗೆ ಮಹಾಭಾರತದಲ್ಲಿ ಇಂಥ ಜೋಗಿದೆ. ಕರ್ಣ ಇದ್ದಲ್ವ, ಕರ್ಣನಿಗೆ ನಾಮಕರಣ ಹೆಸರು ಗೊತ್ತಾ? ವಸುಶೇನ ಅಂತ. ಯಾರಿಗೂ ಗೊತ್ತಿಲ್ಲ. ಕರ್ಣನ ಹೆಸರೇನು ಅಂದರೆ ಕರ್ಣ ಗೊತ್ತಿಲ್ಲ. ಕರ್ಣ ಅವರ ಹೆಸರಲ್ಲ, ಅವ್ರ ಕಿವಿ ತುಂಬ ಚೆನ್ನಾಗಿರ್ತದೆ. ಹಾಗಾಗಿ ಕಿವಿ ಇಲ್ವಾರು ಅಂತ ಹೇಳ್ತಿರುತ್ತೆ, ಅದೇ ಹೆಸರಾಗಬೇಕು. ಅವ್ರನ್ನ ಕರೆದದ್ದು ತಮಾಷೆಗೋಸ್ಕರ ಅವ್ರ ಸ್ನೇಹಿತರು ಕಿವಿ ಇಲ್ವಾರು ಅಂತ ಅನ್ನೋದು. ಯಾಕೆಂದರೆ ಅವ್ರ ಕಿವಿ ಅಷ್ಟು ಚಂದ ಅಂತ. ಆ ಅಡ್ಡ ಹೆಸರು ಅವನ ಹೆಸರಾಗಬೇಕು. ಹಾಗೆ ಕೆಲವೊಂದು ಪ್ರೀತಿಯಿಂದ ಇಟ್ಟ ಅಡ್ಡ ಹೆಸರು ಹೆಸರಾಗ್ಬೋದು, ಇಲ್ಲ ನಾಮಕರಣ ಹೆಸರಾಗ್ಬೋದು. ಅದು ಬಿಟ್ಟು 100 ಹೆಸರು ಇರೋದು. ದೇವರಿಗೆ 1000 ಹೆಸರು ಯಾಕೆ?
ಅದು ಹೇಳಿ ಯಾನಿ ಗೌಣಾನಿ ನಾಮಾನಿ ವಿಖ್ಯಾತಾನಿ ಮಹಾ, ಅದು ಗೌಣ ಹೆಸರುಗಳಪ್ಪ ಅಂದ್ರೆ. ಗೌಣ ಅಂದರೆ ಭಗವಂತನ ಗುಣಗಳನ್ನು ಹೇಳುವ ಹೆಸರು. ಸೊ ಒಂದೊಂದು ಶಬ್ದದಿಂದ ಒಂದೊಂದು ಗುಣಗಳ ಚಿಂತನೆ, ಹಾಗೆ ಅನೇಕ ಗುಣಗಳ ಚಿಂತನೆಗೋಸ್ಕರ ಅನೇಕ ಹೆಸರುಗಳು. ಹಾಗಾಗಿ ಅನಂತ ಶಬ್ದಗಳು, ಅನಂತ ಗುಣಗಳು. ಹಾಗಾಗಿ ದೇವರನ್ನು ಕರೆಯುವುದು ಅಂದರೆ ಕರೆದರೆ ಬರೋಲ್ಲ ನಾವು, ಅದು ಕರೀಲಿಕ್ಕಲ್ಲ. ಮತ್ತೆ ಒಂದೊಂದು ಶಬ್ದದಿಂದಲೂ ಆ ಶಬ್ದದಿಂದ ನಾವು ಅನುಸಂಧಾನ ಮಾಡಬೇಕಾದ ಗುಣಗಳ ಚಿಂತನೆ, ಮೆಡಿಟೇಟ್ ಮಾಡುವ ಆ ಶಬ್ದದಿಂದ ಗುಣಗಳನ್ನು. ಹೀಗೆ ಅನಂತರದ ಚಿಂತನೆಯಲ್ಲಿ ಎಲ್ಲ ವೇದಗಳು ಭಗವಂತನ ಹೆಸರು ಅಂತಾಗೋದು. ಈಗ ಇನ್ನೊಂದು ಪರಿಹಾರ ಆಗೋಯ್ತಿಲ್ಲ. ವೇದ ಅನ್ನೋದು ಫ್ಯಾನ್ಸಿಸಮ್ ಅಂತ ಹೇಳಿದ್ರು ಪಾಶ್ಚಾತ್ಯ. ಏನು ಒಂದೊಂದು ಸೂಕ್ತಲ್ಲ ಒಂದೊಂದು ದೇವರು. ಅಗ್ನಿಮೇಳೆ ಅಂತ ಒಂದು ಸೂಕ್ತ, ವಾಯವಾಯ ಹಿದೃಶತ ಅಂತ ಒಂದು ಸೂಕ್ತ, ಇಂದ್ರ ಶ್ರೇಷ್ಠ ನಿಗುಣ ಬೇಕು ಸ್ವಾವಕಾರಣ ಸರಸ್ವತಿ ಸ್ತೋತ್ರ ಮಾಡ್ತಾರೆ, ಇಂದ್ರನನ್ನು ಮಾಡ್ತಾರೆ, ಮಿತ್ರ ವರುಣ, ಒಂದು ಕಡೆ ಮಿತ್ರ, ಒಮ್ಮೆ ವರುಣ. ಎಷ್ಟು ದೇವರುಗಳಪ್ಪ ಈ ಭಾರತೀಯರಿಗೆ. ವೇದ ಕಾಲದಲ್ಲಿ ಭಾರೀ ದೇವರುಗಳು, ಒಂದು ದೇವರ ಕಲ್ಪನೆ ಇರಲಿಲ್ಲ. ಇದು ಪಾಶ್ಚಾತ್ಯರ ನಮ್ಮ ಮೇಲೆ ಮಾಡಿದ ಆರೋಪ. ಇದನ್ನು ಎಲ್ಲರೂ 3 ಜನ ಆಚಾರ್ಯರು, ಎಲ್ಲ ಮತಾಚಾರ್ಯರು ಖಂಡಿಸಿದರು. ಯಾಕೆಂದ್ರೆ ಏಕೋ ದೇವ ಸರ್ವಭೂತೇಶು ಗೂಢ, ವೇದದಲ್ಲಿ ಘೋಷಣೆ ಮಾಡಿದರು ದೇವರೊಬ್ಬನೇ ಅಂತ. ದೇವರು ಒಬ್ಬನೇ, ದೇವತೆಗಳು ಹಲವು. ಅದು ಇಷ್ಟು ಬೇರೆ ಬೇರೆ ದೇವತೆಗಳನ್ನು ಹೇಳಿದ್ದಾರೆ. ಅದಕ್ಕೆ 3 ವಿಧವಾದ ಕಲ್ಪನೆ ಬಂತೀಗ. ಶಂಕರರು ಹೇಳಿದರು ಒಬ್ಬನೇ ದೇವರು, ಅವರಿಗೆ ಬೇರೆ ಬೇರೆ ಆಸ್ಪೆಕ್ಟ್ಗಳಿಂದ ಹೆಸರು, ಬೇರೆ ಬೇರೆ ದೇವರುಗಳಿಲ್ಲ. ಅವನ್ನೆಲ್ಲ ಒಂದೇ ಭಗವಂತನ ಅಷ್ಟು ಆಸ್ಪೆಕ್ಟ್ಗಳು. ರಾಮಾನುಜರು ಹೇಳಿದರು ಒಬ್ಬನೇ ದೇವರು, ಉಳಿದವರೆಲ್ಲ ಅವನ ಶರೀರ ಇದ್ದ ಹಾಗೆ, ಶರೀರ ಭಾವದಿಂದ ಅದು ಹಾಗೆ ಕೂಡಿಸ್ಬೇಕು ಹೊರತು ತುಂಬಾ ದೇವರುಗಳಿಲ್ಲ ಅಂತ. ಶರೀರ ಭಾವ ಅಂತ ಹೇಳಿದಾಗ ಒಂದು ಸಮಸ್ಯೆ ಆಯಿತು. ಎಲ್ಲವೂ ಭಗವಂತನ ಶರೀರ. ನಾನು ಹೇಳಿದೆ ಪ್ರತಿಮೆಯೂ ಭಗವಂತನ ಶರೀರ, ಪ್ರತಿಯೊಂದು ಭಗವಂತನ ಶರೀರ ಆದಾಗ ಭಗವಂತನ ಶರೀರಕ್ಕೆ ನಾಶ ಉಂಟು ಅಂತ ಒಪ್ಕೋಬೇಕಾಯ್ತು. ದೇವರು ಸಾಯ್ತಾನೆ ಅಂತ ಒಪ್ಕೋಬೇಕಾಯ್ತು. ಸಾಯುವುದರಿಂದ ನಾಶ ಆಗೋದ್ರಿಂದ ಶರೀರ ಆಗುತ್ತೆ. ಆತ್ಮ ಯಾರದ್ದೂ ನಾಶ ಆಗೋದಿಲ್ಲ. ದೇವರ ಶರೀರವು ನಾಶ ಆಗುತ್ತಲ್ಲ. ಬ್ರಹ್ಮಾಂಡ ದೇವರ ಶರೀರ, ಒಂದ್ಸಲ ಬ್ರಹ್ಮಾಂಡ ನಾಶ ಆಗುತ್ತೆ. ಹಾಗಾಗಿ ಬ್ರಹ್ಮಾಂಡ ನಾಶ ಆದಾಗ ಬ್ರಹ್ಮನೂ ಸತ್ತ. ಯಾಕಂದ್ರೆ ಶರೀರ ನಾಶ ಆಗೋದೇ, ಸಾಯೋದು, ಬೇರೆ ಸಾವಿಲ್ಲೇ ಇಲ್ಲ. ಅದಕ್ಕೆ ಭಗವಂತನ ಶರೀರವೂ ನಾಶ ಆಗುವುದಿಲ್ಲ. ಯಾಕೆಂದ್ರೆ ದೇವರು ಜ್ಞಾನಾನಂದ ಸ್ವರೂಪ, ಸಚ್ಚಿದಾನಂದ. ಆದ್ದರಿಂದ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಅಲ್ಲಿ ಯಾವುದು ನಾಶ ಆಗುವ ವಸ್ತುವೇ ಇಲ್ಲ. ಆದ್ದರಿಂದ ಇವು ಭಗವಂತನ ಶರೀರ ಅಲ್ಲ. ಶರೀರ ಅಂತ ಒಪ್ಪಿಕೊಂಡ್ರೆ ಶರೀರ ನಾಶ ಆದಾಗ ಭಗವಂತ ನೀವು ನಾಶ ಒಪ್ಪಿಕೊಳ್ಳಬೇಕಾಗತ್ತೆ. ನೋಡಿ ಆ ಥಿಂಕಿಂಗ್ ಪ್ರೋಸೆಸ್ ಹೇಗೆ ಬೆಳ್ಕೊಂಡು ಬಂತು ವಿಚಾರದ ಹಾಗೆ. ಇದದು ಬ್ರಹ್ಮಾಂಡವನ್ನು ಭಗವಂತನ ಶರೀರ, ಪ್ರತಿಮೆ ಭಗವಂತನ ಶರೀರ ಅಲ್ಲ. ಯಾಕೆಂದ್ರೆ ಅವರನ್ನು ಬಂದು ಅದನ್ನು ಪುಡಿ ಮಾಡಿದ, ಭಗವಂತನಿಗೆ ಏನಾಯಿತು? ಏನೂ ಆಗಲಿಲ್ಲ. ಹಾಗೆ ಪ್ರತಿಮೆ ಪುಡಿ ಆಯ್ತು ಅಷ್ಟೇ, ಭಗವಂತನಿಗೆ ಏನೂ ಆಗಲಿಲ್ಲ. ಯಾಕಂದ್ರೆ ಭಗವಂತ ಪ್ರತಿಮೆ ಅಲ್ಲ. ಮುಂದೆ ನೋಡಿ, ಈ ಕಲ್ಪನೆ ತಪ್ಪಿ ಹೋದದ್ರಿಂದ ಮುಂದೆ ನಮ್ಮ ಚಿಂತನೆಯಲ್ಲಿ ಆರ್ಯ ಸಮಾಜದ ದಯಾನಂದ ಸರಸ್ವತಿಯವರು ಬಂದರು. ಅವರು ಹೇಳಿದರು ಪ್ರತಿಮೆಯನ್ನು ಪೂಜೆ ಮಾಡಬೇಡಿ. ಯಾಕಂದ್ರೆ ದೇವರು ಪ್ರತಿಮೆ ಪೂಜೆ ಮಾಡಿದರೆ ದೇವರು ಪ್ರತಿಮೆಯ ಅಸಖ್ಯ ಅದು. ದೇವರು ಆಮ್ನಿಪ್ರೆಸೆಂಟ್, ಅವನಿಗೊಂದು ಸ್ಫುಟ ರೂಪ ಮಾಡಿ ಯಾಕೆ ಪೂಜೆ ಮಾಡ್ತೀರಿ? ದೇವರನ್ನು ಪೂಜೆ ಮಾಡಬೇಡಿ ಎಂದು. ಅದಕ್ಕೆ ಕಾರಣ ಏನು? ಅವರು ಹುಟ್ಟಿದ್ದು ಪಂಜಾಬ್ನಲ್ಲಿ ಇಸ್ಲಾಂ ಧರ್ಮದ ಜೊತೆಗೆ ಬೆಳೆದವರವರು. ಇಸ್ಲಾಂ ಧರ್ಮದವರೊಂದು ಮಾತಿದೆ, ಏನು ಅಂದರೆ ಕುರಾನ್ನಲ್ಲಿ ಯಾರು ಪ್ರತಿಮೆಯನ್ನು ಪೂಜೆ ಮಾಡುತ್ತಾನೋ ಅವನು ನರಕಕ್ಕೆ ಹೋಗುತ್ತಾನೆ. ಹಿ ಹೂ ವರ್ಷಿಪ್ಸ್ ಅಂದರೆ ಐಡಲ್ ಅಥವಾ ಹೂ ಇಸ್ ಐಡಲಟರ್, ಹಿ ಹೂ ಇಸ್ ಐಡಲಟರ್ ವಿಲ್ ಗೋ ಟು ಹೆಲ್ ಅಂತ. ಯಾರು ಪ್ರತಿಮಾ ಪೂಜೆ ಮಾಡ್ತಾನೋ ಅವನು ನರಕಕ್ಕೆ ಹೋಗ್ತಾನೆ ಅಂತ ಕುರಾನ್ನಲ್ಲೂ ಮಾತಿದೆ. ಇವ್ರಿಗೆ ಹೌದು ಕಂಡಿದ್ದು. ನಾವು ಯಾಕೆ ಪ್ರತಿಮಾ ಪೂಜೆ ಮಾಡಿ ನರಕಕ್ಕೆ ಹೋಗಿ? ಆದ್ದರಿಂದ ಯಾವ ದೇವಸ್ಥಾನಕ್ಕೂ ಹೋಗಬೇಡಿ, ಯಾವ ಪ್ರತಿಮೆಯನ್ನು ಪೂಜೆ ಮಾಡಬೇಡಿ. ತಮಾಷೆ ಏನು ಅಂದ್ರೆ, ನಾವು ಪ್ರತಿಮಾ ಪೂಜಕರು ತಿಳ್ಕೊಂಡದ್ದು ತಪ್ಪು. ನಾವು ಪ್ರತಿಮಾ ಪೂಜಕರೇ ಅಲ್ಲ. ಐಡಲಟ್ರಿ ಅಂದ್ರೆ ಏನು? ಹಿ ಹೂ ವರ್ಷಿಪ್ಸ್ ಐಡಲ್ ಆಸ್ ಗಾಡ್ ಆರ್ ಗಾಡ್ ಆಸ್ ಐಡಲ್, ಹಿ ಇಸ್ ಐಡಲಟರ್. ನಾವು ಕಲ್ಲನ್ನು ದೇವರನ್ನು ಪೂಜಿಸಲ್ಲ, ಕಲ್ಲಿನ ಒಳಗೆ ದೇವರಿದ್ದಾಗ ಎಲ್ಲರೂ ಅವ್ರಿಗೆ ಇದ್ದಾನಲ್ಲ, ಈಸ್ ಆಮ್ನಿಪ್ರೆಸೆಂಟ್. ಏನು ತಪ್ಪು ಬಂತು? ಈ ಕಲ್ಪನೆ ತಪ್ಪಿ ಹೋದಾಗ ನೋಡಿ ಎಲ್ಲ ಫಿಲಾಸಫಿಯಲ್ಲಿ ಅಪಸಿದ್ಧಾಂತಗಳು ಹುಟ್ಟೋದು ಸರಿಯಾದ ತಿಳುವಳಿಕೆ ಇಲ್ಲದಿದ್ದಾಗ. ಆದ್ದರಿಂದ ನಾವು ಕಲ್ಲಿನೊಳಗೂ ದೇವರನ್ನು ನೋಡ್ತೇವೆ, ಯಾಕೆ ಪೂಜೆ ಮಾಡಬಾರ್ದು? ನಾವು ಮರದಲ್ಲೂ ದೇವರನ್ನು ನೋಡ್ತೇವೆ, ಅದಕ್ಕೆ ಅಶ್ವತ್ಥಕ್ಕೂ ಪೂಜೆ ಮಾಡ್ತೇವೆ. ಹಸುವಿನಲ್ಲೂ ದೇವರನ್ನು ನೋಡ್ತೇವೆ, ಅದಕ್ಕೂ ಪೂಜೆ ಮಾಡ್ತೇವೆ. ಕಲ್ಲಿನಲ್ಲೂ ದೇವರನ್ನು ನೋಡ್ತೇವೆ. ಅಂದ್ರೆ ಕಲ್ಲೇ ದೇವರಲ್ಲ, ಕಲ್ಲಿನೊಳಗೆ ದೇವರಿದ್ದಾನೆ. ಅದರಿಂದ ಕಲ್ಲು ನಾಶವಾದರೆ ದೇವರಿಗೆ ಏನು ಬಾಧಕ ಇಲ್ಲ. ಕಲ್ಲಿನೊಳಗೆ ದೇವರಿದ್ದ ಕಲ್ಲು ಪುಡಿಯಾದ, ಅರೆ ಕಲ್ಲಿನೊಳಗೆ ಇಲ್ಲಿ ಆಕಾಶ ಇದೆ,
ನೀವು ಅದನ್ನು ಪುಡಿ ಒಳ್ಳೆ ಬರುತ್ತೆ ಆಕಾಶವನ್ನು, ಎಲ್ಲದರೊಳಗೂ ಆಕಾಶ ಇದೆ, ಪುಡಿ ಆದಾಗ ಆಕಾಶ ಪುಡಿ ಆಗತ್ತಾ? ಹಾಗೆ ಅದು ಯಾವುದು ಆಮ್ನಿಪ್ರೆಸೆಂಟು ಅದನ್ನು ನಾಶ ಮಾಡಲಿಕ್ಕೆ ಬರುವುದಿಲ್ಲ. ರೂಪಗಳನ್ನ ಅದರಲ್ಲಿ ಯಾವುದೂ ಭಗವಂತನ ಶರೀರ ಅಲ್ಲ, ಭಗವಂತ ಜ್ಞಾನಾನಂದ ಸ್ವರೂಪ. ಹಾಗಾಗಿ ಭಗವಂತನಿಗೆ ರೂಪ ಉಂಟು ಇದು, ಅವನು ನಿರ್ಗುಣನೋ ನಿರಾಕಾರ. ಈಗ ಮೊದಲು ಇದು ಬಂತು, ಭಗವಂತ ನಿರ್ಗುಣ ಮತ್ತು ನಿರಾಕಾರ. ಆದ್ದರಿಂದ ಭಗವಂತನಲ್ಲಿ ಯಾವುದೇ ಗುಣ ಚಿಂತನೆ ಮಾಡಲಿಕ್ಕೆ ಬರುವುದಿಲ್ಲ. ವರ್ಡ್ ಆಫ್ ಆಲ್ ಕ್ವಾಲಿಟೀಸ್ ಅಂತ ಹೇಳಿದ ಶಂಕರ್ ಹೇಳಿದರು, ಸತ್ಯಂ ಅಂದರೆ ಸತ್ಯ ಸ್ವರೂಪವಾದ ಪಾಸಿಟಿವ್ ಆದ ಗುಣ ಇರುವವನಲ್ಲ, ಅಸತ್ಯ ಅಲ್ಲ ಅಂತ ಅರ್ಥ. ಅವನು ನೆಗೆಟಿವ್ ಆಗಿ ನೀವು ಉಪಾಸನೆ ಮಾಡ್ಬೋದು, ಪಾಸಿಟಿವ್ ಆಗಿ ಉಪಾಸನೆ ಮಾಡಿ ಬರುವುದಿಲ್ಲ. ಜ್ಞಾನ ಅಂದರೆ ಜ್ಞಾನ ಉಳ್ಳವನು ಅಲ್ಲ, ಅಜ್ಞಾನ ಇಲ್ಲದವನು ಅಂತ ಅರ್ಥ ಒಂದೇ. ಅದನ್ನು ಪಾಸಿಟಿವ್ ಆಗಿ ಹೇಳಲಿಕ್ಕೆ ಬರೋದಿಲ್ಲ ಅಂತ. ಇದೆಲ್ಲ ಲಾಜಿಕಲ್ ಸ್ಕಿಲ್ಗಳು, ಎಲ್ಲ ತರ್ಕಶಾಸ್ತ್ರದ ಕುಸ್ತಿಗಳು ವೇದಾಂತದಲ್ಲಿ. ಆಮೇಲೆ ಅನಂತಂ ಅಂದರೆ ಅದು ಅನಂತ ಆಗಿ ಇರುವವನಲ್ಲ, ಅಂತ ಇಲ್ಲದವನು ಅಲ್ಲ ಅಂತ. ಇದು ಹೀಗೆ ತಿಳ್ಕೋಬೇಕು ಅಂತಕ್ಕಂಥ ಒಂದು ಪ್ರೋಸೆಸ್ ಬಂತು. ಅನಂತರ ಯೋಚನೆ ಮಾಡಿದ್ರು, ದೇವರಲ್ಲಿ ಕ್ವಾಲಿಟೀಸ್ ಯಾಕಿಲ್ಲ, ಜ್ಞಾನಾನಂದ ಗುಣಗಳು ಯಾಕಿಲ್ಲ? ಅಲ್ಲಪ್ಪ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ, ದೇವರು ನಿರ್ಗುಣ ಅಂತ ಸ್ಪಷ್ಟ ವೇದದಲ್ಲಿ ಹೇಳಿದೆ. ಅಲ್ಲಪ್ಪ ಆ ಮಂತ್ರ ಏನು ಹೇಳಿದೆ? ಸಾಕ್ಷಿ ಚೇತ ಕೇವಲ. ಸಾಕ್ಷಿ ಅಂತಂದ್ರೆ ಏನು? ಎಲ್ಲವನ್ನು ಕಂಡ ಅದೊಂದು ಗುಣ ಅಲ್ವಾ? ಹಾಗಾದ್ರೆ ಸಾಕ್ಷಿ ಅಂತ ಹೇಳಿ ಗುಣ ಇಲ್ಲ ಅಂದ್ರೆ ಕಾಂಟ್ರಾಡಿಕ್ಟರಿ ಆಗುವುದಿಲ್ಲ. ಚೇತ ಅಂದ್ರೆ ಚೈತನ್ಯ ಸ್ವರೂಪ, ಚೈತನ್ಯ ಅನ್ನೋದು ಗುಣ ಅಲ್ವಾ? ಮತ್ತೆ ನಿರ್ಗುಣ ಅಂತ ಹೇಳಿ ಹಾಗೆ. ಹಾಗಾದ್ರೆ ಗುಣಗಳನ್ನು ಹೇಳಿ ಕೊನೆಗೆ ನಿರ್ಗುಣ ಅಂತ ಹೇಳ್ತದೆ. ತಲೆ ಸರಿ ಇಲ್ವ ವೇದಕ್ಕೆ? ಹಾಗಾದ್ರೆ ಅದು ಗುಣಗಳನ್ನು ಹೇಳುತ್ತೆ, ಆದರೂ ನಿರ್ಗುಣ ಅಂತ ಹೇಳುತ್ತೆ. ಅದೇನಾಯಿತು? ಭಗವಂತ ಸಗುಣನೂ ಹೌದು, ಭಗವಂತ ನಿರ್ಗುಣನೂ ಹೌದು. ಯಾಕೆ? ಒಳ್ಳೆಯ ಗುಣಗಳಿಂದ ಸಗುಣ, ಜ್ಞಾನಾನಂದಾದಿ ಗುಣಗಳಿಂದ ಸಗುಣ. ಅದರ ಕೆಟ್ಟ ಗುಣ ಇದೆ ನಮ್ಮಲ್ಲಿ, ಸತ್ವ ರಜಸ್ಸು ತಮಸ್ಸು ಅಂತ. ಆ ಗುಣ ಅವನಲ್ಲಿ ಇಲ್ಲ. ತ್ರೈಗುಣ್ಯವರ್ಜಿತ ಮಜ ಮಹಾಭಾರತ ಸ್ಪಷ್ಟ ಹೇಳ್ತದಲ್ಲ, ತ್ರಿಗುಣ ಇಲ್ಲ, ಅದರಿಂದ ನಿರ್ಗುಣ. ಹೊರತು ಯಾವ ಗುಣವೂ ಇಲ್ಲ ಅಂತ ಅರ್ಥ ಯಾಕೆ ಮಾಡ್ತೀರಿ? ಈಗ ಸಮಸ್ಯೆ ಪರಿಹಾರ ಆಗೋಯ್ತು, ಆ ಕಾಂಟ್ರಾಡಿಕ್ಷನ್ ಪರಿಹಾರ ಆಗೋಯ್ತು. ಮೊದಲು ದೊಡ್ಡ ಸಮಸ್ಯೆ ನಿರ್ಗುಣ ಅಂತ ಹೇಳಿದ್ದಾರೆ, ಅದರಿಂದ ಭಗವಂತನಲ್ಲಿ ಯಾವ ಗುಣವನ್ನು ಒಪ್ಪಲಿಕ್ಕೆ ಆಗುವುದಿಲ್ಲ ಅನ್ನೋ ವಾದ ಪ್ರಾರಂಭದಲ್ಲಿತ್ತು. ಅನಂತರ ಗುಣ ಅಲ್ಲ ಅಂದ್ರೆ ತ್ರಿಗುಣಗಳಿಲ್ಲ ಅಂತ. ಹಾಗಾಗಿ ಭಗವಂತನಲ್ಲಿ ಸತ್ವಗುಣ ಸ್ತಮೋ ಗುಣಗಳ ಪ್ರಭಾವ ಇಲ್ಲ. ಅದು ಇದ್ರೆ ಏನಾಗುತ್ತೆ? ಸತ್ವಗುಣದಿಂದ ಎಚ್ಚರ ಆಗುತ್ತೆ, ರಜೋಗುಣದಿಂದ ಕನಸು ಬೀಳುತ್ತೆ, ತಮೋಗುಣದಿಂದ ನಿದ್ರೆ ಬರುತ್ತೆ. ಭಗವಂತನಿಗೆ ಮೂರು ಇಲ್ಲ. ಹಾಗಾಗಿ ಎಚ್ಚರವೂ ಇಲ್ಲ ದೇವರಿಗೆ, ಇಲ್ಲ. ಎಚ್ಚರ ಆಗೋದ್ರಿಂದ ನಿದ್ರೆ ಬಂದವರಿಗೆ ಎಚ್ಚರ ಆಗೋದು, ದೇವರಿಗೆ ಎಚ್ಚರ ಆಗೋದು ಹೇಗೆ? ಆದ್ದರಿಂದ ಭಗವಂತರಿಗೆ ಎಚ್ಚರವೂ ಇಲ್ಲ, ಕನಸು ಇಲ್ಲ, ನಿದ್ರೆ ಇಲ್ಲ. ಎಚ್ಚರ ಅಂದರೆ ಕನಸಿನ ನಿದ್ರೆಯಿಂದ ಎಚ್ಚರ ಆಗುದು. ನಿದ್ರೆ ಬರುವವರಿಗೆ ಮಾತ್ರ ಎಚ್ಚರ ಆಗೋದು ಸಾಧ್ಯ, ನಿದ್ರೆ ಮಾಡದವರು ಎಚ್ಚರ ಆಗೋದು ಹೇಗೆ? ಎಚ್ಚರ ಆಗುವುದಲ್ಲ, ಸದಾ ಎಚ್ಚರ ಇರುವುದು, ಅದು ಬೇರೆ. ಎಚ್ಚರ ಆಗುವುದು ಅಂತೊಂದಿಲ್ಲ. ಹಾಗಾಗಿ ಗುಣಗಳಿಲ್ಲ ಅಂದ್ರೂ ಸರಿ, ಭಗವಂತ ನಿರ್ಗುಣನೂ ಹೌದು, ಭಗವಂತ ಸಗುಣನೂ ಹೌದು ಅಂತ ಅನಂತರದ ಚಿಂತನೆಗಳು. ಭಗವಂತ ನಿರಾಕಾರ ಹೌದು, ಭಗವಂತ ನಿರಾಕಾರ. ಹಾಗಾದ್ರೆ ಬರೋಒಂದು ಸಮಸ್ಯೆ ಅಂತೀರ ಏನು ಅಂದ್ರೆ, ಅಪರೋಕ್ಷ ಜ್ಞಾನಿಗಳು ಅಂತ ಹೇಳ್ತೀರಿ ನೀವು. ಅಪರೋಕ್ಷ ಜ್ಞಾನಿಗಳು ದೇವರನ್ನು ಕಂಡವರು ಅಂತ ಹೇಳ್ತಾರೆ. ಅವ್ರು ಏನನ್ನು ಕಂಡದ್ದು? ಯಾಕಂದ್ರೆ ದೇವರಿಗೆ ಆಕಾರ ಇಲ್ಲಲ್ಲ, ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾವುದಕ್ಕೆ ಆಕಾರ ಇಲ್ಲವೋ ಅದನ್ನು ಯಾವ ಜ್ಞಾನಿಗಳು ಕಾಣೋದು ಸಾಧ್ಯ ಇಲ್ಲ. ಹಾಗಾಗಿ ಎಂಥದ್ದು ಕಂಡದ್ದು ಅವರು? ಅವ್ರದ್ದೇ ಏನೋ ಭ್ರಮೆ ಇರಬೇಕು. ನಮಗೆ ಅಪರೋಕ್ಷ ಜ್ಞಾನ ಆಯಿತು ಅಂತ ಭ್ರಮೆ ಬಂದಿರಬೇಕು. ಯಾಕೆಂದ್ರೆ ಅಪರೋಕ್ಷ ಜ್ಞಾನ, ಭಗವಂತನ ಅಪರೋಕ್ಷ ಜ್ಞಾನ ಆಗಬೇಕಾಗಿದ್ದರೆ ಭಗವಂತನಿಗೆ ಆಕಾರ ಇರಬೇಕು. ಅವನು ನಿರಾಕಾರ ಅಲ್ವಾ, ಕಾಣುವುದು ಹೇಗೆ? ಅದಕ್ಕೆ ಅನಂತರ ಹೇಳಿದ್ರು, ಹೌದಪ್ಪ ಭಗವಂತ ಸಾಕಾರನೂ ಹೌದು, ಭಗವಂತ ನಿರಾಕಾರ ಹೌದು, ಎರಡೂ ಕರೆಕ್ಟ್. ಕನ್ಫ್ಯೂಷನ್ ಮಾಡ್ಕೊಂಡಿದ್ದೇವೆ ನಾವು. ಭಗವಂತನಿಗೆ ಆಕಾರ ಇಲ್ಲ ಅಂದೆವು. ಯಾಕೆ ಇಲ್ಲ ಅಂದರೆ, ನಮ್ಮ ಹಾಗೆ ಆಕಾರ ಇಲ್ಲ ಅಂತ ನಮ್ಮದೊಂದು ಆಕಾರ ಉಂಟಲ್ಲ, ಮಣ್ಣು ನೀರು ಬೆಂಕಿಯಿಂದ ಆದದ್ದು ಮತ್ತು ಒಂದು ದಿವಸ ನಾಶವಾಗುವಂಥದ್ದು, ಅದು ಇಲ್ಲ. ಅದು ಭಗವಂತ ನಿರಾಕಾರ ಹೌದು. ಮತ್ತು ಭಗವಂತನಿಗೆ ಆಕಾರ ಇದೆ, ಜ್ಞಾನಾನಂದಮಯವಾದ ಆಕಾರ ಇದೆ, ಅದು ನಾಶ ಆಗೋಲ್ಲ. ಹಾಗಾಗಿ ಈ ಗೊಂದಲಗಳಿಗೆ ಪರಿಹಾರ ಅನಂತರದ ಚಿಂತನೆಗಳಲ್ಲಿ ಬಂತು. ಭಗವಂತ ಸಾಕಾರನೂ ಹೌದು, ಭಗವಂತ ನಿರಾಕಾರನೂ ಹೌದು. ಇದರಿಂದ ದೊಡ್ಡ ಸಮಸ್ಯೆ ಪರಿಹಾರ ಆಯಿತು. ಯಾಕೆಂದರೆ ಭಗವಂತನನ್ನ ಪ್ರತಿಮೆಯಲ್ಲಿ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ. ಪ್ರತಿಮೆಯಲ್ಲಿ ದೇವರನ್ನು ಪೂಜೆ ಮಾಡೋ ತಪ್ಪು ಅಂತ ದಯಾನಂದ ಸರಸ್ವತಿ ಹೇಳಿದ್ರಲ್ಲ, ಇದೆಲ್ಲಕ್ಕೂ ಉತ್ತರ ಸಿಕ್ಕಿತ್ತು. ಯಾಕಂದ್ರೆ ಭಗವಂತ ಆಕಾರ ಇಲ್ಲ ಅನ್ನೋದು ನಿಜ, ಆಕಾಶದಂತೆ. ಆದರೆ ಭಕ್ತರು ಭಗವಂತನ ನೋಡಬೇಕು ಅಂತ ಬಯಸಿದ್ರೆ ಭಕ್ತರಿಗೆ, ಈ ಧ್ರುವನಿಗೆ ಭಗವಂತ ಕಾಣಿಸಿಕೊಂಡ. ಏನು ಕಾಣಿಸಿಕೊಂಡ ಧ್ರುವನಿಗೆ?
5 ವರ್ಷದ ಹುಡುಗ ತಪಸ್ಸು ಮಾಡಿದಾಗ ಧ್ರುವನಿಗೆ ಪ್ರತ್ಯಕ್ಷ ಆದ. ಧ್ರುವ ವರದ ವಾಸುದೇವ ರೂಪದಿಂದ ಪ್ರತ್ಯಕ್ಷ ಆದ. ಧ್ರುವನಿಗೆ ತನ್ನ ಕೈಯ ಶಂಖದಿಂದ ಅವನ ಕೆನ್ನೆಯನ್ನು ಸವರಿದ. ಆಗ ಅವನ ಬಾಯಿಂದ ಮಾತು ಹೊರಟಿತ್ತು ಅಂತ ಹೇಳ್ತಾರೆ. ಯೋಂತಃ ಪ್ರವಿಶ್ಯ ಮಮ ವಾಚಿಮಿಮಾಂ ಪ್ರಸುಪ್ತಾಂ ಸಂಜೀವಯ ಚಕ್ರಶಕ್ತಿ ಧರ ಸುಧಾಮ್ನ. ಅದು ಯಾರಪ್ಪ ಆ ರೀತಿ ಕೆನ್ನೆ ತಟ್ಟಿದವನು? ಆಕಾರ ಇಲ್ಲದ ದೇವರು ಕೆನ್ನೆ ಹೇಗೆ ತಟ್ಟಿದ? ಶಂಖ ಹಿಡ್ಕೊಂಡು ಹೇಗೆ ಬಂದ? ಅದಕ್ಕೆ ಹೇಳಿದ್ರು ಜ್ಞಾನಾನಂದಮಯವಾದ ಶರೀರ ಇದೆ, ಅದನ್ನು ಕಂಡದ್ದವನು. ಅಲ್ಲಪ್ಪ ಜ್ಞಾನಾನಂದಮಯವಾದ ಶರೀರ ಕಾಣುತ್ತಾ? ಜ್ಞಾನ ಕಾಣುತ್ತಾ? ಆನಂದ ಕಾಣುತ್ತಾ? ಅದು ಇದೆ ಅಂದರೆ ಏನು ಅರ್ಥ ಅಂದ್ರು? ಇದ್ರೂ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಲ್ವ? ಒಂದು ವಿಷಯ, ಜ್ಞಾನಾನಂದಮಯವಾದ ಶರೀರ ಕಾಣುವುದಿಲ್ಲ ಅನ್ನೋದು ಯಾವುದು ಕಾಣೋದಿಲ್ಲ? ಈ ಕಣ್ಣಿಗೆ ಕಾಣೋದಿಲ್ಲ ಅಷ್ಟೇ. ಜೀವಕ್ಕೆ ಒಂದು ಕಣ್ಣಿದೆ, ಜ್ಞಾನಾನಂದಮಯವಾದ ಕಣ್ಣು. ಆ ಜ್ಞಾನಾನಂದಮಯವಾದ ಕಣ್ಣಿನಿಂದ ಜ್ಞಾನಾನಂದಮಯವಾದ ರೂಪವನ್ನು ಕಾಣಬಹುದು. ಅದನ್ನೇ ಪುರಂದರದಾಸರು ಹೇಳಿದ್ದು, ಒಳಗಣ್ಣಿನ ಒಳಗಿನಿಂದ ನೋಡುವಂತ. ಹೊರಗಣ್ಣಿ ಕೃಷ್ಣ ಹೇಳಿದ ಇದನ್ನ ಅರ್ಜುನನಿಗೆ. ಅರ್ಜುನ ಕೃಷ್ಣ ಪ್ರಾರ್ಥಿಸಿಕೊಂಡ, ನಿನ್ನ ರೂಪ ನೋಡಬೇಕು ಅಂತ. ಅವ ಕೃಷ್ಣ ಏನು ಹೇಳಬೇಕಿತ್ತು? ಅಯ್ಯೋ ಏನು ಒಳ್ಳೆಪ್ಪ, ನಾನು ನಿರಾಕಾರ, ನಿನ್ನ ತೋರಿಸೋಕೆ ಆಗೋಲ್ಲ, ಏನು ಮಾಡ್ಲಿಕ್ಕೆ ಉಪಾಯ ಇಲ್ಲ ಅಂತ ಹೇಳ್ಬೇಕಿತ್ತು. ಇಲ್ಲ, ತೋರಿಸ್ತೇನೆ ಇಲ್ಲ. ಆದರೆ ದಿವ್ಯಾಂಗದಾಗಿ ತೇಜಿಸು, ನಿನಗೆ ಒಳಗಣ್ಣು ಕೊಡ್ತೇನೆ, ಹೊರಗಣ್ಣಿನಿಂದ ಕಾಣಲ್ಲ. ಎಲ್ಲರೂ ಹಾಗಾದರೆ ಒಳಗಿನಿಂದ ಜ್ಞಾನಾನಂದಮಯವಾದ ಕಣ್ಣಿಗೆ ಜ್ಞಾನಾನಂದಮಯವಾದ ರೂಪವನ್ನು ನೋಡ್ಲಿಕ್ಕೆ ಬರುತ್ತೆ. ಜ್ಞಾನಾನಂದಗಳಿಗೂ ಒಂದು ರೂಪ ಇದೆ. ಯಾಕೆಂದ್ರೆ ಎನರ್ಜಿ ಹ್ಯಾಸ್ ಫಾರ್ಮ್. ಇದು ವೇದಾಂತ ಒಪ್ಪುವುದು. ಹೀಗೆ ಬೆಳವಣಿಗೆಯಲ್ಲಿ ಒಂದೊಂದೇ ಸಂಗತಿ ಬೆಳೀತಾ ಬಂತು. ರಾಮಾನುಜರು ಹೇಳಿರತಕ್ಕಂಥ ಮಾತು ಅದರಲ್ಲಿ ಏನೇನು ಅದನ್ನು ಬಿಟ್ಟು ಬಿಡಬೇಕಾದ ಸಂಗತಿ ಬಂದದ್ದು. ಒಂದು, ಭಗವಂತ ಈ ಜಗತ್ತು ಶರೀರ ಭಾವದಿಂದ ಕೂಡಿದ್ದು ಅಂತಕ್ಕಂಥ ವಾದ. ಅದು ಸ್ವಲ್ಪ ಕಷ್ಟ ಆಯಿತು ಮುಂದಿನ ಸೇವಾಸಕರಿಗೆ. ಮುಂದಿನ ಯಾಕೆಂದ್ರೆ ಭಗವಂತನ ಶರೀರ ನಾಶ ಆಗುತ್ತೆ ಎಂದು ಒಪ್ಪಿಕೊಳ್ಳಬೇಕು. ಭಗವಂತನ ಶರೀರ ಅಂದರೆ ಭಗವಂತನಿಗೆ ಭೌತಿಕ ಶರೀರ ಇಲ್ಲ. ಅವತಾರದಲ್ಲಿ ಕೂಡ ಈ ಭಾಗವತದಲ್ಲಿ ಬರುತ್ತೆ, ಕೃಷ್ಣ 106.5 ವರ್ಷಗಳ ಕಾಲ ಭೂಮಿಯಲ್ಲಿ ಇದ್ದು ಆಮೇಲೆ ತನು ಮತ್ತೆ ಅಂದ್ರೆ ದೇಹತ್ಯಾಗ ಮಾಡಿದ ಅಂತ. ಅಲ್ಲಪ್ಪ, ಜ್ಞಾನಾನಂದವಾದ ಶರೀರವನ್ನು ತ್ಯಾಗ ಮಾಡೋದು ಹಾಗೆ? ಒಂದು ಸಂಗತಿಯನ್ನು ನಾವು ಎಕ್ಸ್ಪ್ಲೈನ್ ಮಾಡುವಾಗ ಇನ್ನೊಂದು ಕಡೆ ತೊಂದರೆ ಆಗುತ್ತೆ. ಏಕಂ ಸಂಧಿಸತ ಪುಚ್ಛಂ ಅಪರಂ ಚೋತೆ ಸವಾನ್. ಒಂದು ಕಡೆ ಕಟ್ಟಿ ಬಿದ್ದಾಗ ಮತ್ತೊಂದು ಕಡೆ ಕಟ್ಟಿ ಬಿಟ್ಟು ಹೋಗುತ್ತೆ. ಇಷ್ಟೇ, ಅದು ಉದ್ದ ಸಾಕಾಗೋಲ್ಲ, ಏನ್ ಮಾಡಬೇಕು? ಅದಕ್ಕೆ ಅವರು ಹೇಳಿದ್ರು, ಭಗವಂತ ತನುವನ್ನು ಬಿಟ್ಟ ಅಂತ ಭಾಗವತ ಹೇಳೋದಲ್ವ. ತನು ಅಂದ್ರೆ ಯಾವುದು? ಲಕ್ಷ್ಯ ಪೃಥ್ವಿ ಶರೀರ, ಪೃಥ್ವಿಯನ್ನು ಬಿಟ್ಟ ಅಂತ ಅರ್ಥ. ಸ್ವರೂಪಾನಂದವನ್ನಲ್ಲ, ಪೃಥ್ವಿ ಅವನ ಶರೀರದ ಹಾಗಾದ್ರೆ ಹೌದಪ್ಪ, ನೀವು ಶರೀರ ಅಲ್ಲ ಅಂತ ಹೇಳಿದಿರಲ್ವ? ಶರೀರ ಅಲ್ಲ, ಮತ್ತೆ ಶರೀರದಂತೆ. ಯಾಕೆಂದ್ರೆ ನಾವು ನಮ್ಮ ಶರೀರದ ಒಳಗಿದ್ದೇವೆ, ಅವನು ಇದರ ಒಳಗಿದ್ದಾನೆ. ಹಾಗೆ ಶರೀರದ ಒಳಗೆ ನಾವು ಹೇಗಿರ್ತೇವೋ ಹಾಗೆ ಪೃಥ್ವಿಯೊಳಗೆ ಭಗವಂತ ಇದ್ದಾನೆ. ಅಷ್ಟೇ, ಸಾಮ್ಯದಿಂದ ಶರೀರ ಅಂತ ಹೇಳೋದು ಹೊರತು ನಿಜವಾಗಿ ಶರೀರ ಅಲ್ಲ. ನಾವು ನಿಜವಾದ ಶರೀರ ಯಾವುದು? ಯಾವುದರಿಂದ ನಾವು ಸುಖ ದುಃಖಗಳನ್ನು ಅನುಭವಿಸುತ್ತೇವೋ ಅದು ಶರೀರ. ಆದರೆ ಭಗವಂತನಿಗೆ ಸುಖ ದುಃಖ ಅನುಭವಿಸಲಿಕ್ಕೆ ಮಣ್ಣು ನೀರು ಬೆಂಕಿಯಿಂದಾಗಿರತಕ್ಕ ಒಂದು ದೇಹ ಬೇಕಾ? ಬೇಡ. ಅವನು ಸ್ವಯಂ ಜ್ಞಾನ ಒಂದು ಸ್ವರೂಪ. ಆದ್ದರಿಂದ ಸುಖ ದುಃಖಗಳನ್ನು ಅನುಭವಕ್ಕೆ ಕಾರಣವಾದ ಶರೀರ ದೇವರಿಗೆ ಇಲ್ಲ. ಮತ್ತೆ ಆನಂದಮಯವಾದ ಜ್ಞಾನಮಯವಾದ ಶರೀರ ದೇವರಿಗೆ ಇದೆ. ಅದರಿಂದ ದೇವರು ಕಾಣಿಸಿಕೊಳ್ಳಬಹುದು, ಅವನು ನಿರಾಕಾರನೂ ಆಗಬಹುದು, ಅವನು ಸಾಕಾರನೂ ಆಗಬಹುದು. ಹೀಗೆ ಅನಂತರದ ಚಿಂತನೆಯಲ್ಲಿ ಒಂದು ಸಮನ್ವಯ ಬರುತ್ತೆ. ದೇವರು ಸಾಕಾರನೂ ಹೌದು, ದೇವರು ನಿರಾಕಾರನೂ ಹೌದು, ದೇವರು ನಿರ್ಗುಣನೂ ಹೌದು, ದೇವರು ಸಂಜ್ಞಾನ ವಿರೋಧವೇ ಇಲ್ಲ ಇದಕ್ಕೆ. ಈ ರೀತಿಯ ಚಿಂತನೆ ಅನಂತರ ಬೆಳೆದುಕೊಂಡು, ನಾನು ಅದಕ್ಕಾಗಿ ವೇದಾಂತದ ಚಿಂತನೆಯಲ್ಲಿ ಹೇಗೆ ಬೆಳ್ಕೊಂಡು ಬಂತು ಚಿಂತನೆ, ಮೊದಲು ಇದ್ದದ್ದನ್ನು ಹೇಗೆ ಬದಲಾವಣೆ ಆಗ್ತಾ ಚಿಂತನೆಯಲ್ಲಿ ಒಂದು ಇಂಪ್ರೂವ್ಮೆಂಟ್ ಕಾಣ್ತೇವೆ ನಾವು. ಈಗ ಎಲ್ಲ ಸಮಸ್ಯೆ ಪರಿಹಾರ ಆಗೋಯ್ತು ಒಂದು ದೃಷ್ಟಿಯಿಂದ. ಭಗವಂತನು ನಿರ್ಗುಣನಲ್ಲ, ಭಗವಂತ ಸಗುಣ ಆದರೂ ನಿರ್ಗುಣ ಹೌದು. ಭಗವಂತ ನಿರಾಕಾರನಲ್ಲ, ಭಗವಂತ ಸಾಕಾರ ಆದರೂ ನಿರಾಕಾರ ಹೌದು. ಅದರಿಂದ ಅವನಿಗೆ ಆಕಾರ ಇಲ್ಲ ಅಂತ ಹೇಳಿದ್ರು ತಪ್ಪಿಲ್ಲ, ಆಕಾರ ಇದೆ ಅಂತ ಹೇಳಿದ್ರು ತಪ್ಪಿಲ್ಲ. ಆಕಾರ ಅಂತಂದ್ರೆ ಈ ಆಕಾಶದ ಹಾಗೆ, ಆಕಾಶಕ್ಕೆ ಆಕಾರ ಉಂಟ. ಹಾಗೆ ಭಗವಂತ ಅವನಿ ಪ್ರೆಸೆಂಟ್ ಅಂದ್ಮೇಲೆ ಆಕಾಶ ಅಂದ್ರೆ ಅವನಿಗೆ ಆಕಾರ ಇಲ್ಲ. ಈಗ ಒಂದು ಸಂಶಯ ಬಂತು, ಭಗವಂತ ಅವನಿ ಪ್ರೆಸೆಂಟ್ ಅಂತ ಹೇಳಿದ್ರೆ ಅಲ್ವಾ, ಹಾಗಾದ್ರೆ ಆಕಾರ ಇರುವುದು ಹಾಗೆ. ಆಮ್ನಿ ಪ್ರೆಸೆಂಟ್ ಕೆನಾಟ್ ಹ್ಯಾವ್ ಎ ಫಾರ್ಮ್. ಆಕಾರ ಇರುವಂತಹದ್ದು ಮಧ್ಯಮ ಪರಿಮಾಣ ಇರುವ ವಸ್ತುವಿಗೆ. ಯಾವುದು ಆಮ್ನಿ ಪ್ರೆಸೆಂಟೋ ಅದಕ್ಕೆ ಆಕಾರ ಇರುವುದು ಸಾಧ್ಯ ಇಲ್ಲ. ಆಕಾಶಕ್ಕೆ ಇಲ್ಲ ಹಾಗೆ, ಆಕಾಶಕ್ಕೆ ಆಕಾರ ಇಲ್ಲ. ಯಾಕೆಂದ್ರೆ ಅದು ಬರೀ ಆಮ್ನಿ ಪ್ರೆಸೆಂಟ್.
ಭಗವಂತ ಬರೀ ಆಮ್ನಿಪ್ರೆಸೆಂಟ್ ಅಲ್ಲ, ಈಸ್ ಆಮ್ನಿಪೊಟೆಂಟ್ ಆಲ್ಸೋ. ಅವನು ಸರ್ವಸಮರ್ಥ ಅಲ್ಲಪ್ಪ. ಅವನಿಗೆ ಭಕ್ತನು ನೋಡಬೇಕು ಅಂತ ಬಯಸಿದಾಗ ಅವನಿಗೆ ಆಕಾರ ಧರಿಸಿ ಭಕ್ತನಿಗೆ ತೋರಿಸ್ಕೊಳ್ಳಿಕ್ಕೂ ಆಗದಿದ್ದರೆ ಅವನಿಗೇನು ಸರ್ವಸಮರ್ಥ? ಗೊತ್ತಾಗಬೇಕು. ಅಯ್ಯೋ ನನ್ನ ಭಕ್ತ ನನ್ನನ್ನು ನೋಡಬೇಕು ಅಂತ ಬಯಸ್ತಾ ಇದ್ದಾನೆ, ಏನು ಮಾಡಲಿಪ್ಪ, ನನಗೆ ಆಕಾರ ಇರುವಲ್ಲ, ಖಚಿತ ಅಲ್ಲ. ಅವನು ಬಯಸಿದ ರೂಪ, ಅದಕ್ಕೆ ವಿಶ್ವಂ ವಿಷ್ಣು ಅಂದರು. ಬಯಸಿದ ರೂಪವನ್ನು ಧರಿಸುವಲ್ಲ. ಜಗತ್ತಿನಲ್ಲಿ ಏನೇನು ಆಕಾರ ಇದೆ ಅದೆಲ್ಲಕ್ಕೂ ಆಕಾರ ಕೊಟ್ಟವನು ಅವನು ಅಲ್ವ. ಹಾಗಾದ್ರೆ ಎಲ್ಲ ಆಕಾರವೂ ಅದರ ಒಳಗಿರುವ ಅವನ ಆಕಾರ. ಸೊ ನನ್ನೊಳಗೆ ನನ್ನ ಆಕಾರದಿಂದ ಇದ್ದಾನೆ, ನಿಮ್ಮೊಳಗೆ ನಿಮ್ಮ ಆಕಾರದಿದ್ದಾನೆ. ಯಾಕೆ ಆಕಾರ ಇಲ್ಲ? ಆದರೆ ನಮ್ಮೊಳಗೆ ನಮ್ಮ ಆಕಾರದಲ್ಲಿ ನಮ್ಮ ಹಾಗೆ ಮಣ್ಣು ನೀರು ಬೆಂಕಿ ಇಲ್ಲ, ಅದು ಆಕಾರ ಅಲ್ಲ, ಅಷ್ಟೇ. ಹಾಗಾಗಿ ಆಕಾಶದಂತೆ ಸರ್ವಗತನಿಗೂ ಕೂಡ ಅವನು ಬಯಸಿದರೆ ಅವನು ಒಂದು ಆಕಾರವನ್ನು ಧರಿಸಬಲ್ಲ. ಯಾಕೆಂದರೆ ಆಕಾಶ ಸರ್ವಸಮರ್ಥ ಅಲ್ಲ, ಭಗವಂತ ಸರ್ವಸಮರ್ಥ. ಹೀಗೆ ಚಿಂತನೆಯಲ್ಲಿ ಒಂದು ಹೊಸ ಹೊಸ ಬೆಳವಣಿಗೆಗಳು ಬಂದು ಭಗವಂತನ ಚಿಂತನೆಯ ಬಗ್ಗೆ ಒಂದು ಖಚಿತ. ಆದ್ದರಿಂದಲೇ ಭಗವಂತನ ಅವತಾರಗಳನ್ನು ಒಪ್ಪುವುದು ಕಷ್ಟ ಇತ್ತು. ಮೊದಲು ಭಗವಂತ ಅವತಾರ ಮಾಡೋದು ಹೇಗೆ? ಆಕಾರ ಇಲ್ಲದ ದೇವರು. ಆಕಾರ ಇಲ್ಲದ ದೇವರು ಅವತಾರ ಮಾಡಬಹುದು. ಯಾಕೆಂದರೆ ಭಗವಂತ ಆಕಾರ ಧರಿಸಬಲ್ಲ ಮತ್ತು ಆ ಆಕಾರ ಜ್ಞಾನಾನಂದಮಯವಾದರೂ ಕೂಡ ನಮ್ಮ ಕಣ್ಣಿಗೆ ಕಾಣಿಸಿಕೊಳ್ಳಬಲ್ಲ. ಅದು ಅವನ ಸರ್ವಸಮರ್ಥನಾದ್ದರಿಂದ ಅವನ ಶಕ್ತಿಯದು. ಅದೇ ದಿವ್ಯಂ ದದಾಮಿತೆ ಚಕ್ಷುಹು. ಅದೇ ನಾನು ನಿನಗೆ ಕಣ್ಣು ಕೊಡ್ತೇನೆ ನೋಡು ಅಂದ. ನಮಗೆ ಕಣ್ಣು ತಂದುಕೊಳ್ಳಿಕ್ಕೆ ಬರುವುದಿಲ್ಲ. ಅವನು ಕೊಟ್ಟ ಕಣ್ಣಿನಿಂದ ನೋಡಿದರೆ ಅವನ ರೂಪ ಕಾಣುತ್ತೆ. ಹೀಗೆ ವೇದಾಂತದಲ್ಲಿ ಒಂದು ಸುಂದರವಾದಂತಹ ಸಮನ್ವಯ ಬೆಳೆದು ಬಂತು. ಆಮೇಲೆ ಅದರ ನಂತರ ಇನ್ನೊಂದು ಸಮಸ್ಯೆ ಏನಾಯಿತು ಅಂದರೆ, ರಾಮಾನುಜರು ಒಂದು ಮಾತು ಹೇಳಿದರು, ಶಂಕರರು ಎಲ್ಲವೂ ಬ್ರಹ್ಮಸ್ವರೂಪ ಆಗುತ್ತೆ ಅಂತ ಹೇಳಿದರು. ಎಲ್ಲವೂ ಬ್ರಹ್ಮಸ್ವರೂಪ ಆಗತ್ತೆ ಅಲ್ಲ, ಎಲ್ಲವೂ ಬ್ರಹ್ಮನಂತೆ ಆಗ್ತೇ ಅಂದರು ರಾಮಾನುಜರು. ಯಾರೂ ಬ್ರಹ್ಮಸ್ವರೂಪ ಆಗೋದಿಲ್ಲ, ಮತ್ತೆ ಬ್ರಹ್ಮನ ಹಾಗೆ ಆಗಿಬಿಡ್ತಾರೆ ಅಂದರೆ ಅದೇ ಈಕ್ವಾಲಿಟಿ. ಇದನ್ನೇ ನಾನ್ ಡಿಫರೆನ್ಷಿಯಲ್ ಡಿಫರೆನ್ಸ್ ಸೂತ್ರ ಅಂತ ಹೇಳಿದರು. ಎಲ್ಲರೂ ಮುಕ್ತಿಯಲ್ಲಿ ಇಲ್ಲಿ ಮಾತ್ರ ಒಬ್ಬರು ದೊಡ್ಡವರು, ಒಬ್ಬರು ಸಣ್ಣವರು, ಒಬ್ಬರು ಶ್ರೀಮಂತರು, ಒಬ್ಬರು ಬಡವರು. ಮೋಕ್ಷಕ್ಕೆ ಹೋದಾಗ ಎಲ್ಲರೂ ಒಂದೇ ಥರ. ಯಾಕೆಂದರೆ ಭಗವಂತನ ಹಾಗೆ, ಭಗವಂತನಿಗೆ ಎಷ್ಟು ಜ್ಞಾನಾನಂದವೋ ಜೀವನಿಗೂ ಅಷ್ಟು ಜ್ಞಾನಾನಂದ. ಎಲ್ಲ ಭಗವಂತನ ಹಾಗೆ ಆಗ್ತಾರೆ. ಅಷ್ಟೇ ಕಡೆಯವರು ತಲೆಬಿಸಿ ಆಯಿತು, ಒಂದು ಸಮಸ್ಯೆ ಆಯ್ತಲ್ಲ. ಭಗವಂತನಿಗೆ ಒಬ್ಬಳು ಹೆಂಡತಿ ಇದ್ದಾಳೆ, ಮುಕ್ತರಿಗೆ ಅದೊಂದಿಲ್ಲ. ಭಗವಂತ ಲಕ್ಷ್ಮೀಪತಿ, ಭಗವಂತ ಜಗತ್ ಸೃಷ್ಟಾರ, ಅದು ಬರೋದಿಲ್ಲ ಮುಕ್ತರಿಗೆ. ಅವರು ಜಗತ್ ಸೃಷ್ಟಿ ಮಾಡ್ಲಿಕ್ಕೆ ಆಗೋಲ್ಲ, ಅವರಿಗೆ ಲಕ್ಷ್ಮೀಪತಿತ್ವ ಬರೋಲ್ಲ. ಜ್ಞಾನಾನಂದಗಳೆಲ್ಲ ಸಮಾನವಾಗಿಬಿಡುತ್ತೆ ಅಲ್ಲ. ಆಮೇಲೆ ಏನು ಬಂತು ಜಿಜ್ಞಾಸೆ, ನಮ್ಮ ಸಾಧನೆ ಬೇರೆ ಬೇರೆ ಅಲ್ವ. ನಿಮ್ಮ ಸಾಧನೆ ಬೇರೆ, ನನ್ನ ಸಾಧನೆ ಬೇರೆ. ಒಂದೇ ರೀತಿ ಫಲ ಸಿಗುವುದು ಹಾಗೆ ಎಲ್ಲರಿಗೂ ಒಂದೇ ಆನಂದ. 100 ಕಲ್ಪ ತಪಸ್ಸು ಮಾಡಿದ ಚತುರ್ಮುಖನಿಗೂ ಒಂದೇ ಆನಂದ, ಒಂದೇ ಕಲ್ಪ ಸಾಧನೆ ಮಾಡಿದ ಜೀವನಿಗೂ ಒಂದೇ ಆನಂದ. ಎಲ್ಲರಿಗೂ ಒಂದೇ ಆನಂದ ಆಗುವುದು ಹಾಗೆ. ಅದಕ್ಕೋಸ್ಕರ ಅನಂತರ ಏನು ಬಂತು, ಎಲ್ಲರೂ ಒಂದೇ ಥರ ಆಗುವುದು ಸಾಧ್ಯ ಇಲ್ಲ. ಮತ್ತೆ ನಾವು ನಮ್ಮ ಹಾಗೆ ಆಗುವುದು ನಮ್ಮ ಮೋಕ್ಷ. ನಾನು ಒಂದೇ ನಿಮ್ಮ ಒಟ್ಟಿಗೆ ಒಂದಾಗುವುದು ಅಲ್ಲ, ಅಥವಾ ನಾನು ನಿಮ್ಮ ಹಾಗೆ ಆಗುವುದು ಅಲ್ಲ. ನಾನಾಗುವುದು, ಅದು ನನ್ನ ಮೋಕ್ಷ. ನನ್ನ ವ್ಯಕ್ತಿತ್ವದ ಪೂರ್ಣ ವಿಕಾಸ ನನ್ನ ಮೋಕ್ಷ, ನಿಮ್ಮ ವ್ಯಕ್ತಿತ್ವದ ಪೂರ್ಣ ವಿಕಾಸ ನಿಮ್ಮ ಮೋಕ್ಷ. ಅದರಿಂದ ಮೋಕ್ಷದಲ್ಲಿ ಎಲ್ಲ ಒಂದೇ ಥರ ಆಗೋದು ಸಾಧ್ಯ ಇಲ್ಲ. ಯಾಕಂದರೆ ಪ್ರಕೃತಿಯಲ್ಲಿ ಅಂತಹ ಒಂದು ದೃಷ್ಟಾಂತವೇ ಇಲ್ಲ. ಮನೆಯಲ್ಲಿ 2 ವಸ್ತು ಒಂದೇ ಥರವಾದ 2 ವಸ್ತು ಪ್ರಪಂಚದಲ್ಲೇ ಇಲ್ಲ. ಆದ್ದರಿಂದ ಏಕರೂಪತೆ ಅನ್ನೋದು ಯಾವ ಜೀವರು, ಅದು ನೀವು ಇಲ್ಲಿನೂ ಪ್ರತಿಯೊಬ್ಬರ ಸ್ವಭಾವ ಅಂತ ಒಂದಿದೆ. ಅವರವರ ಸ್ವಭಾವಕ್ಕೆ ತಕ್ಕಂತೆ ಅವರು ವರ್ತಿಸ್ತಾರೆ, ಅವರವರ ಸ್ವಭಾವಕ್ಕೆ ತಕ್ಕಂತೆ ಅವರು ಸಾಧನೆ ಮಾಡ್ತಾರೆ. ಅದಕ್ಕೆ ತಕ್ಕಂತೆ ಫಲ ಬರಬೇಕಲ್ವ. 100 ಕಲ್ಪ ಭಗವಂತನ ಉಪಾಸನೆ ಮಾಡಿದಂತಹ ಚತುರ್ಮುಖನಿಗೂ, ಆಮೇಲೆ ಒಂದೇ ಕಲ್ಪ ಸಾಧನೆ ಮಾಡಿದಂತಹ ಒಬ್ಬ ಸಾಮಾನ್ಯ ಜೀವನಿಗೂ ಒಂದೇ ಫಲ ಕೊಟ್ಟರೆ ದೇವರು ಡಿಸ್ಕ್ರಿಮಿನೇಟ್ ಮಾಡಿದಾಗ ಆಗಲಿಲ್ಲ ಅಲ್ಲಪ್ಪ. ಅದರಲ್ಲಿ ಒಂದಾಯಿತು. ಅದನ್ನೊಂದು ಇನ್ನೊಂದು ಸಂಗತಿ ಬಂತು. ದೇವರು ಮೋಕ್ಷ ಕೊಡುವಾಗ ಬರೇ ಭಕ್ತಿ ಮಾಡಿದರೆ ಮೋಕ್ಷ ಕೊಡುವುದು ಅಂತಲ್ಲ. ರಾಮಾನುಜರು ಹೇಳಿದರು, ನೀವು ದೇವರನ್ನು ಭಕ್ತಿ ಮಾಡಬೇಕಾಗಿಲ್ಲ, ಭಕ್ತಿ ಮಾಡಬಹುದು. ಮತ್ತೆ ದ್ವೇಷಾತಿ ಚೈತ್ಯಾದಯ ಒಂದಲ್ಪ, ನೀವು ದೇವರನ್ನು ದ್ವೇಷ ಮಾಡಿದರೂ ದೇವರ ಹತ್ರ ಹೋಗ್ತೀರಾ. ಯಾಕೆಂದರೆ ದೇವರ ನೆನಪು ಮುಖ್ಯ. ಮತ್ತೆ ಇನ್ನೊಂದೇನು ಗೊತ್ತುಂಟ, ಪ್ರೀತಿಸುವುದಕ್ಕಿಂತ ದ್ವೇಷಿಸುವುದಕ್ಕೆ ಸಾಂದ್ರತೆ ಜಾಸ್ತಿ. ನೀವು ಪ್ರೀತಿಸಿದವರನ್ನು ಮರೀತೀರಿ, ಸತ್ರು ಮರೆಯೋಲ್ಲ ಅಂತಾರೆ. ಹಾಗಾಗಿ ದ್ವೇಷಿಸುವುದಕ್ಕೆ ಘನತೆ ಜಾಸ್ತಿ ಅಲ್ವಾ.
ಹಾಗಾಗಿ ನೀವು ದೇವರನ್ನು ಮರೆಯಲಿರಬೇಕಾಗಿದ್ದರೆ ದೇವರನ್ನು ದ್ವೇಷಿಸುವುದು ಅದರಿಂದ ರಾವಣ, ಹಿರಣ್ಯಕಶಿಪು, ಇವರೆಲ್ಲ ಶಿಶುಪಾಲ ದೇವರನ್ನು ದ್ವೇಷಿಸಿ ದೇವರನ್ನು ಸೇರಿದರು. ಅದಕ್ಕೆ ಪುರಾಣ ದ್ವೇಷಾಂತ ಚೈತ್ಯಾದಿಗಳಪ್ಪ ಅಂತ. ಹಾಗಾದ್ರೆ ಈ ಒಂದು ಸಮಸ್ಯೆ ಆಯಿತು. ದೇವರನ್ನು ಹಾಗಾದರೆ ಪ್ರೀತಿಸುವುದಕ್ಕಿಂತ ದ್ವೇಷಿಸುವುದರಿಂದ ಅಂದರೆ ಕಾನ್ಸಂಟ್ರೇಷನ್ ಜಾಸ್ತಿ ದ್ವೇಷದಲ್ಲಿ. ಅದೇ ನಾವು ಹಾಗೆ ಮಾಡ್ಬೋದಲ್ಲ, ದೇವ್ರ ಭಕ್ತಿ ಮಾಡೋದು ಯಾಕೆ ಹೇಳೋದು? ದ್ವೇಷ ಮಾಡಿದರೂ ದೇವರ ಹತ್ರ ಹೋಗ್ತೇವೆ, ಆದರೆ ದೇವರನ್ನು ಪ್ರೀತಿಸುವಂತ ಯಾಕೆ ಭಕ್ತಿ ಮಾಡಬೇಕು ಅಂತ ಯಾಕೆ ಹೇಳಬೇಕು? ಏನು ಬೇಕಾದ್ರೆ ಮಾಡಿ, ಏನು ಮಾಡಿದ್ರು ಮೋಕ್ಷಕ್ಕೆ ಹೋಗ್ತೀವಿ. ದ್ವೇಷ ಮಾಡಿದ್ರು ಮೋಕ್ಷಕ್ಕೆ ಹೋಗ್ತೀವಿ, ಪ್ರೀತಿಸಿದ್ರು ಮಾಡ್ತೀವಿ, ದೇವರು ಇದ್ದಾನೆ ಅಂತ ಹೇಳಿದ್ರು ಮೋಕ್ಷಕ್ಕೆ ಹೋಗ್ತೀವಿ, ಇಲ್ಲ ಅಂತ ಹೇಳಿದ್ರು ಹೋಗ್ತೀವಿ. ಮತ್ತೆ ಏನು ಮಾಡಿದರೆ ಏನು? ಸಾಧನೆ ಬೇಕು, ದೇವರನ್ನು ಪ್ರೀತಿಸಬೇಕು, ದೇವರನ್ನು ಭಕ್ತಿ ಮಾಡಬೇಕು ಅನ್ನೋದು ಅರ್ಥಶೂನ್ಯವಾಗುತ್ತೆ. ಆಮೇಲೆ ಅದರಲ್ಲೂ ಒಂದು ಸಂಗತಿ ಆಯಿತು, ದೇವರನ್ನ ಭಕ್ತಿ ಮಾಡುವುದರಲ್ಲಿ ಕೂಡ ರಾಮಾನುಜರು ಹೇಳಿದರು ದೇವರನ್ನು ಭಕ್ತಿ ಮಾಡಬೇಕು, ಅದು ಜ್ಞಾನ ಬೇಕಿಲ್ಲ, ಶರಣಾಗತಿ ಇದ್ದರೆ ಸಾಕು, ದೇವರೇ ನೀನೇ ಗತಿ, ನನಗೇನೂ ಗೊತ್ತಿಲ್ಲ ಅಂತ ಹೇಳಿದರೂ ಕೂಡ ದೇವರು ಉದ್ಧಾರ ಮಾಡ್ತಾನೆ ಅನ್ನೋದು ಅನಂತರ ಬಂದ ವಿಚಾರ. ಅನಂತರ ನಮ್ಮ ಆಚಾರ್ಯ ಮಧ್ವರು ಒಂದು ಪ್ರಶ್ನೆ ಮಾಡಿದರು, ಏನು ಗೊತ್ತಿಲ್ಲದೆ ಮೂಢ ಭಕ್ತಿಯಿಂದ ಅಂದರೆ ಅದು ಬ್ಲೈಂಡ್ ಬಿಲೀಫ್ ಆಗಲಿಲ್ವಾ? ಆದರೆ ನಿಜವಾದ ಬಿಲೀಫಿಗೂ ಬ್ಲೈಂಡ್ ಬಿಲೀಫಿಗೂ ಅಂತರ ಇಲ್ವಾ? ಅದರಿಂದ ಭಕ್ತಿ ತಿಳಿದು ಮಾಡಬೇಕು, ತಿಳಿಯದೆ ಮಾಡಿದ ಭಕ್ತಿ ಏನೂ ಉಪಯೋಗ ಇಲ್ಲ. ಅದರಿಂದ ಮೊದಲು ತಿಳಿದು ಆಚರಣೆ ಮಾಡು. ಅದರಿಂದ ಇದೇವ ವಿದ್ಯೆಯಾ ಕರೋತೆ ತದೇವ ಶ್ರದ್ಧೆಯ, ಯಾವ ಶ್ರದ್ಧೆಯ ಉಪನಿಷದ ತದೇವ ವಿಧಿವಂತ. ಮೊದಲು ಒಂದು ಸಂಗತಿ ದೇವರನ್ನ ಮೊದಲು ತಿಳಿದು ದೇವರ ಮಹಿಮೆ ತಿಳಿದಾಗ ಸಹಜವಾಗಿ ಭಕ್ತಿ ಬರುತ್ತೆ. ಮತ್ತು ಇಲ್ಲದೆ ಇದ್ರೆ ಭಕ್ತಿ ಯಾಕೆ ಬಂತು? ಏನು ಗೊತ್ತಿಲ್ಲಪ್ಪ, ಭಕ್ತಿ ಮಾಡಿದ್ರೆ ಒಳ್ಳೇದಾಗುತ್ತೆ ಹೇಳಿದ್ರು ನಾವು ಹೋಗ್ಬೋದು, ನನಗೆ ಅಂಥದ್ದು ಗೊತ್ತಿಲ್ಲ, ಅಷ್ಟಾದರೆ ತಿಳ್ಕೊಂಡು ಬಾ ಅಂತ ಬಿಟ್ಬಿಡ್ತಾನೆ ಭಗವಂತ. ಅವನು ಜ್ಞಾನಿ ನೈವ ಪರಂ. ನೀವು ಯಾವ ಭಕ್ತಿಯೂ ಉಪಯೋಗ ಇಲ್ಲ, ಯಾವ ಪಾಂಡಿತ್ಯವೂ ಉಪಯೋಗ ಇಲ್ಲ. ನಿಜವಾಗಿ ಬೇಕಾಗಿರುವುದು ವಸ್ತುಸ್ಥಿತಿಯ ಯಥಾರ್ಥ ಜ್ಞಾನ. ತಿಳಿದು ಮಾಡಿದರೆ ಫಲ ಇದೆ, ತಿಳಿಯದೆ ಭಕ್ತಿ ಮಾಡಿದರೂ ಫಲ ಇಲ್ಲ. ಹೀಗೆ ವಿಚಾರಗಳು ಬೆಳ್ಕೊಂಡು ಬಂದವು 3 ಮತಗಳಲ್ಲಿ. ಆದರೆ ಭಕ್ತಿಯನ್ನ ರಾಮಾನುಜರು ಭಕ್ತಿ ಮಾಡಬೇಕಂತ ನಿರಾಕರಣೆ ಮಾಡಲಿಲ್ಲ, ಯಾರೂ ಮಾಡಲಿಲ್ಲ, ಶಂಕರರು ಮಾಡಲಿಲ್ಲ. ಯಾಕೆಂದರೆ ಅವರು ಮೊದಲ ಸಾಧನೆ ಹೇಳಿದ್ದೇ ಭಜ ಗೋವಿಂದಂ ಅಂತ. ಭಗವಂತನ ಭಜನೆ ಅಂದರೆ ಭಕ್ತಿ. ಇಲ್ಲಿ ಭಜನೆಯಿಂದ ತಾಳೆ ಹಿಡಿದು ಕುಣಿಯೋದಲ್ಲ, ಭಜನೆ ಅಂದರೆ ಸಂಸ್ಥೆಯಲ್ಲಿ ಭಕ್ತಿ ಇರ್ತಕ್ಕ. ದೇವರಲ್ಲಿ ಭಕ್ತಿ ಮಾಡುವಂಥದ್ದು ಒಂದು ನೆಲೆಯಲ್ಲಿ ಎಲ್ಲ ಮತದವರಿಗೂ ಸಮ್ಮತವೇ. ಆದರೆ ಆ ಭಕ್ತಿ ಜ್ಞಾನದ ಕಡೆಗೆ ನಮ್ಮನ್ನು ಕೊಂಡೋಗಬೇಕು. ಭಕ್ತಿಯಿಂದ ಜ್ಞಾನ, ಜ್ಞಾನದಿಂದ ಭಕ್ತಿ, ಭಕ್ತಿಯಿಂದ ಪುನಃ ಜ್ಞಾನ, ಆ ಜ್ಞಾನದಿಂದ ಪುನಃ ಭಕ್ತಿ, ಹೀಗೆ ಬೆಳ್ಕೊಂಡು ಹೋಗಬೇಕಂತೂ ಬರೇ ಭಕ್ತಿಯಲ್ಲಿ ನಿಲ್ಲಬಾರದು. ನಿಂತರೆ ಅದು ಮೂಢ ಭಕ್ತಿ ಆಗುತ್ತೆ, ಬ್ಲೈಂಡ್ ಬಿಲೀಫ್ ಆಗುತ್ತೆ. ಹೀಗೆ ಭಕ್ತಿ ಮತ್ತು ಜ್ಞಾನ ಅದನ್ನು. ಹಾಗಾದರೆ ಭಕ್ತಿ ಜ್ಞಾನ ಹೇಗಿರಬೇಕು? ಕರ್ಮ ಭಕ್ತಿ ಜ್ಞಾನ. ರಾಮಾನುಜರು ಹೇಳಿದರು ಭಕ್ತಿ ಬೇಕು, ಅದಕ್ಕೆ ಪೂರ್ವಭಾವಿಯಾಗಿ ಕರ್ಮ ಮತ್ತು ಜ್ಞಾನ ಎರಡು ನಮಗೆ ಸಾಧನೆಗೆ ಬೇಕಾಗಿರುವುದು. ಕರ್ಮ ಮತ್ತು ಜ್ಞಾನ 2 ಗಾಲಿಗಳು ಅಂತ ಸಾಧನೆಯ ರಥಕ್ಕೆ. ಅಂದರೆ ಕರ್ಮ ಅನ್ನೋದು ಜ್ಞಾನದಷ್ಟೇ ಈಕ್ವಲ್. ನೋಡಿ, ಶಂಕರರು ಹೇಳಿದರು ಜ್ಞಾನ ಕರ್ಮಗಳು ಒಟ್ಟಿಗಿರುವುದೇ ಸಾಧ್ಯ ಇಲ್ಲ, ಜ್ಞಾನ ಬಂದ ಮೇಲೆ ಕರ್ಮ ಇರುವುದಿಲ್ಲ ಅಂತ ಹೇಳಿದರು. ರಾಮಾನುಜರು ಹೇಳಿದರು 2 ಒಟ್ಟಿಗೆ ಹೋಗ್ಬೇಕಪ್ಪ. ಒಂದು ಗಾಡಿಗೆ 2 ಗಾಲಿ ಇದ್ದ ಹಾಗೆ. ನೀವು ಜ್ಞಾನ ಬಿಟ್ಟು ಕರ್ಮ ಮಾತ್ರ ಇಟ್ಕೊಂಡ್ರೆ ಗಾಡಿ ಮುಂದೆ ಹೋಗಲ್ಲ, ಕರ್ಮ ಬಿಟ್ಟು ಜ್ಞಾನ ಮಾತ್ರ ಇಟ್ಕೊಂಡ್ರೆ ಹೋಗಲ್ಲ. 2 ಗಾಲಿಗಳು. ಅದು ಮುಂದೆ ಆಚಾರ್ಯ ಮಧ್ವರು ಬಂದರು, ಅಲ್ಲಪ್ಪ 2 ಗಾಲಿ ಅಲ್ಲ, ಮತ್ತೆ 2 ಮೆಟ್ಟಲುಗಳು. ಇದು ವಿಚಾರದಲ್ಲಿ ಬೆಳವಣಿಗೆ ನಾವು ಕಾಣ್ತೇವೆ. ಕರ್ಮ ಅನ್ನೋದು ಮೊದಲನೇ ಮೆಟ್ಟು. ಕರ್ಮಣ ಜ್ಞಾನ ಮಾತನೋತಿ. ಕರ್ಮ ಮಾಡ್ತಾ 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 ಜ್ಞಾನ ಗಳಿಸಬೇಕು. ಕರ್ಮದಲ್ಲೇ ನಿಂತು ಬಿಟ್ರೆ ಏನೂ ಉಪಯೋಗ ಇಲ್ಲ. ಆದರೆ ಕರ್ಮ ಜ್ಞಾನದಷ್ಟೇ ಇಂಪಾರ್ಟೆಂಟ್ ಅಲ್ಲ. ಕರ್ಮ ಮೊದಲನೇ ಮೆಟ್ಲು, ಜ್ಞಾನ 2ನೇ ಮೆಟ್ಲು. ಸೊ ಇದು ಉಪ್ಪರಿಗೆಗೆ ಏರುವ ಮೆಟ್ಟಲುಗಳು ಹೊರತು ಗಾಡಿಯೇ 2 ಗಾಲಿಗಳಲ್ಲ. ಕರ್ಮ ಅಂತಕ್ಕಂಥದ್ದು ಜ್ಞಾನಿಗೂ ಅಜ್ಞಾನಿಗೂ ಇಬ್ಬರಿಗಿರುವಂಥದ್ದು. ಅದರಿಂದ ಕರ್ಮ ಅನ್ನೋದು ಜ್ಞಾನಕ್ಕೆ ಸಮಾನ ಸ್ಕಂಧ ಅಲ್ಲ. ಅದರ ನಂತರ ಜ್ಞಾನಿಯೂ ಕರ್ಮ ಮಾಡ್ತಾನೆ. ಯಾಕೆಂದರೆ ಅವನಿಗೆ 2 ಕಾರಣ. ಒಂದು, ಭಗವಂತನ ಉಪಾಸನೆ ಮಾಡುವುದು ಅವನಿಗೆ ಸಂತೋಷದ ಸಂಗತಿ. ಅದೇನೋ ಮಾಡದೇ ಪಾಪ ಬರುತ್ತೆ ಅಂತ ಮಾಡುವುದಲ್ಲ. ಜ್ಞಾನ ಬಂದವನಿಗೆ ದೇವರನ್ನು ಪ್ರೀತಿಸುವುದು ಸಹಜ ಧರ್ಮವಾಗಿಬಿಡುತ್ತೆ. 2ನೇದ್ದು, ಅವನಪ್ಪ ಮನಸ್ಸಿನಲ್ಲೇ ಪ್ರೀತಿಸ್ಬೋದಲ್ವ, ಹೊರಗಿನಲ್ಲಿ ಯಾಕೆ ಪೂಜೆ ಮಾಡಬೇಕು? ಅದೊಂದು ಕಥೆ ಇದೆ. ಮನೆಯಲ್ಲಿ ಅಪ್ಪನಿಗೆ ಸಾಕ್ಷಾತ್ಕಾರ ಆಗಿದೆ ಅಂತ ಇಟ್ಟುಕೊಳ್ಳಿ. ಅವನು ಹೇಳ್ತಾನೆ, ನನಗೆ ಸಾಕ್ಷಾತ್ಕಾರ ಆಗಿದೆ, ನಾನು ಹೊರಗಿಂದ ಪೂಜೆ ಮಾಡೋಲ್ಲ, ನಾನು ಒಳಗಿಂದಲೇ ಮಾನಸ ಪೂಜೆ ಮಾಡ್ತೇನೆ, ನೀನು ಪೂಜೆ ಮಾಡ್ಕೊಂತ ಮಗನ ಹತ್ರ ಹೇಳ್ತಾನೆ. ಮಗ ಹೇಳ್ತಾನೆ, ಅಪ್ಪ ನನಗೂ ಸಾಕ್ಷಾತ್ಕಾರ ಆಗಿದೆ, ನಾನು ಮಾಡೋಲ್ಲ ಹೊರಗಿಂದ. ಹಾಗಾಗಿ
ಸಾಕ್ಷಾತ್ಕಾರ ಆಗದ ಮಂದಿಗೆ ಟ್ರೈನಿಂಗ್ ಕೊಡುವುದಕ್ಕೋಸ್ಕರ ಲೋಕಸಂಗ್ರಹಮಯವಾತಿ ಸಂಪಶ್ಯನ್, ಜನರಿಗೆ ಸಾಧನೆಯ ಮಾರ್ಗದರ್ಶನ ಮಾಡೋದಕ್ಕೋಸ್ಕರ ಜ್ಞಾನಿಗಳು ಕರ್ಮ ಮಾಡ್ತಾರೆ ಮತ್ತು ಅವರ ಅಂತರಂಗದಲ್ಲೂ ಕರ್ಮ ಮಾಡ್ತಾರೆ. ಹಾಗಾಗಿ ಜ್ಞಾನಿಗಳ ಕರ್ಮಕ್ಕೆ ಎರಡು ಅರ್ಥ, ಅಜ್ಞಾನಿಗಳ ಕರ್ಮಕ್ಕೆ ಒಂದೇ ಅರ್ಥ. ಅಂತೂ ಕರ್ಮ ಒಬ್ಬರನ್ನು ಬಿಟ್ಟು ಇಲ್ಲ, ಆದರೆ ಕರ್ಮ ಮುಖ್ಯ ಸಾಧನ ಅಲ್ಲ. ಕರ್ಮದಿಂದ ಜ್ಞಾನ, ಜ್ಞಾನದಿಂದ ಅಮೃತತ್ವ, ಜ್ಞಾನದಿಂದ ಭಕ್ತಿ, ಭಕ್ತಿಯಿಂದ ಭಗವಂತನ ಪ್ರಸಾದ, ಪ್ರಸಾದದಿಂದ ಸಾಕ್ಷಾತ್ಕಾರ, ಸಾಕ್ಷಾತ್ಕಾರದಿಂದ ಮುಕ್ತಿ ಅನ್ನೋ ಒಂದು ಪ್ರೋಸೆಸ್ ಸಿದ್ಧವಾಯಿತು. ಹೀಗೆ ಚಿಂತನೆ ಬೆಳೆದು ಬಂತು ಅನ್ನುವ ಘಟ್ಟದಲ್ಲಿ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಮತ್ತೆ ನಾಳೆ ಬೆಳಿಗ್ಗೆ 8 ಗಂಟೆಗೆ ಸೇರಿದಾಗ ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು. ಬರೋಣ ಸರ್, ಬನ್ನಿ.